ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನು ತು ಮೂರ್ಖಾಣಾಂ ನಿದ್ರೆಯ ಕಲಹೇನವ ಅಂತ ಒಂದು ಉಕ್ತಿ. ಉತ್ತಮರು ತಮ್ಮ ಸಮಯವನ್ನು ಕಾವ್ಯ ಶಾಸ್ತ್ರ ವಿನೋದದಲ್ಲಿ ತೊಡಗಿಸಿಕೊಂಡ್ರೆ ಮೂರ್ಖರು ನಿದ್ರೆಯಲ್ಲಿ ಮತ್ತೆ ಕಲಹದಲ್ಲಿ ತಮ್ಮ ಕಾಲಯಾಪನೆಯನ್ನು ಮಾಡ್ತಾರೆ ಅಂತ ಒಂದು ಸುಭಾಷಿತ. ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ. ಬಹುಶಃ ಈ ಮಾತನ್ನ ಕಾಯ ವಾಚ ಮನಸ ಅರ್ಥೈಸಿಕೊಂಡು ಅಳವಡಿಸಿಕೊಂಡ ಕೆಲವು ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಇವತ್ತು ಅಂತಹ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ಸಮುದ್ರದಂತಹ ಒಂದು ವ್ಯಕ್ತಿತ್ವವನ್ನು ಕಟ್ಟಿಕೊಂಡಂತಹ ಒಬ್ಬ ಮಹಾನ್ ಕಲಾವಿದರ ಒಂದು ಗೌರವ ಸಮರ್ಪಣೆ ಅಂತ ಹೇಳ್ಬೋದು. ಆ ಒಂದು ಯೋಗ ಭಾಗ್ಯ ಈ ಸಭೆಯಲ್ಲಿ ಸೇರುವವರದು ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಮತ್ತು ದಕ್ಷಿಣ ಕನ್ನಡ ಮಿತ್ರವೃಂದ ತುಮಕೂರು ಹಾಗೂ ಯಕ್ಷದೇವಿಗೆ ತುಮಕೂರು ಇವರ ಸಹಕಾರದೊಂದಿಗೆ ಯಕ್ಷಗಾನ ರಂಗಕ್ಕೆ ದಶಾವತಾರಿ ಶ್ರೀ ಸೂರಿಕುಮೇರು ಗೋವಿಂದ ಭಟ್ಟರ ಕೊಡುಗೆ ಒಂದು ದಿನದ ವಿಚಾರ ಸಂಕಿರಣ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ, ಉದ್ಘಾಟನೆ ಈ ಎಲ್ಲ ಕಾರ್ಯಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಅತಿಥಿ ಗಣ್ಯರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇರುವಂತಹ ಹಾಗೂ ಉದ್ಘಾಟನೆಯನ್ನು ಮಾಡಲಿಕ್ಕಿರುವಂತಹ ಪ್ರೊಫೆಸರ್ ಎಂ.ಎ. ಹೆಗಡೆ, ಅಧ್ಯಕ್ಷರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ, ಇವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಚಪ್ಪಾಳೆಯ ಮೂಲಕ ಅವರನ್ನು ವೇದಿಕೆಗೆ ಸ್ವಾಗತಿಸೋಣ. ಹಾಗೆಯೇ ಇವತ್ತಿನ ಮುಖ್ಯ ಅತಿಥಿಗಳಾದಂತಹ ಶ್ರೀ ಸೂರಿಕುಮೇರು ಗೋವಿಂದ ಭಟ್ಟರು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ಕಲಾವಿದರು, ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾನೆ. ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಅವರನ್ನು ಸ್ವಾಗತಿಸೋಣ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇಲ್ಲಿನ ರಿಜಿಸ್ಟರ್ ಆಗಿರುವಂತಹ ಶ್ರೀಯುತ ಎಸ್.ಎಚ್. ಶಿವರುದ್ರಪ್ಪನವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇಲ್ಲಿನ ಸದಸ್ಯ ಸಂಚಾಲಕರಾದ ಶ್ರೀಮತಿ ಆರತಿ ಪಟ್ರೆಮವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಒಂದು ಮಹಾನ್ ವ್ಯಕ್ತಿತ್ವದ ಅನಾವರಣಕ್ಕೆ ನಾವಿವತ್ತು ಸಾಕ್ಷಿಗಳಾಗ್ತಾ ಇದ್ದೇವೆ. ದೊಡ್ಡ ಸಮುದ್ರವೊಂದು ನಮ್ಮೆದುರಿದೆ, ನಾವೊಂದು ಚಿಕ್ಕ ಪಾತ್ರೆಯನ್ನು ತಂದಿದ್ದೇವೆ. ಇವತ್ತು ಎಷ್ಟು ಸಾಧ್ಯವೋ ಅಷ್ಟು ಅವರಿಂದ ಒಳ್ಳೆಯ ವಿಚಾರವನ್ನು ಹೀರ್ಕೊಂಡು ನಮ್ಮ ಬದುಕನ್ನು ಮತ್ತಷ್ಟು ಅಕಾಡೆಮಿಯ ಸದಸ್ಯರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ವಿದ್ಯಾನಿಧಿ PU ಕಾಲೇಜಿನಲ್ಲಿ ಆಂಗ್ಲ ಉಪನ್ಯಾಸಕಿಯಾಗಿರುವಂತಹ ಯಕ್ಷದೀವಿಗೆಯ ಪ್ರಧಾನ ಪೋಷಕರೂ ಆಗಿರುವಂತಹ ಯಕ್ಷಗಾನ ಕಲಾವಿದರು ಆಗಿರುವಂತಹ ಶ್ರೀಮತಿ ಹೇಮಲತಾ MS ಇವರು ಪ್ರಾರ್ಥನೆಯನ್ನ ನಡೆಸಿಕೊಡುವವರಿದ್ದಾರೆ. ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ, ಮಹಾದೇವಸುತಂ ಮಹಾದೇವಸುತಂ ಗುರುಗುಹ ವಿನುತಂ ಮಾನಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ. ಪಾಮನಿ ಪಮ ಪಮರಿ ಪಾಮನಿ ಪಮ ಪಮರಿ ಸರಿಗಮ ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ.
ವಿಘ್ನ ವಿನಾಶಕನನ್ನ ನೆನೆದಂತಹ ಶ್ರೀಮತಿ ಹೇಮಲತಾ MS ಇವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಬರಮಾಡಿಕೊಳ್ಳಲಿದ್ದಾರೆ ಶ್ರೀಯುತ ಸಿಬಂತಿ ಪದ್ಮನಾಭ KV, ಟ್ರಸ್ಟಿ ಯಕ್ಷದೇವಿಗೆ, ತುಮಕೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರು ಇವರು. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಹಿರಿಯರೇ ಹಾಗೂ ಆದರಣೀಯರೇ, ಸಾಮಾನ್ಯವಾಗಿ ಸಮಾಜದ ಸಹೃದಯರ ಬಗ್ಗೆ ಒಂದು ಸಣ್ಣ ಆಕ್ಷೇಪ ಯಾವಾಗಲೂ ಇರುವುದೇನೆಂದರೆ, ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಅದರ ಕೊಡುಗೆ ಇರಬಹುದು ಅಥವಾ ಅವರ ವೈಶಿಷ್ಟ್ಯಗಳನ್ನು ಯಾವಾಗಲೂ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿಯ ತೀರಾ ಅವರು ವೃದ್ಧಾಪ್ಯಕ್ಕೆ ತಂದಾಗಲೂ ಅಥವಾ ಕಾಲವಾದ ನಂತರವೋ ಅವರ ಬಗ್ಗೆ ಹಾಡಿ ಹೊಗಳಿ ಅವರ ಕೊಡುಗೆಗಳನ್ನು ಪ್ರಶಂಸಿಸೋದು, ಆಮೇಲೆ ಅದನ್ನು ದಾಖಲಿಸೋದು ಇತ್ಯಾದಿ. ಇದೇ ಕೆಲಸವನ್ನು ಆ ವ್ಯಕ್ತಿ ಅದನ್ನು ಸ್ವತಃ ನೋಡಿ ಅದನ್ನು ಖುಷಿ ಪಡಬಲ್ಲಂತಹ ಸಂದರ್ಭದಲ್ಲಿ ಕೊಟ್ಟರೆ ಆ ವ್ಯಕ್ತಿಗೂ ನಿಜವಾದ ಗೌರವ, ಅದರ ಜೊತೆಗೆ ಆ ಕೆಲಸವನ್ನು ಮಾಡಿದ ಸಮಾಜಕ್ಕೂ ಕೂಡ ಒಂದು ರೀತಿಯ ಧನ್ಯತೆ ಅಂತ. ಹೀಗಾಗಿ ಬಹಳ ಆಗಬೇಕಾದ ಕೆಲಸ ಇದು ಅಂತ. ಯಾರೇ ಒಬ್ಬ ವ್ಯಕ್ತಿಯ ವೈಶಿಷ್ಟ್ಯವನ್ನು ಕಾಣೋದು, ಅದನ್ನು ಕಂಡುಕೊಳ್ಳೋದು, ಆಮೇಲೆ ಅದನ್ನು ದಾಖಲಿಸುವುದು, ನಾವೆಲ್ಲ ಅದನ್ನು ಹೆಚ್ಚು ಹೆಚ್ಚು ಅವಲೋಕನ ಮಾಡಿ ಸಮಾಜಕ್ಕೆ ಎಷ್ಟು ಸಾಧ್ಯವೋ ಅಷ್ಟನ್ನು ಹಿರಿಯರಿಂದ ಸ್ವೀಕರಿಸಿಕೊಳ್ಳೋದು. ಆ ಮೂಲಕ ಸಮಾಜ ಒಂದು ಆರೋಗ್ಯವಂತ ಸಮಾಜ ಆಗೋದಕ್ಕೆ ನಮ್ಮಿಂದ ಆದ ಕೊಡುಗೆಯನ್ನು ಏನು ಮಾಡ್ಬೋದು ಅದನ್ನು ಮಾಡೋದು ಅಂತ. ಈ ಒಂದು ಹಿನ್ನೆಲೆಯಿಂದ ಇವತ್ತಿನ ಕಾರ್ಯಕ್ರಮ ರೂಪುಗೊಂಡಿದೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ನೇತೃತ್ವದಲ್ಲಿ ಯಕ್ಷಗಾನ ರಂಗದಲ್ಲಿ ಅತ್ಯಂತ ಹಿರಿಯರಾಗಿ ಎಲ್ಲ ಜನರಿಂದಲೂ ಮನ್ನಣೆಗೂ ಆದರಕ್ಕೂ ಪಾತ್ರರಾದಂತಹ ದಶಾವತಾರಿ ಅಂತಲೇ ಎಲ್ಲರಿಂದಲೂ ಕರೆಸಿಕೊಂಡಂತಹ ಶ್ರೀಯುತ ಸೂರಿಕುಮೇರ ಗೋವಿಂದ ಭಟ್ಟರನ್ನೇ ಕೇಂದ್ರವಾಗಿರಿಸಿಕೊಂಡು ಇಡೀ ದಿನದ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಆ ಮೂಲಕ ಅವರಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಪಡ್ಕೊಳ್ಳೋದು, ಅವರ ಜ್ಞಾನವನ್ನಾಗಿರ್ಬೋದು ಅಥವಾ ಅವರು ಈವರೆಗೆ ಸತತ 70 ವರ್ಷಗಳ ತಿರುಗಾಟದ ಯಕ್ಷಗಾನ ತಿರುಗಾಟದ ಜೀವನ ಆಗ್ತದೆ, ನಾವೆಷ್ಟು ಸಾಧ್ಯವೋ ಅಷ್ಟು ಅಂತ. ಒಂದು ದೊಡ್ಡ ಸಮುದ್ರದಿಂದ ನಾವೇನು ಪಡ್ಕೊಳ್ಬೋದು ಅಂತ ಹೇಳಿದರೆ ನಾವೆಷ್ಟು ದೊಡ್ಡ ಪಾತ್ರೆಯನ್ನು ತಗೊಂಡು ಹೋಗಿದ್ದೀವೋ ಅಷ್ಟನ್ನು ಅಂತ. ಅವರೊಂದು ಸಮುದ್ರ ಇದ್ದ ಹಾಗೆ ನಾವು ಎಷ್ಟೆಷ್ಟು ದೊಡ್ಡ ಪಾತ್ರೆಗಳನ್ನು ಹಿಡ್ಕೊಂಡು ಬಂದಿದ್ದೀವೋ ಅಷ್ಟನ್ನು ತಗೊಂಡು ಹೋಗ್ಬೋದು ಅಷ್ಟೇ. ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಈ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕು ಅಂತ ಈ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾದ ಹಿರಿಯರಾದ ಪ್ರೊಫೆಸರ್ ಎಂ ಎ ಹೆಗ್ಡೆಯವರನ್ನು ಕೇಳಿಕೊಂಡ್ವಿ. ಅವರ ಬಗ್ಗೆ ವಿಶೇಷವಾದ ಪರಿಚಯ ಮಾಡಬೇಕಾಗಿಲ್ಲ, ಆದರೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಆಸಕ್ತರು ಇರೋದರಿಂದ ಔಪಚಾರಿಕವಾಗಿ ಅಷ್ಟೇ 2 ಮಾತುಗಳನ್ನು ಅವ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದವರು, ಸಂಸ್ಕೃತದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದವರು, ಸಿದ್ದಾಪುರದ ಮಹಾತ್ಮ ಗಾಂಧಿ ಶತಾಬ್ದಿ ಕಾಲೇಜಿನ ಸಂಸ್ಕೃತ ವಿಭಾಗದ ಮುಖ್ಯಸ್ಥರು, ಪ್ರಾಂಶುಪಾಲರು ಆಗಿ ಸೇವೆ ಸಲ್ಲಿಸಿ ಈಗ ಯಕ್ಷಗಾನ ಅಕಾಡೆಮಿಯನ್ನು ಮುನ್ನಡೆಸುವಂತಹ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಯಕ್ಷಗಾನ ಅರ್ಥಧಾರಿಗಳು, ಪ್ರಸಂಗಕರ್ತರು, ಹಾಗೆ ವೇಷಧಾರಿಗಳು ಕೂಡ. ತತ್ವಶಾಸ್ತ್ರ, ಅಲಂಕಾರ ಶಾಸ್ತ್ರ ಮೊದಲಾದ ಶಾಸ್ತ್ರೀಯ ವಿಷಯಗಳಲ್ಲಿ ಸಾಕಷ್ಟು ಕೃಷಿ ಮಾಡಿದವರು, ಗ್ರಂಥಗಳನ್ನು ಹಾಗೂ ಲೇಖನಗಳನ್ನು ಪ್ರಕಟಿಸಿದವರು. ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ವಿಶೇಷವಾದ ಸ್ವಾಗತವನ್ನು ಬಯಸ್ತೀನಿ. ಶ್ರೀಯುತ ಮಂಜುನಾಥ್ ಅವರು ಅವರನ್ನು ಸ್ವಾಗತಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇಂದಿನ ಇಡೀ ದಿನದ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀಯುತ ಕೆ ಗೋವಿಂದ ಭಟ್ರು. ನಾವೆಲ್ಲ ವೈಯಕ್ತಿಕವಾಗಿಯೂ ಬಹಳ ಚಿಕ್ಕದಿದ್ದಾಗಿಂದಲೂ ಒಂದು ವಿಸ್ಮಯವನ್ನು ನೋಡುವ ಹಾಗೆ ಅವರ ಪಾತ್ರಗಳನ್ನು, ಅವರ ಅರ್ಥಗಳನ್ನೆಲ್ಲ ಕೇಳ್ತಾ ಬಂದವರು. ಅವರಿವತ್ತು
ನಮ್ಮ ಜೊತೆ ಇದ್ದಾರೆ ಮತ್ತು ಅವರನ್ನು ಉದ್ದೇಶಿಸಿ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಆಯೋಜನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದೇ ಅನ್ನೋದೇ ಒಂದು ಬಹಳ ಸಂತೋಷದ ವಿಷಯ. ಅವರ ಸುದೀರ್ಘವಾದ ಪರಿಚಯವನ್ನು ನಾನಿಲ್ಲಿ ಮಾಡಿಕೊಳ್ತಾ ಇಲ್ಲ. ಮಧ್ಯಾಹ್ನ ಮೇಲೆ ಅವರನ್ನು ಗೌರವಿಸುವ ಸಂದರ್ಭದಲ್ಲಿ ಅವರ ವಿವರವಾದ ಪರಿಚಯವನ್ನು ಮಾಡಿಕೊಳ್ಳೋಣ. ಅಂತೂ 70 ವರ್ಷಗಳಿಂದ ಸುದೀರ್ಘವಾಗಿ ಯಕ್ಷಗಾನಕ್ಕೆ ಸೇವೆ ಸಲ್ಲಿಸ್ತಾ ಬಂದವರು. ಆಟ ಕೂಟ, ಯಕ್ಷಗಾನ, ತಾಳಮದ್ದಳೆ ಎರಡರಲ್ಲೂ ಕೂಡ ಸಮಾನ ಸಾಮರ್ಥ್ಯದಿಂದ ನಿಭಾಯಿಸಬಲ್ಲವರು. ಸ್ವತಃ ಅನೇಕ ಪ್ರಸಂಗಗಳನ್ನು ರಚಿಸಿದ್ದಾರೆ. ಕೇವಲ ನಮ್ಮ ನಾಡಿನಲ್ಲಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಕೂಡ ಪ್ರವಾಸ ಮಾಡಿ ಯಕ್ಷಗಾನದ ಅಭಿರುಚಿಯನ್ನು ಅಲ್ಲಿ ಮೂಡಿಸುವುದಕ್ಕೂ ಕೂಡ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಿನ್ನೆ ಅಂದರೆ ಇವತ್ತು, ನಿನ್ನೆ ರಾತ್ರಿ ಅಷ್ಟೇ ಮುಂಬೈಯಿಂದ ಒಂದು ಸನ್ಮಾನ ಗೌರವವನ್ನು ಸ್ವೀಕರಿಸಿ ಅವರು ತುಮಕೂರಿಗೆ ಬಂದಿದ್ದಾರೆ. ಅವರ ಈ ಇಳಿ ವಯಸ್ಸಿನಲ್ಲೂ ಕೂಡ ಇದನ್ನೆಲ್ಲ ಒಪ್ಪಿಕೊಂಡು ಅವರು ಇಲ್ಲಿ ಬಂದು ನಮ್ಮ ಜೊತೆಗಿರುವುದು ನಮಗೆ ವಿಶೇಷವಾದ ಸಂತೋಷದ ವಿಚಾರ ಅಂತ ಹೇಳ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಎಂ ಅನಂತರಾವ್ ಅವರು, ತುಮಕೂರಿನ ಯಕ್ಷಗಾನ ಸಾಂಸ್ಕೃತಿಕ ವೇದಿಕೆಯ ಪ್ರಧಾನ ಸಂಚಾಲಕರು. ದಯಮಾಡಿ ಅವರನ್ನು ಸ್ವಾಗತಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಜೊತೆಗೆ ಇನ್ನೊಬ್ಬರು ಶ್ರೀಯುತ ಎಸ್.ಎಚ್. ಶಿವರುದ್ರಪ್ಪ ಅವರು ವೇದಿಕೆಯಲ್ಲಿದ್ದಾರೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ರಿಜಿಸ್ಟ್ರಾರ್ ಅವರು. ಅನೇಕ ವರ್ಷಗಳ ಕಾಲ ಬೇರೆ ಬೇರೆ ಅಕಾಡೆಮಿ ಇಲಾಖೆಗಳ ಆಡಳಿತದ ಚುಕ್ಕಾಣಿಯನ್ನು ಹಿಡಿದವರು. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ವೆಂಕಟೇಶ್ ಕಾರಂತ್ ಅವರು ದಯಮಾಡಿ ವೇದಿಕೆ ಆಗಮಿಸಿ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಸಭೆಯಲ್ಲಿ ಸಾಕಷ್ಟು ಗಣ್ಯರು ಉಪಸ್ಥಿತರಿದ್ದೀರಿ. ಇವತ್ತು ವಿಚಾರಗೋಷ್ಠಿಯಲ್ಲಿ ತಮ್ಮ ವಿಷಯಗಳನ್ನು ಮಂಡಿಸಲಿಕ್ಕಿರುವಂತಹ ಎಲ್ಲ ಗಣ್ಯರು ಈಗಾಗಲೇ ಆಗಮಿಸಿ ನಮ್ಮ ಜೊತೆಗಿದ್ದಾರೆ. ಇಡೀ ದಿವಸ ಅವರು ನಮ್ಮ ಜೊತೆಗಿರುವುದೇ ಒಂದು ಸಂತೋಷದ ವಿಷಯ. ಶ್ರೀಯುತ ಗಣರಾಜ ಕುಂಬ್ಳೆಯವರು, ಶ್ರೀಯುತ ಉಜಿರೆ ಅಶೋಕ್ ಭಟ್ರು, ಶ್ರೀಯುತ ರಾಧಾಕೃಷ್ಣ ಕಲ್ಚಾರ್ ಅವರು, ಶ್ರೀಯುತ ಪುರುಷೋತ್ತಮ್ ಭಟ್ ಇವರೆಲ್ಲ ಸಭೆಯಲ್ಲಿ ಇರುವುದನ್ನು ಗುರುತಿಸುತ್ತಾ ತಮಗೂ ಕೂಡ ವಿಶೇಷವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೂ, ದಕ್ಷಿಣ ಕನ್ನಡ ಮಿತ್ರ ವೃಂದ, ಯಕ್ಷದೀವಿಗೆ ಎಲ್ಲ ಸದಸ್ಯರಿಗೂ, ಪೋಷಕರಿಗೂ, ಇಲ್ಲಿ ಆಗಮಿಸಿ ನಾನು ಹೇಳಿಬಿಡ್ತೇನೆ. ಹೌದು, ಅವ್ರು ಹೇಳೋದು ಸರಿಯೇ, ಸಂಘಟಕರು ಅಂತ ಹೇಳಿ. ಸಭೆಯ ದೃಷ್ಟಿಯಿಂದ ಶ್ರೀಮತಿ ಆರತಿ ಪಟ್ರಮೆ ಒಂದು ಚಲನಶೀಲ ವ್ಯಕ್ತಿತ್ವ, ಏನಾದರೂ ಒಂದು ಕೈ ನೋಡಿ ಬಿಡುವ ಅನ್ನುವಂತಹ ಒಂದು ವ್ಯಕ್ತಿತ್ವ ಬೇಕು. ಅಂತಹ ವ್ಯಕ್ತಿತ್ವ ನಮಗೆ. ಸದಸ್ಯರ ಸಂಚಾಲಕರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಮಹತ್ತಾದಂತಹ ಸಾಧನೆಯನ್ನು ಮಾಡ್ತಾ ಇರ್ಬೋದು. ಬಹಳಷ್ಟು ಹೇಳ್ಬೋದು ಅವರ ಬಗ್ಗೆ. ಈ ಕಾರ್ಯಕ್ರಮಕ್ಕೆ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕ, ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೀಗ ಪ್ರಾಸ್ತಾವಿಕ ಭಾಷಣ ಶ್ರೀ ಎಸ್.ಎಚ್. ಶಿವರುದ್ರಪ್ಪ ಸರ್ ಇವರು, ರಿಜಿಸ್ಟ್ರಾರ್, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು, ದಕ್ಷಿಣ ಕನ್ನಡ ಮಿತ್ರ ವೃಂದ ತುಮಕೂರು ಹಾಗೂ ಯಕ್ಷದೀವಿಗೆ ತುಮಕೂರು ಸಹಕಾರದೊಂದಿಗೆ ಯಕ್ಷಗಾನ ರಂಗಕ್ಕೆ ದಶಾವತಾರಿ ಸೂರಿ ಕುಮ್ಮಿಯರು ಗೋವಿಂದ ಭಟ್ರವರ ಕೊಡುಗೆ ಒಂದು ದಿನದ ವಿಚಾರಗೋಷ್ಠಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ಉದ್ಘಾಟನೆ ವಹಿಸಿಕೊಂಡಿರುವ ಪ್ರೊಫೆಸರ್ ಎಂ.ಎ. ಹೆಗ್ಡೆ ಅವರೇ, ಸೂರಿ ಕುಮ್ಮಿಯರು ಗೋವಿಂದ ಭಟ್ರವರೇ, ಅಕಾಡೆಮಿಯ ಸಂಚಾಲಕರಾದ ಆರತಿ ಪಟ್ರಮ್ಮವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಎಲ್ಲ ವಿದ್ವಾಂಸರೇ, ಯಕ್ಷಗಾನದ ಅಭಿಮಾನಿಗಳೇ, ಪತ್ರಕರ್ತರೇ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಾರಂಭದಲ್ಲಿ ಜಾನಪದ ಅಕಾಡೆಮಿ ಒಟ್ಟಿಗೆ ಯಕ್ಷಗಾನ ಅಕಾಡೆಮಿ
ಹೊಂದಿತ್ತು. ನಂತರ 2007ರಲ್ಲಿ ಯಕ್ಷಗಾನ ಮತ್ತು ಬಯಲಾಟ ಅಕಾಡೆಮಿ ಅಂತೇಳಿ ಪ್ರತ್ಯೇಕವಾಯಿತು. ಅದರ ನಂತರ 2017ರಲ್ಲಿ ಯಕ್ಷಗಾನ ಅಕಾಡೆಮಿ ಅಂತ ಪರಿಪೂರ್ಣವಾದ ಅಕಾಡೆಮಿ ಆಗಿದೆ. ಈ ಅಕಾಡೆಮಿಯಲ್ಲಿ ತೆಂಕುತಿಟ್ಟು, ಬಡಗತಿಟ್ಟು, ಬಡಗತಿಟ್ಟು, ಯಕ್ಷಗಾನ ಗೊಂಬೆ ಆಟ 4 ಯಕ್ಷಗಾನದಲ್ಲಿ, ಕರಾವಳಿ ಯಕ್ಷಗಾನದಲ್ಲಿ ಇವು 4 ವಿಭಾಗಗಳು ಬರ್ತವೆ. ಇದರ ಒಟ್ಟಿಗೆ ನಮ್ಮದು ಮೂಡಲ್ಪ ಯಕ್ಷಗಾನ ಸಹ ಇದರ ಜೊತೆಗೆ ಇರೋದರಿಂದ ಮೂಡಲ್ಪ ಯಕ್ಷಗಾನ, ಘಟ್ಟದ ಕೋರಿ, ಕೇಳಿಕೆ ಈ 3 ಪ್ರಕಾರಗಳು ಮೂಡಲ್ಪ ಯಕ್ಷಗಾನದಲ್ಲಿ ಸೇರಿಕೊಂಡಿದೆ. ಅಕಾಡೆಮಿ ತನ್ನದೇ ಆದ ಚೌಕಟ್ಟಿನಲ್ಲಿ ಅಕಾಡೆಮಿ ಕೆಲಸ ನಿರ್ವಹಿಸ್ತಾ ಬರುತ್ತಿದೆ. ಅಕಾಡೆಮಿ ಪ್ರಾಯೋಜನೆ ಮಾಡೋದಾಗಲಿ ಧನಸಹಾಯ ಮಾಡೋದು ಅಕಾಡೆಮಿಗೆ ಬರೋದಿಲ್ಲ. ಧನಸಹಾಯ ಮತ್ತು ಪ್ರಾಯೋಜನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಬರುತ್ತೆ. ಅಕಾಡೆಮಿ ಇರೋದರಿಂದ ನಮಗೆ ಪ್ರಾಯೋಜನೆ ಕೊಡೋದಿಲ್ಲ, ಧನಸಹಾಯ ಕೊಡೋದಿಲ್ಲ ಅಂತೇಳಿ ಕೆಲವರು ಆಪಾದನೆ ಮಾಡ್ತಾರೆ. ಅಕಾಡೆಮಿದೇ ಒಂದು ಚೌಕಟ್ಟು ಇರೋದ್ರಿಂದ ಆ ನೆಲೆಯಲ್ಲಿ ನಾವು ಕಲಾವಿದರನ್ನು ಮತ್ತು ತರಬೇತಿ ನೀಡಿದ ಮಕ್ಕಳನ್ನು ನಾವು ಪ್ರೋತ್ಸಾಹಿಸ್ತಾ ಬರ್ತಾಯಿದ್ದೀವಿ. ತರಬೇತಿ, ಕಮ್ಮಟ, ಕಾರ್ಯಾಗಾರ ಇದರ ಮೂಲಕ ನಾವು ತರಬೇತಿಗಳಿಗೆ ಅಕಾಡೆಮಿ ಅವಕಾಶ ಮಾಡಿಕೊಡುತ್ತೆ. ಪ್ರಶಸ್ತಿ ಪ್ರದಾನ ಇಂಥ ಕಾರ್ಯಕ್ರಮಗಳು ನಡೆಸಿಕೊಂಡು ಬರ್ತಾಯಿದ್ದು. ನಂತರ ಎಲ್ಲರಿಗೂ ಅಭಿನಂದಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಜಯ. ಶಿವರುದ್ರಪ್ಪನವರಿಗೆ ಧನ್ಯವಾದಗಳು. ಇದೀಗ ಈ ಒಂದು ದಿನದ ವಿಚಾರ ಸಂಕಿರಣದ ಉದ್ಘಾಟನೆ, ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರೊಫೆಸರ್ MA ಹೆಗಡೆ ಇವರ ಬಳಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಬನ್ನಿ ಇಲ್ಲೊಂದು ನಿಮಗೋಸ್ಕರ ಕಾಯ್ತಾ ಇದ್ದೆ. ಬನ್ನಿ ಸರ್, ಬೇಡ ಸ್ವಲ್ಪ ಹತ್ರ ಬನ್ನಿ ಸರ್, ಸ್ವಲ್ಪ ಹತ್ರ ಬನ್ನಿ ಸರ್. ಇದೀಗ ಉದ್ಘಾಟನಾ ಭಾಷಣ. ಪ್ರೊಫೆಸರ್ MA ಹೆಗಡೆ ಇವರು ಸಂಸ್ಕೃತದಲ್ಲಿ MA ಮಾಡಿದವರು, ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಜೋಗಿನ್ಮನೆಯವರು. 15 ಯಕ್ಷಗಾನ ಪ್ರಸಂಗಗಳನ್ನು ಬರೆದವರು, ಭಾರತೀಯ ತತ್ವಶಾಸ್ತ್ರ ಪ್ರವೇಶ, ಶಬ್ದ ಮತ್ತು ಜಗತ್ತು ಅನ್ನುವ ಪುಸ್ತಕಗಳನ್ನು ಬರೆದವರು. ಶ್ರೀಮಾನ್ ಸೂರ್ಯಕುಮಾರು ಗೋವಿಂದ ಭಟ್ರೆ, ಯಕ್ಷಗಾನ ಅಕಾಡೆಮಿಯ ಉತ್ಸಾಹಿ ಸದಸ್ಯರಾದ ಆರತಿ ಭಟ್ರಮೆ ಅವರೇ, ಅಕಾಡೆಮಿಯ ಬೆನ್ನೆಲುಬು ಅಂತ ಹೇಳಬಹುದಾದ ಅಂದ್ರೇನು, ಬೆನ್ನೆಲುಬೇ ಆಗಿರುವ, ಯಾಕೆಂದರೆ ಅವರಿದ್ದರೆ ಮಾತ್ರ ನಾವು ನಟೆ ನಿಲ್ಲಕ್ಕಾಗ್ತದೆ ಅಂಥ ರಿಜಿಸ್ಟ್ರಾರ್ ಶಿವರುದ್ರಪ್ಪನವರೇ, ಮತ್ತು ಇಲ್ಲಿ ಈ ಸಭೆಯಲ್ಲಿ ಸೇರಿದ ಯಾವತ್ತೂ ಗಣ್ಯರೇ, ಹಿರಿಯರೇ, ಕಿರಿಯರೇ, ಇವತ್ತಿನ ಒಂದು ಸಮಾರಂಭ ಅತ್ಯಂತ ವಿಶಿಷ್ಟವಾದದ್ದು ಅನ್ನೋದನ್ನು ನೀವು ಎಲ್ಲರೂ ಗಮನಿಸಿರ್ತೀರಿ ಅಂತ ತಿಳ್ಕೊಂಡಿದ್ದೇನೆ. ಯಾಕಂದರೆ ಒಬ್ಬ ವ್ಯಕ್ತಿಯ ಜೀವನದ ಸಾಧನೆಗಳನ್ನು
ಆ ವ್ಯಕ್ತಿಯ ಉಪಸ್ಥಿತಿಯಲ್ಲಿ ಅವರ ಎದುರಿನಲ್ಲಿಯೇ ನಾವು ಚರ್ಚೆ ಮಾಡೋದಿದೆಯಲ್ಲ, ಇದು ಬಹಳ ಅಪರೂಪಕ್ಕೆ ನಡೆಯತಕ್ಕಂತಹ ಒಂದು ಘಟನೆ. ಸೂರ್ಯಕುಮೇರು ಗೋವಿಂದ ಭಟ್ರು, ಅಲ್ಲಿ ಆ ಸೂರ್ಯಕುಮೇರು ಅನ್ನುವಲ್ಲಿ ಒಂದು ಮೇರು ಅಂತ ಬಂದಿದೆ. ಹೌದಾ? ಯಕ್ಷಗಾನದ ಮೇರು ಅನ್ನುವ ರೀತಿಯಲ್ಲಿಯೇ ಇದ್ದವರು. ಅಂಥವರು 70 ವರ್ಷಗಳಷ್ಟು ಸುದೀರ್ಘ ಕಾಲ ಯಕ್ಷಗಾನ ರಂಗದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಇನ್ನೂ ಈ ಗಿನೆಸ್ ದಾಖಲೆಯತ್ತ ಧಾವಿಸ್ತಾ ಇದ್ದಾರೆ. ಈಗಲೂ ಅವರು ಸೇವೆ ಬರಿಬೇಕಾದ್ರೆ ಹಾಗಂತ ಸಂಪರ್ಕ ಇಟ್ಟುಕೊಂಡವರು ನಾನು ಏನು ಕಡಿಮೆ ಅಲ್ಲ. 60 ವರ್ಷಗಳಿಗೆ ಅಷ್ಟು ಕಾಲ ಯಕ್ಷಗಾನದ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದೆ. ಇನ್ನೊಂದು 10 ವರ್ಷ ಆದರೆ 70 ವರ್ಷ ಆದೀತು. ಆದರೆ ನನ್ನ ಸಂಪರ್ಕ ಎಂಥದ್ದು ಮತ್ತು ಅವ್ರದ್ದು ಹೇಗೆ ಅದಕ್ಕೆ ಕಂಪೇರ್ ಮಾಡಿದರೆ ಈ ಸಂಸ್ಕೃತದಲ್ಲಿ ಖದ್ಯೋತ ಅನ್ನುವ ಶಬ್ದ ಇದ್ದಂಗೆ. ಖದ್ಯೋತ ಅನ್ನುವ ಶಬ್ದಕ್ಕೆ ಸೂರ್ಯ ಮತ್ತು ಮಿಣುಕು ಹುಳ ಅನ್ನೋ 2 ಅರ್ಥ ಇದೆ. ಸೂರ್ಯನಿಗೂ ಖದ್ಯೋತ ಅಂತ ಕರೀತಾರೆ, ಮಿಣುಕು ಹುಳಕ್ಕೂ ಖದ್ಯೋತ ಅಂತಲೇ ಹೆಸರು. ಯಾಕಂದರೆ ಅದು ಬೆಳಕು ಕೊಡ್ತದೆ, ಸೂರ್ಯನೂ ಬೆಳಕು ಕೊಡ್ತಾನೆ, ಮಿಣುಕು ಹುಳವು ಬೆಳಕು ಕೊಡ್ತದೆ. ಆದ್ದರಿಂದ ಅವೆರಡಕ್ಕೂ ಆ ಶಬ್ದ. ಆದರೆ ಅದಲ್ಲ ಸೂರ್ಯನ ಯೋಗ್ಯತೆ ಒಂದು ಮಿಣುಕು ಹುಳಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನಾವು 60 ವರ್ಷ ಅಲ್ಲ, 60 ವರ್ಷ ಇದ್ದು 120 ವರ್ಷ ಸರ್ವಿಸ್ ಮಾಡಿದರೂ ಗೋವಿಂದ ಭಟ್ರಷ್ಟು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರು ಪ್ರತಿನಿತ್ಯ ಅಂದರೆ 180 ವರ್ಷಕ್ಕೆ 180 ಆಟಗಳಂತೆ ಇಷ್ಟು ಕಾಲ ಕಳೆದಿದ್ದಾರಲ್ಲ, ಅದು ಒಂದು ಅದ್ಭುತ ಆಶ್ಚರ್ಯ. ಆ ದೃಷ್ಟಿಯಿಂದ ನಾವು ಗಮನಿಸಬೇಕಾದ ಬರೀ ಇಷ್ಟು ವರ್ಷ ಸರ್ವಿಸ್ ಮಾಡಿದರು ಅನ್ನೋದಲ್ಲ, ಆ ಒಂದು ಸೇವೆಯನ್ನು ಮಾಡುವಲ್ಲಿ ಅವರ ಏರಿದ ಸಾಧನೆಯ ಎತ್ತರ ಎಂಥ, ಇಡೀ ತೆಂಕುತಿಟ್ಟಿನ ರಂಗಭೂಮಿಗೆ ಅವರು ನೀಡಿದ ಕೊಡುಗೆ ಎಂಥದ್ದು, ಅದನ್ನು ಗಮನಿಸಬೇಕಾದ, ವಿಮರ್ಶಿಸಬೇಕಾದ ಒಂದು ಕಾಲ ಇದು. ವ್ಯಕ್ತಿಯ ತುಂಬ ಎತ್ತರಕ್ಕೆ ಏರಿದ್ದಾರೆ. ಇಡೀ ತೆಂಕುತಿಟ್ಟಿನ ಯಕ್ಷಗಾನವನ್ನು ತುಂಬ ಮೇಲಕ್ಕೆ ಒಯ್ಯುವಲ್ಲಿ ಗೋವಿಂದ ಭಟ್ಟರ ಪಾತ್ರ ಬಹಳ ದೊಡ್ಡದು. ಅದರಿಂದ ಎಂಥ ಒಂದು ಮಾನ್ಯತೆ ದೊರಕಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇರ್ತೀರಿ. ಅವರ ಒಂದು ವಿಶೇಷವಾದ ಸೇವೆಯನ್ನು ಗುರುತಿಸಿ, ತೆಂಕುತಿಟ್ಟಿನ ಯಕ್ಷಗಾನಕ್ಕೆ ಅವರು ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟಿದೆ. ಅದು ರಾಷ್ಟ್ರ ಪ್ರಶಸ್ತಿ ಅಂತ ಹೇಳಿಸಿಕೊಂಡರು. ಇಲ್ಲಿ ನಾನು ತೆಂಕುತಿಟ್ಟಿನ ಯಕ್ಷಗಾನ ಅಂತ ಹೇಳ್ತಾ ಇರೋದು ಅವರ ವಿಶೇಷವನ್ನು ಗಮನಿಸಿ. ಯಾಕಂದರೆ ಒಬ್ಬ ನಟನ ಶ್ರೇಷ್ಠತೆಯನ್ನು ಸೀಮಿತಗೊಳಿಸಬಾರದು ನಾವು. ಇವರು ತೆಂಕಿನಲ್ಲಿ ಶ್ರೇಷ್ಠರು, ಇವರು ಬಡಗಿನಲ್ಲಿ ಶ್ರೇಷ್ಠರು, ಇವರು ನಾಟಕದಲ್ಲಿ ಶ್ರೇಷ್ಠರು, ಇವರು ಸಂಗೀತದಲ್ಲಿ ಶ್ರೇಷ್ಠರು ಅನ್ನೋದಲ್ಲ. ನಿಜವಾಗಿ ಶ್ರೇಷ್ಠತೆ ಅನ್ನೋದು ಸಾರ್ವತ್ರಿಕ. ಅದನ್ನು ಗುರುತಿಸಿ ಸಂಗೀತ ನಾಟಕ ಅಕಾಡೆಮಿ ಗೌರವವನ್ನು ಸಲ್ಲಿಸ್ತದೆ. ಆ ದೃಷ್ಟಿಯಿಂದ ಗೋವಿಂದ ಭಟ್ಟರು ಶ್ರೇಷ್ಠರಾದ ನಟರ ವರ್ಗದಲ್ಲಿ, ಅಂದರೆ ಭಾರತದ ಇತಿಹಾಸದಲ್ಲಿ ದಾಖಲಾಗಬೇಕಾದಂಥ ಶ್ರೇಷ್ಠ ನಟರಲ್ಲಿ ಒಬ್ಬರು. ಅದು ಬಹಳ ಮುಖ್ಯವಾದದ್ದು. ಅದನ್ನು ನಾವು ಗಮನಿಸಬೇಕು. ಅವರು ನಮ್ಮವರು ಎನ್ನುವುದು ನಮ್ಮ ಹೆಮ್ಮೆ ಅಷ್ಟೇ ಹೊರತು ಅವರು ಇಲ್ಲಿ ಮಾತ್ರ ಶ್ರೇಷ್ಠರು, ಆಚೆ ಬದಿಗೆ ಹೋದ್ರೆ ಅಲ್ಲ ಎನ್ನುವ ಮಾತಲ್ಲ. ಅದನ್ನು ನಾವು ಚೆನ್ನಾಗಿ ಗಮನಿಸಬೇಕು. ಭಾಳ ಸಲ ನಾವು ಹೇಳ್ಕೊಳ್ತಾ ಇರೋ ಹೊತ್ತಿಗೆ ನಮ್ಮವರು ಎಂಬ ಹೆಮ್ಮೆಯಲ್ಲಿ ಉಳಿದದ್ದನ್ನು ಮರ್ತು ಬಿಡ್ತಾರೆ. ಅವರು ಎಲ್ಲ ಈ ಒಂದು ಶ್ರೇಷ್ಠರ ವರ್ಗದಲ್ಲಿ ಸೇರಬೇಕಾದವರು, ಯಾವ ರೀತಿಯಲ್ಲಿ ಅಳತೆ ಮಾಡಿದರೂ ಶ್ರೇಷ್ಠರು ಅನ್ನೋದನ್ನು ತಿಳಿದುಕೊಳ್ಳಬೇಕಾದಂಥ ಅಗತ್ಯ ನಮಗಿದೆ. ಆ ಒಂದು ದೃಷ್ಟಿಯಿಂದ ನಾನು ಹೇಳ್ತೇನೆ. ಅದಕ್ಕಾಗಿಯೇ ನಾನು ಯಕ್ಷಗಾನವನ್ನು ಹೇಳೋ ಹೊತ್ತಿ ಇದು ಕರಾವಳಿಯ ಗಂಡು ಕಲೆ ಅಂತ ಯಾರಾದರೂ ಹೇಳಿದರೆ ದಯವಿಟ್ಟು ಹಾಗೆ ಹೇಳಬೇಡಿ ಅಂತ ಹೇಳ್ತೇನೆ. ಕರಾವಳಿಯ ಗಂಡು ಕಲೆ ಅನ್ನೋದನ್ನು
ನಿಮ್ಮಲ್ಲಿ ಇಟ್ಕೊಳ್ಳಿ, ಆದರೆ ಅದನ್ನ ಹೇಳಲಿಕ್ಕೆ ಹೋಗಬೇಡಿ. ಕನ್ನಡ ನಾಡಿನ ಹೆಮ್ಮೆಯ ಕಲೆ ಅಂತ ಹೇಳಿ, ಆಗ ಉಳಿದವರು ಸ್ವೀಕರಿಸ್ತಾರೆ. ಅದನ್ನು ಬಿಟ್ಟು ನಮ್ಮದು ಇವಿಷ್ಟೇ ಭಾಗಕ್ಕೆ ಬಂದದ್ದು, ಇದು ಮಂಗಳೂರಿನ ಶ್ರೇಷ್ಠ ಕಲೆ ಅಂತ ಹೇಳಿದರೆ ಹೇಗೆ ಹಾಸ್ಯಾಸ್ಪದವಾಗ್ತದೋ ಆ ರೀತಿಯಲ್ಲಿ ಹಾಸ್ಯಾಸ್ಪದವಾಗುವ ಹಾಗೆ ಮಾಡಬೇಡಿ ಅಂತ ನಾನು ಹೇಳ್ತೇನೆ. ಯಾಕಂದರೆ ಅದರಿಂದ ನಾವು ಅದರ ವಿಶಾಲವಾದ ವ್ಯಾಪ್ತಿಯನ್ನು ಸಂಕುಚಿತಗೊಳಿಸುವಂತಹ ಒಂದು ಸಂದರ್ಭ ಆಗ್ತದೆ. ಆ ದೃಷ್ಟಿಯಿಂದ ಇಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮ ವಿಶಿಷ್ಟವಾದ. ಮತ್ತು ಇನ್ನೂ ಒಂದು ಮಾತನ್ನು ಮುಂದೆ ನಾವು ಗೋಷ್ಠಿಯವರು ವಿಚಾರ ಮಾಡಬೇಕು ಅಂತ ನಾನು ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಷ್ಟು ಸಣ್ಣ ವಯಸ್ಸಿನ ಹುಡುಗಿ ಇವಳು ಇಲ್ಲಿ ತುಮಕೂರಿನಲ್ಲಿ ಇದ್ಕೊಂಡಿದ್ದವಳು, ಯಕ್ಷಗಾನದ ಏರಿಯಾನೇ ಅಲ್ಲ, ಇಲ್ಲಿಗೆ ಬಂದು ಇವ್ರು ಏನು ಮಾಡ್ತಾರೆ ಅನ್ನೋ ಒಂದು ಭಾವ ನನ್ನ ಮನಸ್ಸಿನಲ್ಲಿತ್ತು. ಆದರೆ ತಮ್ಮ ಒಂದು ಸೃಜನಶೀಲವಾದಂತಹ ಚಿಂತನೆಗಳಿಂದ ಮತ್ತು ಸಕ್ರಿಯವಾದ ಒಂದು ಪಾಲ್ಗೊಳ್ಳುವಿಕೆಯ ಮೂಲಕವಾಗಿ ಅವರು ನಿಜವಾಗಿ ತಮ್ಮ ಅರ್ಹತೆಯನ್ನು ಈಗಾಗಲೇ ಸಾಬೀತುಪಡಿಸಿದ್ದಾರೆ. ಒಂದು ತಪ್ಪು ತುಂಬ ಉತ್ಸಾಹದಿಂದ ಈ ಒಂದು ಅಕಾಡೆಮಿಯ ಕಾರ್ಯಗಳಲ್ಲಿ ಪಾಲ್ಗೊಂಡು ಪ್ರತಿಯೊಂದನ್ನು ಆಲೋಚನೆ ಮಾಡ್ತಾ ಮುಂದುವರಿತಾ ಇದ್ದಾರೆ. ಆದ್ದರಿಂದ ಈ ಒಂದು ಅವರ ನೇತೃತ್ವದಲ್ಲಿ ಮತ್ತು ಜೊತೆಗೆ ಸಂಘಟನೆ, ಇತರ ಮಿತ್ರ ವೇದಿಕೆ ಇವೆಲ್ಲ ಏನು ಸೇರಿಕೊಂಡಿವೆ, ಇದ್ರ ಮೂಲಕವಾಗಿ ಈ ತುಮಕೂರಿನಲ್ಲಿ ಯಕ್ಷಗಾನದ ಗಾಳಿ ಇನ್ನಷ್ಟು ಬಲವಾಗಿ ಬೀಸಲಿ, ಇದು ಯಕ್ಷಗಾನದ ಒಂದು ಕೇಂದ್ರವಾಗಿ ಬೆಳೆದು ಬರಲಿ ಅನ್ನೋದಾಗಿ ಆಶಿಸ್ತಾ ನನ್ನ ಉದ್ಘಾಟನಾ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಯುತ ಶ್ರೀಧರ ಹೆಗಡೆ ಮೂಲತಃ ಸಾಗರದವರು. ಶೇಷಾದ್ರಿಪುರಂ ಪದವಿ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಅಧ್ಯಾಪಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ರಂಗಕ್ಕೆ ದಶಾವತಾರಿ ಶ್ರೀ ಸೂರಿಕುಮೇರು ಗೋವಿಂದ ಭಟ್ಟರ ಕೊಡುಗೆ ಒಂದು ದಿನದ ವಿಚಾರ ಸಂಕಿರಣ ಕಾರ್ಯಕ್ರಮದ ಮೊದಲನೇ ಗೋಷ್ಠಿಯಲ್ಲಿ ಉಪಸ್ಥಿತರಿರುವ ತಮಗೆಲ್ಲರಿಗೂ ನಮಸ್ಕಾರಗಳು. ಈ ಗೋಷ್ಠಿಯಲ್ಲಿ ನಮ್ಮೊಂದಿಗಿರುವ ಶ್ರೀ ಸೂರಿಕುಮೇರು ಗೋವಿಂದ ಭಟ್ ಹಾಗೂ ಪ್ರೊಫೆಸರ್ ಎಂ ಹೆಗಡೆ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದಯಮಾಡಿ ವೇದಿಕೆ ಮೇಲೆ. ಈ ಗೋಷ್ಠಿಯಲ್ಲಿ ಗೋವಿಂದ ಭಟ್ಟರ ಪಾತ್ರ ಪ್ರಸ್ತುತಿಯಲ್ಲಿ ಅಂಗೋಪಾಂಗ ಸಮನ್ವಯ ಎಂಬ ವಿಚಾರವನ್ನು ತಿಳಿಸಿಕೊಡಲು ನಮ್ಮೊಂದಿಗಿರುವವರು ಹಿರಿಯ ಯಕ್ಷಗಾನ ಕಲಾವಿದರಾದ ಶ್ರೀಯುತ ಉಜಿರೆ ಅಶೋಕ ಭಟ್ಟರವರು. ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದಾರೆ. ವಾಣಿಜ್ಯ ಪಂಚ ಗ್ರಾಮದ ಕಲ್ಚಾರಿನವರು. ತಮ್ಮ ಹುಟ್ಟೂರು ಉಜಿರೆ ಹಾಗೂ ಸುಳ್ಯಗಳಲ್ಲಿ ಪದವಿಯವರೆಗಿನ ಶಿಕ್ಷಣ ಪೂರೈಸಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಥಮ ರ್ಯಾಂಕಿನೊಂದಿಗೆ ಕನ್ನಡ MA ಪದವಿ ಪಡೆದವರು. ಹೊಸದಿಗಂತ ತರಂಗ ಪತ್ರಿಕೆಗಳಲ್ಲಿ 3 ವರ್ಷ ಸಂಪಾದಕರಾಗಿ ದುಡಿದು ಮುಂದೆ 21 ವರ್ಷ ಪದವಿ ಕಾಲೇಜು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದರು. ಅಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರಿ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಶ್ರೀಯುತ ಅಶೋಕ್ ಭಟ್ರವರನ್ನ ಕೇಳಿಕೊಳ್ತೀನಿ. ತತ್ವಶಾಸ್ತ್ರ ದರ್ಶನ ಜೋಶಿಯವರ ಜೊತೆಗೆ ಹೆಗಡೆ ಅವರೊಂದು ಗ್ರಂಥ, ಎಲ್ಲರೂ ಅದನ್ನು ಪಡ್ಕೊಳ್ಬೇಕು ಮುದ್ರಣ ಇದ್ದರೆ. ನಮ್ಮ ಭಾರತೀಯ ತತ್ವಶಾಸ್ತ್ರಗಳು ಚಾರ್ವಾಕ ಸಿದ್ಧಾಂತದ ದ್ವೈತ ಅದ್ವೈತ ಯಾವುದು ತೆಕ್ಕೊಳ್ಳಿ, ಅದನ್ನು ಓದಿದರೆ 1 ಗಂಟೆ ನಿರರ್ಧವಾಗಿ ಮಾತಾಡ್ಬೋದು. ಕಾಪಿರೈಟ್ ಅವರಿಂದ ತೆಕ್ಕೊಳ್ಬೇಕು. ಗ್ರೇಟ್ ಪುಸ್ತಕ. ನೀವು ಅದ್ವೈತವನ್ನು ದ್ವೈತವನ್ನು ಇನ್ನೊಂದು ಹುಡುಕಿಕೊಂಡು ಹೋಗಬೇಡಿ ಅಂತ ಆ ಒಂದು ಗ್ರಂಥ ಸಾಕು. ಅದಕ್ಕೆ ಬೇಕಾಗಿ ಅವರಿಗೆ ಮತ್ತೆ ಅಭಿನಂದಿಸ್ತೇನೆ. ನಾನು ಬಾಳೆಕುದುರು ಮಠದಲ್ಲಿ ಅದ್ವೈತದ ಬಗ್ಗೆ ಮಾತಾಡಿದೆ. ನನ್ನ ಸಾಮರ್ಥ್ಯ ಸಾಲದು, ಅದರ ಮುಂಚೆ ಅವರ ಪುಸ್ತಕ ಓದಿದೆ. ಆವಾಗ ನಾನು ಬೇರೆ ಯಾವುದು ಓದಲಿಲ್ಲ ಅಂತ ಗೊತ್ತಾಗಲೇ ಇಲ್ಲ ಆ ಒಂದು ಪುಸ್ತಕದಲ್ಲಿ. ಅಣೋರಾಣಿಯಾನ್ ಮಹತೋ ಮಹಿಯಾನ್ ಈಗಾಗಲೇ ಕೂತುಕೊಳ್ಳುವ ಶಶಾಂಕ ಹೇಳಿದೆ. ಸೂರ್ಯ ಅಂದರೆ ಜ್ಞಾನ, ಮೇರು ಅಂದರೆ ಎತ್ತರ ಅಂತ. ಯಕ್ಷಗಾನ ಲೋಕದಲ್ಲಿ ಅಲ್ಲ, ವರ್ಲ್ಡ್ ರಂಗಭೂಮಿಯಲ್ಲಿ 70 ವರ್ಷ ಅವಿಚ್ಛಿನ್ನವಾಗಿ ತಿರುಗಾಟ ಮಾಡಿದ ಗಿನ್ನೆಸ್ ದಾಖಲೆಯ ಕಲಾವಿದ ಗೋವಿಂದ ಭಟ್. ವರ್ಲ್ಡ್ ರಂಗಭೂಮಿಯಲ್ಲಿ ಅಂತಂದರೆ ಅದು ನಿರಂತರ. ಎಲ್ಲ ಅಕಾಡೆಮಿ ಸದಸ್ಯರೇ, ರಿಜಿಸ್ಟ್ರಾರೇ, ನನ್ನ
ವಿಶಿಷ್ಟ ಅರ್ಥಧಾರಿ. ನಾನು ರಾಧಣ್ಣನವರಿಗೆ ಯಾವಾಗಲೂ ಹೇಳೋದು, ಯಾರನ್ನು ಫಾಲೋ ಮಾಡಲಿಲ್ಲ ಅವರನ್ನು ಫಾಲೋ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮತ್ತು ಅನಂತರಾಮನಿಂದ ತೊಡಗಿ ಸಂಘಟಕರೇ, ಯಕ್ಷಗಾನದ ಪ್ರೀತಿಸುವ ಕಲೋಪಾಸಕ ಬಂಧುಗಳೇ, ಶ್ರದ್ಧೆಯ ತಾಯಂದಿರಿ, 61 ವರ್ಷ ತಿರುಗಾಟ ಮಾಡಿದ ಕೋಳೂರು ನಾರಾಯಣ ಭಟ್ರು ನಿರಂತರ, 59 ವರ್ಷ ತಿರುಗಾಟ ಮಾಡಿದ ಅಡಿಕೆ ರಾಮಯ್ಯರೈಗಳು ನಿರಂತರ, 60 ವರ್ಷ ತಿರುಗಾಟ ಮಾಡಿದ ಪಡ್ರೆ ಚಂದವಣ್ಣ, ಇವರೆಲ್ಲ ನಿರಂತರ ಮೇಳಕ್ಕೆ ಸೇರಿದ ಮೇಲೆ ಬ್ರೇಕ್ ಇಲ್ಲ ಮಧ್ಯೆ ತಿರುಗಾಟ ಮಾಡಿದವರು. 69ನೇ ತಿರುಗಾಟದಲ್ಲಿರುವ ಗೋವಿಂದ ಭಟ್ರು 1950ರಿಂದ ನಿರಂತರ ಬರುವ ವರ್ಷದ ತಿರುಗಾಟ ಒಂದು 70ನೇ ತಿರುಗಾಟ. ಇದನ್ನು ಹಿಂದೆ ಯಾರು ಈಗ ಬರಲಿಲ್ಲ. ನನಗೆ ಕಾಣುತ್ತದೆ ಇದನ್ನು ಬೀಟ್ ಮಾಡುವವರು ಇನ್ನು ಹುಟ್ಟಿಕೊಳ್ಳುವುದು ಕಷ್ಟ. ಗ್ರೇಟ್. ಅಂತಹ ಒಬ್ಬ ಕಲಾವಿದನಿಗೆ ಒಂದು ದಿವಸ ಅಕಾಡೆಮಿ ಅವರನ್ನು ಕೇಂದ್ರೀಕರಿಸಿ ಅವರ ಸಾಧನೆಯ ಒಂದು ಪಾರ್ಶ್ವ ನೋಟವನ್ನು ಮಾತ್ರ ಇವತ್ತು ಮಾಡ್ತಾ ಇದ್ದೇವೆ, ಪೂರ್ಣ ನೋಟ ಅಲ್ಲ. ಅವರ ದಶಾವತಾರವನ್ನು ನೋಡಲಿಕ್ಕೆ 10 ದಿವಸ ಬೇಕು ರಿಜಿಸ್ಟರ್. ಬರುವ ವರ್ಷ ಪ್ರಾಜೆಕ್ಟ್ ಇಡಿ, ನನ್ನನ್ನು ಕರೀರಿ. 8 ಲೀಲಾವತಾರ ಉಂಟು, ಭಾಗವತದಲ್ಲಿ 22 ಉಂಟು, ದಶಾವತಾರ ಅಲ್ಲದೆ 12 ಉಂಟು. ಇವತ್ತು ಆ ಲೀಲಾವತಾರದ ಪಾರ್ಶ್ವ ನೋಟ ಮಾತ್ರ ಮಾಡ್ಬೋದು ಗೋವಿಂದ ಭಟ್ರದ್ದು. ಗ್ರೇಟ್ ಆರ್ಟಿಸ್ಟ್. ತಾನು ಅಷ್ಟು ದೊಡ್ಡ ಕಲಾವಿದ, 70 ತಿರುಗಾಟ ಮಾಡಿದ್ದಾನೆ ಅಂತ ಅವರಿಗೆ ಇನ್ನೂ ಗೊತ್ತಿಲ್ಲ ಅಂತದ್ದು. ಅದು ಆಶ್ಚರ್ಯ. 70 ತಿರುಗಾಟ ಆತ ಆ ಚೌಕಿಯಲ್ಲಿ ಕೂತ್ರಲ್ಲ ನಾವು 70 ವರ್ಷ ತಪಸ್ಸಿನ ಹಾಗೆ. ನಡ್ಕೊಂಡು ಹೋಗುವ ಕಾಲ, ಒಂದು ಊಟ ಮಾಡುವ ಕಾಲ, ಹಿರಿಯ ವೇಷಧಾರಿಗಳ ಬಣ್ಣದ ಬಟ್ಟೆ ತೊಳೆದು ಬರಬೇಕಾದ ಕಾಲ, ಇದನ್ನೆಲ್ಲ ದಾಟಿ ರಾಷ್ಟ್ರಪತಿಗಳ ಕೈಯಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಎಂದು ಕಲೆಯಿಂದ ಏನು ಗೋವಿಂದ. ಹಾಗಾದ ಕಾರಣ ಯಾರೋ ಒಬ್ಬನಲ್ಲಿ ಉಳಿದ ಶಾಹಿಯಲ್ಲಿ 2 ವಾಕ್ಯ ಬರೆದಿದ್ದಾರೆ ಅಂದರೆ ಎಂ ಎ ಹೆಗಡೆ ಅವರೇ, ದಂಡಂ ದಶಗುಣಂ ಭವೇತ್. ನಿನ್ನೆ ಜೋಶಿ ಅವರು ನಾವು ಅದನ್ನು ಮಾತಾಡಿದ್ದೇವೆ, ಆ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಅಂತ. ಮೊನ್ನೆ ಬೆಂಗಳೂರಿನಲ್ಲಿ ಗೋಷ್ಠಿಯಲ್ಲಿ ಗೋವಿಂದ ಭಟ್ರು ಇದ್ದರು ಅಕಾಡೆಮಿ ಕಾರ್ಯಕ್ರಮದಲ್ಲಿ. ಅದಕ್ಕೆ ಯಾರೋ ಒಬ್ಬರು ಬಂದಿದ್ದರು, ಆ ಹೆಸರು ಅಲ್ಲಿ ರೆಕಾರ್ಡ್ ಆಗೋ ಕಾರಣ ಬೇಡ. 10 ವರ್ಷ ಹಿಂದೆ ಆದರೆ ಧೈರ್ಯ ಇತ್ತು, ಈಗಲೂ ಉಂಟು, ಆದರೆ ಬೇಡ. ಅವರು ಬರೆದ್ರು ಎಂಥದ್ದು, ಅವರಿಗೆ ಇನ್ನೂ ಈ ರಂಗಭೂಮಿ ಏನು ಅಂತ ಅರ್ಥ ಆಗಲಿಲ್ಲ ದೇವರ ದಯದಿಂದ. ಹಾಗೆ ಏನೋ ಬರೆದ್ರು, ಸರಿ ಮುಂದೆ ಅವರಿಗೆ ಜನ್ಮವೇ ಇಲ್ಲ. ಹೌದು, ಅದಕ್ಕೆ ಜೋಶಿ ಅವರು ಹೇಳಿದರು ಅದು ಬಾಲಿಶ ಹುಚ್ಚ ಮಾರಾಯರು ಹೇಳಿದರು ಜೋಶಿಯವರು. ನಾನು ಹೇಳಿದೆ ಅದನ್ನು ಕೇಳಿ ಬರೆದ 70 ವರ್ಷ ಕಳೆದವರಿದ್ದಾರಲ್ವಾ ಉಪಸಂಪಾದಕರು, ಯಾವ ಪತ್ರಿಕೆ ಅಂತ ಬೇಡ, ಕೂಡಲೇ ಗೊತ್ತಾಗ್ತದೆ. ಅವಾಗ ಹೇಳಿದ ಅದು ಶೈಶವ ಹುಚ್ಚ ಹೇಳಿದ್ರು ಅವರು ಸರ್, ಇದು ಬಾಲಿಶ ಹುಚ್ಚ, ಅದು ಶೈಶವ ಹುಚ್ಚ ಅಂತ ಹೇಳಿದರು. ಗೋವಿಂದ ಭಟ್ರ ಕೊಡುಗೆ ಅಂತದ್ದು, ಅದನ್ನು ವಿಮರ್ಶೆ ಮಾಡಲಿಕ್ಕೆ ಅವರ ಬಿಡೋಣ. ಇಂತಹ ಗೋವಿಂದ ಭಟ್ರು ತೆಂಕುತಿಟ್ಟು ಯಕ್ಷಗಾನ ರಂಗಭೂಮಿಯಲ್ಲಿ ತೀರ ಅದರ ಭಾಷೆಯಲ್ಲಿರ್ಬೋದು, ನೃತ್ಯ ವಿಧಾನದಲ್ಲಿರ್ಬೋದು, ವೇಷ ವಿಧಾನದಲ್ಲಿರ್ಬೋದು, ಅಕಾಡೆಮಿಕ್ ಅಂತ ನಾವು ಏನು ಹೇಳ್ತೇವೆ ಅದು ಇರಲಿಲ್ಲ. ಸಿಕ್ಕಿತನ್ನು ಕಟ್ಟಿಕೊಂಡು ಹೋಗೋದು. ಆಗ ಇಲ್ಲೂ ಇಲ್ಲ. ಗಡ್ಡ ಕಟ್ತಿದ್ದದ್ದು ಕುತ್ತಿಗೆಗೆ ದಡ್ಡಾದ ಒಲಿಯದ್ದು. ಮೀಸೆ ಹೀಗೆ ಬರುವುದು. ಮೀಸೆ ಹಾಗೆ ಯಾರಿಗೂ ಬರುವುದಿಲ್ಲ. ಈಗ ನಮ್ಮ ಮೀಸೆಯನ್ನೇ ನಾವು ನೋಡಿಕೊಳ್ಳೋದು. ನಾನು ಡೈಲಿ ಶೇವ್ ಮಾಡೋದು, ಮೀಸೆ ಹಾಗೆ ಬರುವುದಿಲ್ಲ. ಇಲ್ಲಿ ಗಡ್ಡ ಬರೋದು ಆಡಿಗೆ, ಮನುಷ್ಯನಿಗೆ ಇಲ್ಲಿ ಗಡ್ಡ ಬರೋದಿಲ್ಲ. ಗಡ್ಡ ಬಂದ ಮೇಲೆ ಇಲ್ಲಿಗೆ ಬರೋದು. ಅದನ್ನು ಒಬ್ಬ ಹಿರಿಯ ಕಲಾವಿದರು ತಿದ್ದಿ ಆ ಮೀಸೆಗೊಂದು ಶೇಪ್ ಕೊಟ್ಟರೆ, ಗಡ್ಡ ಹೀಗೆ ಬಂದರೆ ಅದನ್ನು ಪರಂಪರೆ ಹಲ್ಲೆ ಅಂತ ಹೇಳಲಿಕ್ಕಿಲ್ಲ ಅಂತ. ಆಡಿಗೆ ಗಡ್ಡ ಇರುವುದಲ್ಲ, ವೇಷ ಮಾಡೋದು ಆಡಲ್ಲ ಅಂತ ಹೇಳಿದಾಗಾಯ್ತು. ಆಡಿನ ತಲೆ ಇಡುದು ದಕ್ಷಿಣಿಗೆ ಮತ್ತೆ. ಇದು ಪರಿಷ್ಕರಣೆ. ಈಗ ಅಧ್ಯಕ್ಷರು ಏನು ಉದ್ಘಾಟನಾ ಭಾಷಣದಲ್ಲಿ ಹೇಳಿದರು, ಒಂದು ರಂಗಭೂಮಿ ಬೆಳೀತಾ ಹೋಗುವಾಗ ಪರಿಷ್ಕರಣೆ ಆಗ್ತಾ ಹೋಗ್ತದೆ. ನಾವೀಗ ಪರಂಪರೆ ಅಂತ ತಕ್ಕೊಂಡು ಮೊಹೆಂಜದಾರೋ ಹರಪ್ಪಲ್ಲಿಗೆ ಹೋಗಿ ನಾವು ಸೊಪ್ಪು ಕಟ್ಟಿಕೊಂಡು ತಿರುಗಾಡೋದು, ಈ ಬಟ್ಟೆಲ್ಲ ತೆಗೆದುಹಾಕಿ ಕೊಳದ ಮರದಲ್ಲಿ ಹಾಕ್ಬೇಕತ್ತೆ. ನಮ್ಮನ್ನು ಹಸಿ ಮಾಂಸ ತಿಂದು ಸೊಪ್ಪು ಕಟ್ಟಿಕೊಂಡು ಮೈ ತೋರಿಸಿಕೊಂಡು ಹೋದ್ರೆ ಅಂತ ಹೇಳೋದು ನಾವು ಹಳೆ ಕ್ರಮ ಅದನ್ನು ಮಾಡಬೇಕು ಅಂತ ಮಾಡೋದಾ? ಪರಿಷ್ಕರಣೆ ಆಗಲಿಲ್ಲ ನಮ್ಮ ಉಡುಪಿನಲ್ಲಿ, ನಾವು ಹೊರಡೋ ಕ್ರಮದಲ್ಲಿ, ನಮ್ಮ ಮಾತಿನಲ್ಲಿ, ಬರಹದಲ್ಲಿ ಪರಿಷ್ಕರಣೆ ಆಗಲಿಲ್ಲೋ? ಮನುಷ್ಯ ಹೇಗೆ ಕಾಲಕ್ಕೆ ತಕ್ಕಂತೆ ಪರಿಷ್ಕರಿಸಿಕೊಂಡು ಸಕಾಲಿಕವಾಗಿ ಜೀವನ ಕ್ರಮವನ್ನು, ಉಡುಪ, ವಪ್ಪು ಎಲ್ಲವನ್ನು ಬದಲಾವಣೆ ಆಗ್ತಾನೋ, ನಮ್ಮ ಜೊತೆಗೆ ಕಲೆಯು ಉಂಟಲ್ಲ. 10 ವರ್ಷದ ಹಿಂದೆ ಇದ್ದ ತಿಂಡಿಗಳು ಸಾವಿರಾರು ಬದಲಾವಣೆ ಆಗಲಿಲ್ವೋ? ಇಡ್ಲಿ ಬೆಳಗ್ಗೆ ಉಳಿದ್ರೆ ಮಧ್ಯಾಹ್ನ ಮೇಲೆ ಎಣ್ಣೆಗೆ ಹಾಕಿ ಅದೊಂದು ತಿಂಡಿ ಆಗ್ತದೆ, ಇಡ್ಲಿ ಕರೆದದ್ದು.
ಉಳಿಯದಿದ್ರೆ ಮಾಡಬಾರ್ದು ಅಂತಲ್ಲ, ತಪ್ಪು ತಿಳ್ಕೊಳ್ಬೇಡಿ ನಿಮ್ಮ ಮರತಿ ಅಕ್ಕ. ಹೌದು ಹೌದು, ನಿಮ್ಮಲ್ಲಿಗೆ ಬರುವಾಗ ಇನ್ನು ಅದೇ ಮಾಡಬೇಡಿ. ಹಾಗಾದ್ರೆ ಅದು ಪರಿಷ್ಕರಣೆ ಅಂತ. ಮುಂಚಿನ ದಿವಸ ಬೆಳತ್ತಿಗೆ ಉಳಿದ್ರೆ ಮರು ದಿವಸ ಪಲಾವು. ಈಗೇನಾಗಿದೆ, ಮರು ದಿವಸ ಬೆಳಗ್ಗೆ ಪಲಾವಿಗೆ ಅನ್ನ ಮಾಡಲಿಕ್ಕೆ ತೊಡಗಿದೆ. ಮೊದಲು ಉಳಿದ್ರೆ ಮಾತ್ರ ಮರು ದಿವಸ ಚಿತ್ರಾನ್ನ, ಮದುವೆ ಮನೆಯ ಮರು ದಿವಸ ಚಿತ್ರಾನ್ನವೇ ಬೆಳಗ್ಗೆ, ಒಂದು ಬಟ್ಟೆ ಉಳಿತದ ಅನ್ನ. ಈ ಪರಿಷ್ಕರಣೆ ರಂಗಭೂಮಿಯಲ್ಲಿ ಮಾಡಿದವರು ನಾವು ಮೊದಲಿಗೆ ನೆನಪಿಸಿಕೊಳ್ಬಾರ್ದು. 30 ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಅಷ್ಟೂ ಪ್ರಯೋಗಗಳನ್ನು ಮಾಡಿ ಸೃಜನಶೀಲತೆಯನ್ನು ತಂದು ಆಕಾರ ಇದನ್ನು ಕೊಟ್ಟಂಥ ವಿಠಲ ಶಾಸ್ತ್ರಿಗಳು ಗ್ರೇಟ್ ಆರ್ಟಿಸ್ಟ್. ಶಾಸ್ತ್ರಿಗಳು ಮಾತಿನಲ್ಲಿರ್ಬೋದು, ಕುಣಿತದಲ್ಲಿರ್ಬೋದು, ಕಾಸ್ಟ್ಯೂಮಿನಲ್ಲಿರ್ಬೋದು, ಡ್ರೆಸ್, ಆಹಾರ ವಿಭಾಗ ಇರ್ಬೋದು, ಬಣ್ಣಗಾರ, ಪ್ರತಿಯೊಂದರಲ್ಲಿ. ಅದೇ ವಿಠಲ ಶಾಸ್ತ್ರಿಗಳು ಅವರಿಗೆ ಅನುಕೂಲಕ್ಕೆ ಬೇಕಾಗಿ ನಾಟಕೀಯ ವೇಷಗಳನ್ನು ತಂದಿದ್ದು. ಅವರು ಕೃಷ್ಣ ಮೈ ಬಿಟ್ಟು ಮಾಡ್ತಿದ್ರು, ತುರಾಯಿ ಕಟ್ಟಿಕೊಳ್ತಿದ್ರು. ಆದರೆ ಅವರ ಮೇಳದಲ್ಲಿರುವ ಇನ್ನುಳಿದ ಕಳೆದವರಿಗೆ ಅವಕಾಶ ಇಲ್ಲ, ನಾಟಕೀಯ ವೇಷ ಮಾಡಲಿಕ್ಕೆ ಅವಕಾಶ ಇಲ್ಲ. ಅವರು ಮಾತ್ರ ಅವರ ದೇಹ ಪ್ರಕೃತಿ ಮತ್ತು ಅವರು ಬಂದದ್ದು ನಾಟಕ ರಂಗಭೂಮಿಯಿಂದ ಮಾಡ್ತಿದ್ರು. ಪರಂಪರೆಯನ್ನು ಉಳಿಸಿಕೊಂಡು ಬೆಳೆಸುವ ಬಗ್ಗೆ ಬಟ್ಟದ ಮಾಲಿಂಗ, ಕರುವಳು ದೇರಣ ಶೆಟ್ಟಿ, ಹೊಸ ಮಾಲಿಂಗ ಭಟ್ರು, ಗೋವಿಂದ ಭಟ್, ಆ ಗರಡಿಯಲ್ಲಿ ತಯಾರಾದ ಕಲಾವಿದರು. ಕೊಳ್ಳೂರು ರಾಮಚಂದ್ರಯ್ಯರು, ಕೊಡಕಲ್ಲು ಹಾಸ್ಯಗಾರರು, ಪೆರುವಡಿ ಹಾಸ್ಯಗಾರರು, ಶೀನ ಭಂಡಾರಿಯವರು, ರಮೇಶ್ ಆಚಾರ್ಯ, ಶ್ರೀಧರ ಭಂಡಾರಿ ಅವರಿಗೆ ವಿಠಲ ಶಾಸ್ತ್ರಿಗಳ ಪರಂಪರೆ. ಅದೇ ನಾವು ತೆಂಕುತಿಟ್ಟು, ದಕ್ಷಿಣ ಕನ್ನಡ ತಿಟ್ಟು ಅಂತ ಇತ್ತು, ಕುಂದಾಪುರ, ಹಾರಾಡಿ ರಾಮ ಇವರೆಲ್ಲ. ಅದೀಗ ಬಡಗು ತಿಟ್ಟು ಅಂತಾಗಿದೆ, ಯಾಕಂದರೆ ಆಚೆ ಅದು ಬಡಗಾಗಿದೆ. ಅಭಿನಯದ ಭಾಗ ಬಡಗಿನಿಂದ, ಅಂದರೆ ಬಡಗು ಉತ್ತರ ಕನ್ನಡ ತಿಟ್ಟಿನಿಂದ ಬಂತು. ಅದು ಕರ್ಕಿ ಬಂಧುಗಳು, ಕೆರೆಮನೆ ಬಂಧುಗಳು ಪ್ರಧಾನ ಅಂತ ನಾನು ತಿಳ್ಕೊಂಡಿದ್ದೇನೆ, ಎಂ ಹೆಗಡೆ ಅವರೇ. ಇನ್ನು ಹೆಚ್ಚಿನ ಮಾಹಿತಿಗೆ ಅವರನ್ನು ಸಂಪರ್ಕಿಸುವುದು ಕಾರ್ಯಕ್ರಮ ಮುಗಿದ ಮೇಲೆ. ಅಲ್ಲಿಂದ ಬಂತು. ಆ ಕಾಲದಲ್ಲಿ ಸಾಧಾರಣ 48ನೇ ಇಸವಿ, 48-49 ಮೂಡಬಿದ್ರೆಯಲ್ಲಿ ಬ್ರಹ್ಮಕಪಾಲ ಪ್ರಸಂಗವನ್ನು ಮಾಡಿದರು. ಅದು ಕಲ್ಯಾಣಪುರ, ಉಡುಪಿಯಲ್ಲಿ ಆಯಿತು ವಿಠಲ ಶಾಸ್ತ್ರಿಗಳು ಧರ್ಮಸ್ಥಳ ಮೇಳದಲ್ಲಿ. ಅದನ್ನು ನೋಡಿದಂತಹ ಉತ್ತರ ಕನ್ನಡದ ಬಂಧುಗಳು ಒಂದೇ ರಾತ್ರಿ 17 ಕ್ಯಾಂಪು ಉತ್ತರ ಕನ್ನಡಕ್ಕೆ ಫಿಕ್ಸ್ ಆಯಿತು. ವಿಠಲ ಶಾಸ್ತ್ರಿಗಳ ನೃತ್ಯ, ಅಭಿನಯ, ಅವರ ರಂಗ ಪ್ರಕ್ರಿಯೆ, ಕ್ರಮಗಳು, ಚಲನೆಗಳನ್ನು ನೋಡಿ ಒಂದೇ ರಾತ್ರಿ 17 ಕಾರ್ಯಕ್ರಮ, 48ನೇ ಇಸವಿ ಇದು. ಅಲ್ಲಿಂದ ಉತ್ತರ ಕನ್ನಡದಲ್ಲಿ ದೊಡ್ಡ ಕ್ರಾಂತಿ. ಅದನ್ನು ಸೀಮೋಲ್ಲಂಘನ ಅಂತ ನಾ ಹೇಳೋದಿಲ್ಲ, ಯಾಕಂದರೆ ಸ್ವರ್ಣವಲ್ಲಿ ಶ್ರೀಗಳನ್ನು ಅಪ್ಪಣೆ ಕೊಡಿಸಿದ್ರು. ನಾನೊಂದು ಶಬ್ದ ಪ್ರಯೋಗ ಮಾಡುವಾಗ ಸೀಮಾ ಇಲ್ಲ ಶೋಭಗಟ್ಟರೆ ಸೀಮಾ ವಿಸ್ತರಣ ಅಂತ ಹೇಳಿದ್ರು ಅವರು, ಸೀಮೋಲ್ಲಂಘನ ಅಂತ ಹೇಳಬೇಡಿ ಅಂತ. ಯಕ್ಷಗಾನದ ಸೀಮೆಯ ವಿಸ್ತರಣೆ ಮಾಡಿದ್ರು ಅಂತ ವಿಠಲ ಶಾಸ್ತ್ರಿಗಳು. ಈ ಪರಂಪರೆಯಲ್ಲಿ ಬಂದವರು ಗೋವಿಂದ. ಅವರು ಏನು ನಾಟ್ಯವನ್ನು ಅಭ್ಯಾಸ ಮಾಡಿದ್ರು, ಅದಕ್ಕೆ ಭರತನಾಟ್ಯ, ಕಥಕ್ಕಳ್ಳಿ, ಹುಬ್ಬಿನ ಚಲನೆ, ಕಣ್ಣಿನ ಚಲನೆ, ಕಥಕ್ಕಳ್ಳಿಯಲ್ಲಿರುವಂತಹದ್ದು ಪ್ರಧಾನ. ಇಲ್ಲಿ ಚಲನೆಗಳು, ಅಭಿನಯಗಳು, ಬೆರಳಿನ ಕುಣಿತಗಳು ಬಿಟ್ಟರೆ ಅದಕ್ಕಿಂತ ಕೆಳಗಡೆ ಏನಿಲ್ಲ, ಬರೀ ಹೆಜ್ಜೆ ತೆಗೆಯುವುದು ಮಾತ್ರ. ನಮ್ಮ ಕೇರಳದ ಭಾಗದಲ್ಲಿ ದೇವರನ್ನು ದರ್ಶನ ಬಲಿಗೆ ಹೊರುವ ಅಡಿಗಳಾಗೆ ಟಂಗ್ 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 ಮಾಡುವಷ್ಟೇ, ಮತ್ತೆ ಇದಕ್ಕಿಂತ ಕೆಳಗೆ ಚಲನೆ ಇಲ್ಲ, ಬರೇ ಬೆರಳಿನ ಚಲನೆಗಳು ಅವರದ್ದು. ಇದನ್ನು ಗೋವಿಂದ ಭಟ್ರು ಅಳವಡಿಸಿದ್ರು ಅಂತ. ಎಷ್ಟೋ ದಿವಸ ಕನ್ನಡಿಯ ಮುಂದೆ ನಿಂತಿರ್ಬೋದು, ವಿಕಾರ ಎಲ್ಲ ಮಾಡಿರ್ಬೋದು, ಮಂಗಕಾರ ಮಾಡಿರ್ಬೋದು, ಅದು ಬರಬೇಕಿದ್ರೆ. ಆಮೇಲೆ ಕೂಚುಪುಡಿ, ಭಾರತೀಯ ರಂಗಭೂಮಿಯ ಅನ್ಯ ಕಲೆಗಳಲ್ಲಿ ಅಭಿನಯಗಳು, ರಂಗದ ಚಲನೆಗಳು, ಸವ್ಯ ಇದಕ್ಕೆ ಅಂಗೋಪಾಂಗಗಳ ಸಮನ್ವಯಗಳನ್ನು ಅಧ್ಯಯನ ಅಭ್ಯಾಸ ಮಾಡಿ ತನ್ನ ಪಾತ್ರದಲ್ಲಿ ಅದನ್ನು ಅಳವಡಿಸಿದರು ಗೋವಿಂದ ಭಟ್ರು. ಅದು ಸಣ್ಣ ಸಂಗತಿ ಅಲ್ಲ ಅಂತ. ಏನಾದರೂ ಅವರು 10 ವರ್ಷದ ಸಾಧನೆ ಇರ್ಬೋದು ಅದು, ಯಾಕೆಂದರೆ ನಾವು ಈಗ ನೋಡ್ತಾ ಇದ್ದೇವೆ ಅವರನ್ನು. ಆದರೆ 51ನೇ ಇಸವಿಯಲ್ಲಿ ಪ್ರವೇಶಿಸಿದ ಗೋವಿಂದ ಭಟ್ರು ಅಂಗೋಪಾಂಗ ಸಮನ್ವಯದಲ್ಲಿ ಅನೇಕ ಸಲ ಏನಾಗ್ತದೆ, ಬಹುತೇಕ 100ರಲ್ಲಿ 98 ವೇಷಧಾರಿಗಳನ್ನು ನೋಡಿ ಬಲಬದಿಗೆ ಕುಣಿಲಿಕ್ಕೆ ಬಂದವನಿಗೆ ಎಡಬದಿಗೆ ಬರುವುದಿಲ್ಲ ಚಂದ ಮಾಡಿ. ಈಗ ದಿಂಗಿನ ಕೆಟ್ಟದ ಕೈ ಹಾಕುವಾಗ ಬಲಬದಿಗೆ ಕಾಲೆತ್ತಿ ಬರ್ತದೆ, ಎಡಬದಿಗೆ ಅಲ್ಲಿಗೆ ಪುಚುಕಾಗುವುದು ಇಲ್ಲ. ಚಲನೆಯಲ್ಲಿ ಹಾಗೆ ಒಂದು ಬಿಡಿತ ಕುಣಿತ ಇರ್ಬೋದು, ಮುಕ್ತಾಯದ ಕುಣಿತ ಇರ್ಬೋದು, ಬಲಬದಿಗೆ ನಾವು ಹೀಗೆ ಬರ್ತೇವೆ ಸವ್ಯವಾಗಿ, ಎಡಬದಿಗೆ ಬರುವುದಿಲ್ಲ ಕೈ. ಎಡಬದಿಯದ್ದು ಯಾವಾಗಲೂ ಹೀಗೆ ಇರ್ತದೆ, ನಿನಗಿದೆ ಅಂತ, ಇದು ಮಾತ್ರ ಹೀಗೆ ಇರ್ತದೆ, ಇದು ಹೀಗೆ. ಅದಕ್ಕೆ ಎಂತ ಮಾಡ್ತಾನೆ, ಆಯುಧ ಹಿಡ್ಕೊಳ್ತಾನೆ. ಆಯುಧ ಹಿಡ್ಕೊಂಡ್ರೆ ಅಭಿನಯ ಮಾಡಬೇಕು ಅಂತಿಲ್ಲ, ಅದು ಬುದ್ಧಿವಂತಿಗೆ. ಕೈಯಲ್ಲಿ ಆಯುಧ ಎಷ್ಟೊತ್ತಿಗೆ ಇರುವುದಲ್ಲ, ಹೀಗೆ ಸ್ಟ್ಯಾಚ್ಯೂ. ಗೋವಿಂದ ಭಟ್ರು ಇಲ್ಲ, ಯುದ್ಧಕ್ಕೆ ಮಾತ್ರ ಆಯುಧ ಬಳಸ್ತಾರೆ. ಪ್ರವೇಶದಲ್ಲಿ ಕಾರ್ತವೀರ್ಯ ಬಿಟ್ಟರೆ ದೇವೇಂದ್ರಾದಿ ಪಾತ್ರಗಳಲ್ಲಿ ಅವರು ಆಯುಧ ಹಿಡಿಯುವುದೇ ಇಲ್ಲ. ಯಾಕೆ ಆಯುಧ ಹಿಡಿಯೋದು ಅಂತ ಕೇಳಿದೆ. ಹೌದಾ ಗೋವಿಂದಮ್ಮ, ನೀವು ಆಯುಧ ಹಿಡಿದ್ರೆ ಒಂದು ಕೈ ಇದೆ ಅಲ್ಲ ಮರ, ಅದು ಸ್ಟ್ಯಾಚ್ಯೂ ಅಲ್ಲ ಹೇಳಿದ್ರು ಅವರು. ಅದಕ್ಕೆ ಚಲನೆ ಇಲ್ಲ ಅಲ್ಲ ಅಂತ ಅವರು ಹಿಡಿಯುವುದಿಲ್ಲ ಆಯುಧವನ್ನು.
ಅವರ ಟ್ವಿಸ್ಟ್ ವರ್ಕ್ ಇರ್ತದೆ. ಟ್ವಿಸ್ಟ್ ವರ್ಕ್ ಇದು ಮುಂಗೈಯ ಚಲನೆಗಳು ಇದಲ್ಲ, ಅಂಗೋಪಾಂಗ ಇದಲ್ಲ. ಮುಂಗೈಯ ಚಲನೆ ಏನುಂಟು ಇದು, ಇದಕ್ಕಿಂತ ಮಾತ್ರ ಈ ಕೆಲಸ ಕೊಡ್ತಾರೆ ಅವರು, ಅವರ ಪ್ರವೇಶ ಕುಣಿತದಲ್ಲಿ ಕೊಡ್ತಾರೆ. ಎರಡೂ ಕೈಯಲ್ಲಿ ಒಂದೇ ಲೆಕ್ಕ ಬರುವಂತಹದ್ದು. ಆ ವರ್ಕಿಗೆ ಸರಿಯಾಗಿ ಅವರ ಕಣ್ಣಿನ ಚಲನೆ ಇರುವಂತಹದ್ದು. ಇಲ್ಲದಿದ್ದರೆ ಅವರದು ಅಗಾಲವಾದಂತಹ ದೊಡ್ಡ ಮುಖ ಅಲ್ಲ ನೋಡಿ, ವಿಸ್ತಾರವಾದಂತಹ ಕೇರಳದಿಂದ ಇರುವಂತಹ ವಿಶಾಲವಾದ ಕಣ್ಣಲ್ಲ ನೋಡಿ ಗೋವಿಂದ ಭಟ್ಟರ ಮುಖವನ್ನು. ಆದರೆ ಅವರ ಬರಹದಲ್ಲಿ ಬರೇ 2 ಗೀಟು ಕಳಪಾತ್ರಗಳಿಗೆ ಹುಬ್ಬನ್ನು ಸ್ವಲ್ಪ ಅವರು ಕ್ರಾಫರ್ ಅಂಟಿಸಿ ಬಿಡುವುದು. ಹುಬ್ಬು ಹೀಗೆ ಕುತ್ತ ಮಾಡಿ ವಿಕಾರ ಇಲ್ಲ. ಎಲ್ಲ ಕಳಪಾತ್ರಧಾರಿಗಳ ಹುಬ್ಬು ನೋಡಿ ನೀವು ಫೋಟೋದಲ್ಲಿ ಕುತ್ತ. ಅವರ ಹತ್ರ ಹೇಳಿದೆ ಹುಬ್ಬು ಹಾಗೆ ಬರೋದಿಲ್ಲ, ಹೇಳಿದ್ರು ಅವರು. ನೀವು ನೋಡಿ ಮನುಷ್ಯರಿಗೆ ಯಾರಿಗೆ ಹಾಗೆ ಹುಬ್ಬು ಅಂತ ಹೇಳಿದಿಲ್ಲ ನಾನು. ಅಂಟಿಸುವುದು ಗೆರೆ, ಅದನ್ನು ವಿಶಾಲ ಕೊಡುದವರು. ಗೆರೆಗಳು ಕಣ್ಣಿನಲ್ಲಿಂದ ಹಿಂದೆ ಹೋಗ್ತಾ ಇದ್ದಾಗ ಅಗಲ ಆಗ್ತಾ ಹೋಗಬೇಕು. ಯಾವುದೇ ಗೆರೆಗಳು ಅಗಲ ಆಗ್ತಾ ಹೋಗಬೇಕು, ಮುಖ ಅಗಲ ಕಾಣೋದು. ಇಲ್ಲಿ ದೊಡ್ಡ ಒಂದು ಮುದ್ರೆ, ಮತ್ತೆ ಬೇರೆ ಯಾವುದೇ ಕೆಂಪು ಕಪ್ಪು ಚಿಟ್ಟಿ ಯಾವುದೇ ಬರಹ ಇಲ್ಲ. ಸರಳವಾದ ಮೇಕಪ್ಪು, ಅದರಲ್ಲಿ ಅವರು ಕಾಣಿಸಿಕೊಳ್ಳುವಂತಹದ್ದು ಕಣ್ಣಿನ ಚಲನೆ. ಕಣ್ಣಿನ ಚಲನೆಯಲ್ಲಿ ಅವರ ಮುಖದ ಭಾವಗಳು. ಇಲ್ಲಿ ಅವರ ದುಃಖ, ಸಿಟ್ಟು ಬರುವಾಗ ಹುಬ್ಬು ಅಲುಗುವಂತಹದ್ದು, ದುಃಖ ಆಗುವಾಗ ಇಲ್ಲಿ ಆಗುವಂತಹ ಅವರ ಚಲನೆಗಳನ್ನು ಗಮನಿಸಿ ಗೋವಿಂದ ಭಟ್ರದ್ದು. ಬರೇ ನೃತ್ಯ, ಹೆಜ್ಜೆಗಾರಿಕೆ, ಅಭಿನಯಗಳಲ್ಲಿ ಅಲ್ಲ ಗೋವಿಂದ ಭಟ್ರು. ಒಂದು ದೇಹದ ಭಾಗದ ಕಂಪನದಲ್ಲಿ ಅವರ ಅಭಿನಯಗಳು, ಅವರ ತುಡಿತಗಳಿದೆ ಅಂತ ಗೋವಿಂದ ಭಟ್ರದ್ದು. ಕುರುರಾಯ ಇದನ್ನೆಲ್ಲವೂ ಕಂಡು ಸಂತಾಪದಿ. ಇತ್ತ ಕುರುಕ್ಷೇತ್ರದ ವೃತ್ತ ಕಾಳಿಂಗನವರು ಸೇರಿಸಲಿಕ್ಕೆ ತೊಡಗಿತ್ತು, ಕಡತೋಕವಾಗತ್ತು. ಇತ್ತ ಕುರುಕ್ಷೇತ್ರದಲ್ಲೂ ಕುರುರಾಯ ಅದನ್ನೆಲ್ಲವೂ ಕಂಡು ಸಂತಾಪದಿ. ಗಂಭೀರ ಇರ್ತಾರೆ. ಹಿಂದಿನ ಅವಲೋಕನ ಕಡತೋಕ ಭಾಗವತರದ್ದೊಂದು ಸಾಹಿತ್ಯ ಉಂಟು. ನೆಕ್ಸ್ಟ್ ಸೊಲ್ಲಿಗೆ ಇದನ್ನೆಲ್ಲವೂ ಕಂಡು ಗೋವಿಂದ ಭಟ್ರ ದೃಷ್ಟಿ ಕೆಳಗೆ ಬರ್ತದೆ. ಹೆಣಗಳ ದರ್ಶನ ಇದನ್ನೆಲ್ಲವೂ ಕಂಡು ಸಂತಾಪದಿ. ಅದನ್ನು ನೋಡುವ ಅಕಾಡೆಮಿಕ್ ದೃಷ್ಟಿ. ಹೇಗೆ ಸಂಜಯನಿಗೆ ವ್ಯಾಸರ ದೃಷ್ಟಿ ಕೊಟ್ಟರೋ ಪ್ರೇಕ್ಷಕನಿಗೆ ಗೋವಿಂದ ಭಟ್ರ ವೇಷವನ್ನು ನೋಡಲಿಕ್ಕೆ ಗೋವಿಂದ ಭಟ್ರ ದೃಷ್ಟಿ ಕೊಡಬೇಕು. ಇಲ್ಲದೆ ಇದು ಅರ್ಥ ಆಗಲಿಕ್ಕಿಲ್ಲ. ನಾವು ಸಂಜಯರಾಗಬೇಕು, ಚಪ್ಪಾಳೆ ಬಡಿಬೋದು ಅರ್ಥ ಆದರೆ. ಅಂಗೋಪಾಂಗ ಚಲನೆ, ದೇಹದ ಭಾಗದ ಚಲನೆ. ನಾನು ಬರೀ ನೃತ್ಯ ವಿಧಾನವನ್ನು ಹೇಳುವುದಿಲ್ಲ, ದೇಹದ ಭಾಗದ ಚಲನೆ ಅಂತ ಉಂಟು ಅವರದ್ದು. ಚೆನ್ನೈಯಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು, ನಾನು ಹೋಗಿದ್ದೆ. ಧರ್ಮಸ್ಥಳ ತಂಡ ಮಳೆಗಾಲದಲ್ಲಿ ಅಭಿಮನ್ಯು ಕಾಳಗ, ಅಭೂತಪೂರ್ವ ಅಭಿಮನ್ಯು ಶ್ರೀಧರ ಭಂಡಾರಿ ಅವರು ಮಾಡಿದರು. ಪುಂಡುವೇಷದ ಒಂದು ಕ್ರಿಶ್ಚಿಯನ್ ಬಾಬು, ಹೊಸ ಇತ್ಲು ಮಾನಿಂಗ ಭಟ್ರು, ಆಮೇಲೆ ಬಂದಂತಹ ಪುಂಡುವೇಷಧಾರಿ ಶ್ರೀಧರ ಭಂಡಾರಿ 60 ವರ್ಷ ದಾಖಲೆ ಮಾಡಿದರು, ಯಾರು ಮಾಡಲಿಲ್ಲ. ಪುಂಡುವೇಷಧಾರಿ ಹೇಗೆ ನಿವೃತ್ತರಾದರು. ಅದು ಸಂತೋಷವೂ ಹೌದು, ಬೇಸರವೂ ಹೌದು. ಆ ದಿವಸ ಸಭೆ ಎದ್ದು ನಿಂತು ಚಪ್ಪಳೆ ಬಡಿಯಿತು ಅವರ ವೇಷ ನಿರ್ಗಮನ ಆಗುವಾಗ. ಈ ಗೋವಿಂದ ಭಟ್ರಲ್ಲಿ ಒಂದು ಸ್ಟಾಪ್ ಇದೆ, ಅಭಿಮಾನ ಅಂತ ಉಂಟು ನಮಗೆ. ಇನ್ನು ಇವರ ಕೌರವ ಚಪ್ಪೆ ಮಾಡ್ತಾರೆ ಅಂತ ಕೆಲವೊಂದಕ್ಕೆ ಅವಧೂತ ಹೇಳಲಿಕ್ಕೆ ಬರುವುದಿಲ್ಲ. ಒಂದು 2 ಮಧ್ಯಕ್ಕೆ ಊಟವೇ ಇರುವುದಿಲ್ಲ. ಅಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೆ ನೋಡಿ ಅಂತ ಮಾತಾಡ್ತಾ ಇದ್ದೇನೆ ಅಂತ. ಒಂದು ಅವಧೂತ ಪ್ರಜ್ಞೆ ಉಂಟು ಅವರಿಗೆ. ಸುಮ್ಮನೆ ಇರೋದು, ಮತ್ತೆ ಊಟವಾಗೋದು. ಉರಗನಿದಿಗೆ ಬರುವ ವಿಹಿರೇಶ್ವರದ ತೆರದಲ್ಲಿ ಎಂಟ್ರಾನ್ಸಿನಲ್ಲಿ ಅವರು ಒಂದು ಹಾರಿ ಬಂದಿದ್ದಾರೆ ಆ ದಿಕ್ತಕ್ಕೆ. ಅವರ ಅದು ಜನ ಗೊತ್ತಾಗಲಿಲ್ಲ. ಕಿರೀಟ ವೇಷ ಮೂರೇ ಗಿರಿಕ್ಕೆ ಹರಿದು ಮರುತ ಸಂಭವ ನಿಂತು ಪೇಳಲೇನದ ಇನಿತು ಬಲವುಳ್ಳವರು ಕರದಗದೆಯಂಪೆಗಳ ಅಂತ 4 ಪದ್ಯದವರ ಅಭಿನಯ. ಮರುತ ಸಂಭವ ನಿಂತು ಮೂದರಿಸಿ ಬರುತ್ತಿರಲು ಕುರುಪತಿಯು ಭಯದೊಳು ಅತಿ ಜುರುಗಿ, ಅದರಲ್ಲಿ ಅವರ ಪಾದದ ಚಲನೆಯಲ್ಲಿ ಜುರುಗಿ ಹಿಂದೆ ಹೋಗಲಿಕ್ಕುಂಟು. ಏನು ಶಾಸ್ತ್ರೀಯತೆ ಅದರಲ್ಲಿ ಆ ಜಾರುವಂತಹದ್ದು. ಇದು ಇನ್ನೊಮ್ಮೆ ಭರತ ಹುಟ್ಟಿ ಬಂದು ನೋಡಬೇಕು ಅಂತ ಆ ಶಾಸ್ತ್ರವನ್ನು ಬರೀಲಿಕ್ಕೆ. ಅವರು ಜುರುಗಿ ತಾನು ಏಕಾಂಗಿಯಾಗಿ ಅಂತೊಳಗ ದೇಹ ಮೇಲೆ ಬಂದು ತಾನು ಏಕಾಂಗಿ, ತಾನು ಸೋಲಿಲ್ಲ ಅಂತ ಗದೆಯನ್ನಿಗೆ ಹಿಡ್ಕೊಂಡು ಅವರು ಕಣ್ಣರಳಿಸಿ ಹೀಗೆ ನೋಡುವಂತಹದ್ದು. ಕೌರವನಲ್ಲಿ ಆ ಛಲ ಕಾಣೋದು ಅಂತ, ಒಂದು ಕಡೆಯಲ್ಲಿ ಭೀತಿ ಕಾಣೋದು, ಇನ್ನೊಂದು ಕಡೆಯಲ್ಲಿ ಛಲ ಕಾಣುವಂಥದ್ದು ಗೋವಿಂದ ಭಟ್ರದ್ದು. ಚೆನ್ನೈಯ ಸಭೆ ಅವರಿಗೆ ಅತ್ಯಂತ ಪರಿಣಾಮಕಾರಿಯಾದ ನಮ್ಮ ಕನ್ನಡ ಭಾಷೆ ಬರಲಿಲ್ಲ. ಗೋವಿಂದ ಭಟ್ರ ಚಲನೆಯಲ್ಲಿ ಅವರು ಮಾತಾಡಿಕೊಂಡಿದ್ದರು. ನಾವು ಮೊದಲ ಸಾಲಿನಲ್ಲಿ ಹಿಂದೆ ಕೂತ್ಕೊಂಡಿದ್ದೆವು. ತಮಿಳಿನಲ್ಲಿ ಈ ರಂಗಭೂಮಿಯಲ್ಲಿ ಇವರು ಗ್ರೇಟ್ ಆರ್ಟಿಸ್ಟ್ ಇರಬೇಕು ಹೇಳಿದರು ಅವರು ಮೇಗಡೆ. ಗೋವಿಂದ ಭಟ್ರ ಮಾತು ಅರ್ಥ ಆಯ್ತಾ? ಇಲ್ಲ. ಏನು ಅರ್ಥ ಆಯಿತು? ಅವರ ದೇಹ ಭಾಷೆ, ಅವರ ಚಲನೆ, ಅವರ ಮುಖ, ಅವರ ಅಭಿನಯ, ಅವರ ಒಟ್ಟು ಆ ಕೌರವನಲ್ಲಿ ಬರುವಂತಹ ನವರಸಗಳ ಶೃಂಗಾರವೊಂದು ಬಿಟ್ಟರೆ, ಒಟ್ಟು ಮಹಾಭಾರತದಲ್ಲಿ ಕೌರವನಿಗೆ ಶೃಂಗಾರ ಇಲ್ಲಲ್ಲ.
ಎಲ್ಲ ರಸಗಳು ಕೌರವನಿಗೆ ಉಂಟು. ಶೃಂಗಾರ ರಸ ಇಲ್ಲದ ಒಂದು ಪ್ರತಿನಾಯಕ ಪಾತ್ರ ನೋಡಿ. ನೀವು ಯಾವ ಪುರಾಣಗಳಂತೆ ಬಹುತೇಕ ಪುರಾಣಗಳಲ್ಲಿ ಪ್ರತಿನಾಯಕ ಪಾತ್ರಕ್ಕೆ ಒಂದು ಏಕಮುಖ ಶೃಂಗಾರ ವಿಕಟ ಯಾವುದಾದ್ರೂ ಉಂಟೆ. ಕೌರವನಿಗೆ ಶೃಂಗಾರ ಇಲ್ಲಲ್ಲ ಮಹಾಭಾರತದ ಕೌರವನಿಗೆ. ಅಭಿನಯ ನಮಗೆ ಅರ್ಥ ಆಗೋದಿಲ್ಲ. ಊಟ ಮಾಡಿದ್ದೋ ಮಲಗಿದ್ದೋ ಬೆಣ್ಣೆ ಮೊಸರು ಕಡದದ್ದೋ ಎಂಥದ್ದಂತ ನಮಗೆ ಗೊತ್ತಾಗೋದಿಲ್ಲ. ಆದರೆ ಅವರದಲ್ಲಿ ಗೊತ್ತದೆ. ಕಪಟ ನಾಟಕ ರಂಗದಲ್ಲಿಯೂ ಅವರ ಕೌರವನಲ್ಲಿ ಗೊತ್ತಾಗ್ತದೆ ಇದು ಅಭಿನಯ ಏನು. ಅದು ಕೃಷ್ಣ ವಿರೋಧ ಅಥವಾ ವಿರೋಧದಲ್ಲಿ ಪ್ರೀತಿ. ಅದು ವಿರೋಧದಲ್ಲಿ ಪ್ರೀತಿ ಗೊತ್ತಾಗದೇ ಇದ್ದರೆ ಕೃಷ್ಣನ ಈ ಲೀಲೆಗಳನ್ನು ತೋರಿಸುವುದು ಯಾಕೆ ಕೌರವ? ಇದು ಸ್ಪಷ್ಟ ಉಂಟು. ಗೋವಿಂದ ಭಟ್ರ ಸೀರೆ ಎಳೆಯುವಾಗ ಬಾವಿಯಿಂದ ನೀರು ತೆಗೆದಾಗ ಆಗಬಾರ್ದಲ್ಲ, ಬರೇ ಸೀರೆ ಹೀಗೆ ಎಳೆಯುವುದಲ್ಲ, ಅದಕ್ಕೊಂದು ಅಂಗದ ಚಲನೆ ಉಂಟಲ್ಲ, ದೇಹವನ್ನು ಕುಣಿಸುವಂತಹದ್ದು. ಇದು ನಮಗೆ ಕಾಣುವಂಥದ್ದು. ಆ ಕಾರಣದಿಂದ 30-35 ವೀರರಸದ ಪದ್ಯಗಳಿಗೆ ಕುಣಿದು ಎಡನೀರು ಮಠದ ಇಂದ್ರಯಿತ ನಾನು ಹೇಳಿದೆ, ಒಳಗೆ ಬಂದು ನೋಡಿದರೆ ಒಳಗೆ ಹಾಕಿದಂತಹ ಒಂದು ಅಂಗಿ, ಕೆಂಪಂಗಿ ದಗಲೆ ಅಂತ ಹೇಳೋದು, ಅದರ ಕಂಕುಳು ಮಾತ್ರ ಒದ್ದೆ ಆದದ್ದು ಅಂತ ಬೆವರಿನಲ್ಲಿ, ಮತ್ತೆ ಒದ್ದೆ ಆಗಲಿಲ್ಲ. ನಮಗೆ ವೇಷ ಕಟ್ಟಿದ ಕೂಡಲೇ ಒದ್ದೆ ಆಗಿ ತಡೀಲಿಕ್ಕಾಗುವುದಿಲ್ಲ. ಕಲಾಭಿಮಾನಿ ಬಂಧುಗಳೇ, ಸ್ನೇಹಿತರಾದ ಅಶೋಕ್ ಭಟ್ರು ಈಗಾಗಲೇ ಗೋವಿಂದ ಭಟ್ರ ವೇಷಗಾರಿಕೆಯಲ್ಲಿ ಕಾಣಿಸಿಕೊಳ್ಳುವ ಅಂಗೋಪಾಂಗ ಸಮನ್ವಯದ ಬಗ್ಗೆ ಮಾತಾಡಿದರು. ಅರ್ಥಾತ್ ಅವರು ಗೋವಿಂದ ಭಟ್ರ ಮೈಯ ಬಗ್ಗೆ ಮಾತಾಡಿದರು. ನಾನೀಗ ಅವರ ಮಾತಿನ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅಂದರೆ ಗೋವಿಂದ ಭಟ್ರ ವಾಚಿಕದ ಕುರಿತು. ಅವರ ಮೈಯ ಭಾವ ಪ್ರಕಟಣೆಯಲ್ಲಿರಬಹುದು ಅಥವಾ ಮಾತಿನಲ್ಲಿರಬಹುದು, ಅದರ ಹಿಂದೆ ಇರಬಹುದಾದ ಒಂದು ತುಡಿತವುಳ್ಳ ಮನಸ್ಸು ಒಂದೇ ಅನ್ನುವುದನ್ನು ನಾವು ಗಮನಿಸಿದರೆ, ಅಶೋಕ ಭಟ್ರು ಒಂದು ಮುಖವನ್ನು ಅನಾವರಣ ಮಾಡಿದರು, ನಾನು ನನಗೆ ಕಂಡ ಮಟ್ಟಿಗೆ ಇನ್ನೊಂದು ಮುಖವನ್ನು ಅನಾವರಣ ಮಾಡ್ತಾ ಇದ್ದೇನೆ ಅನ್ನೋದನ್ನು ತಾವು ಗಮನಿಸಬೇಕು. ಏನು ವಾಚಿಕ ಅಂತಂದ್ರೆ, ಯಕ್ಷಗಾನದಲ್ಲಿ ವಿಭಿನ್ನ ಅಂಗಗಳಿದ್ದಾವೆ. ಅದರಲ್ಲಿ ಮಾತು, ವಚೋ ರೂಪದ ಅಭಿವ್ಯಕ್ತಿ ಒಂದು ಪ್ರಧಾನವಾದ ಭಾಗ. ಈ ವಾಚಿಕದಲ್ಲಿಯೂ ಯಕ್ಷಗಾನದ ಮಾತುಗಾರಿಕೆಯಲ್ಲಿ 2 ಸ್ವರೂಪಗಳನ್ನು ನಾವು ಗುರುತಿಸ್ತೇವೆ. ಅದಕ್ಕೆ ಎರಡಕ್ಕೂ ಸ್ಪಷ್ಟ ವ್ಯತ್ಯಾಸ ಉಂಟು ಅಂತ ವಿದ್ವಾಂಸರು ಅಭಿಪ್ರಾಯ ಪಡುತ್ತಲೂ ಇದ್ದಾರೆ. ಅದೇನೆಂದರೆ, ಒಂದು ಬಯಲಾಟದ ಮಾತುಗಾರಿಕೆ, ಇನ್ನೊಂದು ತಾಳಮದ್ದಳೆ ಮಾತುಗಾರಿಕೆ. ಎರಡು ಮೂಲತಃ ಒಂದೇ ಮೂಲದವಾದರೂ ಅಭಿವ್ಯಕ್ತಿಯ ಸ್ವರೂಪದಲ್ಲಿ, ಆ ಮಾತಿನ ವಿಧಾನದಲ್ಲಿ ಅಲ್ಪ ಪ್ರಮಾಣದ ವ್ಯತ್ಯಾಸ ಕಾಣಿಸಿಕೊಂಡದ್ದು ಈಗ ಸ್ಫುಟವಾಗಿ ಗುರುತಿಸುವಷ್ಟು ಬೆಳೆದಿದೆ. ಬಯಲಾಟದಲ್ಲಿ ವೇಷ ಮಾಡುವ ಕಲಾವಿದನಿರಬಹುದು, ತಾಳಮದ್ದಳೆಯಲ್ಲಿ ಅರ್ಥ ಹೇಳುವ ಕಲಾವಿದ ಇರಬಹುದು, ಅಥವಾ ಇದು ಒಬ್ಬನೇ ಇರಬಹುದು. ಈ ಎರಡರ ಮಿತಿ ಮತ್ತು ವ್ಯಾಪ್ತಿಯನ್ನು ತಿಳಿದೇ ತನ್ನ ಮಾತುಗಾರಿಕೆಯನ್ನು ರೂಪಿಸಿಕೊಳ್ಬೇಕಾಗ್ತದೆ. ಅದರಲ್ಲಿ ಯಾರು ಗೆಲ್ಲುತ್ತಾನೋ ಅವ 2 ರಂಗಗಳಲ್ಲಿ ತನ್ನ ಸ್ಥಾನವನ್ನು ಪಡೆಯುವುದಕ್ಕೆ ಅನುಕೂಲತೆಯನ್ನು ಕಲ್ಪಿಸಿಕೊಳ್ತಾನೆ. ಯಾವಾಗ ಈ ವ್ಯತ್ಯಾಸ ಗೊತ್ತಾಗುವುದಿಲ್ಲ, ಎಷ್ಟೋ ಸಲ ಅಂಥದ್ದು ಇರುತ್ತದೆ, ಆಗ ತಾಳಮದ್ದಳೆಯಲ್ಲಿ ಬಯಲಾಟದ ಅರ್ಥಗಾರಿಕೆಯು, ಬಯಲಾಟದಲ್ಲಿ ತಾಳಮದ್ದಳೆಯ ಅರ್ಥಗಾರಿಕೆಯು ಬಂದು ಅವ ಪಕ್ವ ಅಲ್ಲ ಅಂತ ಆಗಿ ಹೋಗ್ತದೆ. ಗೋವಿಂದ ಭಟ್ರ ವಾಚಿಕದಲ್ಲಿ ಈ ಸಿದ್ಧಿ ಒಂದು ಅಪೂರ್ವವಾಗಿ ಅವರಿಗೆ ಒದಗಿದ ಶಕ್ತಿಯದು. ಅವರು ಬಯಲಾಟದಲ್ಲಿ ಮಾತಾಡುವ ಭಾಷೆ, ಅವರ ಸ್ವರದ ವಿನ್ಯಾಸ, ಅವರ ಅಭಿವ್ಯಕ್ತಿ ವಿಧಾನ ಆ ವೇಷಗಾರಿಕೆಗೆ ರಂಗಕ್ಕೆ ಒಪ್ಪುವ ಹಾಗಿದ್ದರೆ, ತಾಳಮದ್ದಳೆಯಲ್ಲಿ ಸಾಮಾನ್ಯವಾಗಿ ಯಾವ ಸಹಾಯಕ ಅಂಶಗಳು ಇಲ್ಲದೆ ಕುಳಿತು ನಿತ್ಯದ ಉಡುಪಿನಲ್ಲಿ ಮಾತಾಡುವ ತಾಳಮದ್ದಳೆಯಲ್ಲಿ ಅದಕ್ಕೆ ಒಗ್ಗುವ ಸ್ವಲ್ಪ ವಿಸ್ತೃತವಾದ ಮಾತುಗಾರಿಕೆ ಇದೆ. ಇದರಲ್ಲಿ ಸಣ್ಣ ದೌರ್ಬಲ್ಯಗಳಿದ್ದಾವೆ, ಅದನ್ನು ಮತ್ತೆ ನಾನು ಹೇಳ್ತೇನೆ. ಇದು 2ರ ಸ್ಪಷ್ಟ ವಿಭಾಗವು ಮತ್ತು ಇದೆರಡರ ಅಭಿವ್ಯಕ್ತಿ ಸಾಮರ್ಥ್ಯವು ಗೋವಿಂದ ಭಟ್ರಲ್ಲಿ ಸ್ಫುಟವಾಗಿ ಎದ್ದು ಕಾಣುತ್ತದೆ. ಇವರ ವೈಶಿಷ್ಟ್ಯ ಏನು? ಅನೇಕ ಮಂದಿ ವೇಷಧಾರಿಗಳಿದ್ದಾರೆ, ಅನೇಕ ಮಂದಿ ಅರ್ಥಧಾರಿಗಳಿದ್ದಾರೆ, 2 ಸೇರಿ ಅಭಿವ್ಯಕ್ತಿ ವಿಧಾನವನ್ನು ಕಂಡುಕೊಂಡವರಿದ್ದಾರೆ. ಗೋವಿಂದ ಭಟ್ರ ವಿಶೇಷತೆ ಏನಪ್ಪ, ವೈಶಿಷ್ಟ್ಯ ಏನಪ್ಪ ಅಂತಂದ್ರೆ, ಒಂದು ವಿಶೇಷವಾಗಿ ಗುರುತಿಸಬಹುದಾದ, ಯಾರು ಹೇಳದೆ, ಈಗಾಗಲೇ ಅಶೋಕ್ ಭಟ್ರು ಪ್ರಸ್ತಾವಿಸಿದ ಹಾಗೆ ಭಾಷೆ ಬಾರದ, ಈ ಕಲೆಯ ಸ್ವರೂಪದ ಪರಿಚಯ ಇಲ್ಲದವರು ಕೂಡ ಈ ರಂಗಭೂಮಿಯ ಅತ್ಯುನ್ನತ ಯೋಗ್ಯತೆ ಇದ್ದವರು ಅಂತ ಗುರುತಿಸುವ ಹಾಗೆ ಅವರ ಚಲನೆ, ಅವರ ನಿಲುಮೆ, ಅವರ ಕೈ, ಕಣ್ಣು, ಮೈ, ಮುಖ ಎಲ್ಲವೂ ಭಾಷಾಭಿವ್ಯಕ್ತಿ. ಸ್ಪಷ್ಟವಾಗಿ ನಾಲಿಗೆಯನ್ನು ಉಚ್ಚರಿಸಿದ ಶಬ್ದಗಳ ಸ್ವರೂಪದಲ್ಲಿ ಅಲ್ಲದೇ ಹೋಗಬಹುದು. ಆದರೆ ಗೋವಿಂದ ಭಟ್ರು
ಅರ್ಥ ಹೇಳುವಾಗಲಾಗಲಿ ವೇಷ ಮಾಡುವಾಗಲಾಗಲಿ ಅವರ ಕಣ್ಣು ಮಾತಾಡ್ತದೆ, ಅವರ ಕೈ ಮಾತಾಡ್ತದೆ, ಅವರ ಮೈ ಮಾತಾಡ್ತದೆ, ಅವರ ಮುಖಭಾವ ಮಾತಾಡ್ತದೆ. ಹೀಗಾಗಿ ವಾಚಿಕ ಅನ್ನುವಾಗ ಆ ಅಭಿವ್ಯಕ್ತಿಯ ವಿಧಾನವನ್ನು ಕೂಡ ನಾವು ಗಮನದಲ್ಲಿ ಇಟ್ಟುಕೊಂಡು ನೋಡಬೇಕಾಗ್ತದೆ. ಸುಮ್ಮನೆ ಶಿಲಾಸ್ತಂಭದ ಹಾಗೆ ನಿಂತು ಪಟ್ 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 ಮಾತಾಡಿಬಿಟ್ರೆ ಅದು ಯಶಸ್ವಿ ಮಾತುಗಾರಿಕೆ ಅಂತ ರಂಗಭೂಮಿಯಲ್ಲಾಗಲಿ ತಾಳಮದ್ಲೆಯಲ್ಲಾಗಲಿ ಪರಿಗಣಿಸಲ್ಪಡುವುದಿಲ್ಲ. ತಾಳಮದ್ಲೆ ಅರ್ಥಧಾರಿ ಕೂಡ ಸುಮ್ಮನೆ ಕೂತಿರ್ತಾನೆ, ಆದರೆ ಅದರಲ್ಲಿಯೂ ಒಂದು ಅಭಿನಯ ಇದೆ. ಆ ಅಭಿನಯ ಎಂಬುದು ಬಯಲಾಟದಷ್ಟರ ಪ್ರಮಾಣದ್ದಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ಬೇಕಾಗ್ತದೆ. ಈಗ ನಾ ಮಾತಾಡುವಾಗ ಕೈ ಬೆರಳುಗಳನ್ನು, ತಲೆಯನ್ನು, ಮೈಯನ್ನು ಸ್ವಲ್ಪ ಚಲಿಸ್ತೇನಲ್ಲ, ಇದೇ ಹೆಚ್ಚು ಸ್ಪಷ್ಟವಾಗಿ ತಾಳಮದ್ಲೆ ಅರ್ಥಗಾರಿಕೆಯಲ್ಲಿ ಕೂಡ ಕಾಣಿಸಿಕೊಳ್ಬೇಕಾಗ್ತದೆ. ಈ ಬ್ಯಾಲೆನ್ಸ್, ಈ ಸಮತೋಲ ಗೋವಿಂದ ಭಟ್ರ ಮಾತುಗಾರಿಕೆಯಲ್ಲಿ ಚೆನ್ನಾಗಿ ಗೋಚರವಾಗ್ತದೆ. ಅಂದ್ರೆ ಅವರು ಇಡೀ ಪಾತ್ರ ಮಾತಾಡ್ತದೆ ಅಂತ. ಅವರು ಗೋವಿಂದ ಭಟ್ರಾಗಿ ಮಾತಾಡೋದಿಲ್ಲ, ಅವರು ಪಾತ್ರವಾಗಿ ಮಾತಾಡ್ತಾರೆ. ಬಹು ಸುಲಭವಾಗಿ ಸಂವಹನಗೊಳ್ಳುವ ಒಂದು ವಿಧಾನ, ಒಂದು ಕ್ರಮ, ಅವರೆಲ್ಲ ಕಣ್ಣು, ಹುಬ್ಬು, ಮೈ, ಮುಖ ಚಲನೆ ಅವರ ವಾಚಿಕಕ್ಕೆ ಸತ್ವವನ್ನು ತಂದುಕೊಡ್ತದೆ. ಅವರ ನಾಲಿಗೆಯಿಂದ ಅವರು ಮಾತಾಡದೇ ಇದ್ರು ವೇಷದಲ್ಲಿ ಅವರ ಚಲನೆ ಪರಿಣಾಮವನ್ನು ಉಂಟು ಮಾಡ್ತದೆ. ಹಾಗಾಗಿ ಅದನ್ನು ನಾವು ವಾಚಿಕವಾಗಿ ಭಾವಿಸಬೇಕು. ಒಂದು ಉದಾಹರಣೆ ಕೊಡಬಹುದಾದರೆ, ದ್ರೌಪದಿ ವಸ್ತ್ರಾಪರಣದ ಕೌರವ ಸುಲಭದ ವೇಷ ಅಲ್ಲ ಅದು. ಯಾಕಂದ್ರೆ ಅದಕ್ಕೆ ವ್ಯಾಪ್ತಿಯೂ ಇದೆ, ತುಂಬ ಮಿತಿಯೂ ಇದೆ. ಅದರ ಒಳಗೆ ತೋಲನವನ್ನು ಕಾಯ್ದುಕೊಂಡು ಮಾಡಬೇಕಾದ. ದ್ರೌಪದಿ ವಸ್ತ್ರಾಪರಣಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ. ಆ ಹೊತ್ತಿಗೆ ಅವಳು ಸಭೆಯಲ್ಲಿ ಬಂದು ಕಣ್ಣೀರಿಡುವಾಗ ವಿಕರ್ಣ, ದುರ್ಯೋಧನ ತಮ್ಮ, ಮಾತಾಡ್ತಾನೆ, ಪ್ರತಿಭಟಿಸ್ತಾನೆ. ಒಂದೆರಡು ಪದ್ಯಗಳಿದ್ದ ಅವನು. ಪ್ರತಿಭಟಿಸಿದಾಗ ಕರ್ಣವನನ್ನು ಜರೆಯುತ್ತಾನೆ. ಈ ಸಭೆಯಲ್ಲಿ ಮಾತಾಡುವ ಅಧಿಕಾರ ನಿನಗಿಲ್ಲ ಅಂತ ಕೌರವ ಅವನನ್ನು ಬೈದು ಒಳಗೆ ಕಳಿಸಬೇಕು. ಸಾಮಾನ್ಯ ವೇಷಧಾರಿಗಳೆಲ್ಲ ಸ್ವಲ್ಪ ಮಾತಾಡಿಯೇ ಕಳಿಸ್ತಾರೆ. ಅವನು ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಅಲ್ಲಿ ಒಂದಷ್ಟು ಆಚೆ ಈಚೆ ಮಾತುಗಳಾಗ್ತವೆ. ಆದರೆ ಗೋವಿಂದ ಭಟ್ರ ಕೌರವ ಒಂದು ವಿಶಿಷ್ಟವಾಗಿ ಅದನ್ನು ತೋರಿಸಿರು. ಒಂದ್ಸಲ ಕರ್ಣನು ಹೇಳ್ತಾ ಇದ್ದಾನೆ, ವಿಕರ್ಣ ಉತ್ತರ ಇದ್ದಾನೆ, ಮುಗಿದಾಯ್ತು ಅವರ ಮಾತು. ಆ ಉಚ್ಚಾರದಲ್ಲಿ ಎನ್ನುವಲ್ಲಿ ಅವನು ಸಣ್ಣವ, ಯೋಗ್ಯತೆ ಇದ್ದವಲ್ಲ, ಅಧಿಕ ಪ್ರಸಂಗಿ, ಮಾತಾಡಬೇಡ, ಮುಚ್ಚು ಬಾಯಿ ಎಲ್ಲ ಬಂತು. ಇಷ್ಟೇ ಚಲನೆ, ಹೋಗೊಳಗೆ ನಡೆಯತ್ಲಾಯ್ತು. ಆ ತಿರಸ್ಕಾರವನ್ನು, ಆ ಉಪೇಕ್ಷೆಯನ್ನು ಬಹು ಸಮರ್ಥವಾಗಿ ಒಂದು ಆಂಗಿಕವಾದ ಸನ್ನೆಯಿಂದ, ಒಂದು ಉದ್ಗಾರದಿಂದ ತೋರಿಸಿಕೊಟ್ರು. ಇದು ಅವರ ರಂಗ ಚಲನೆಯೇ ಒಂದು ಭಾಷೆ ಅನ್ನುವುದಕ್ಕೆ ಪೂರಕವಾಗಿ ನಾ ಎತ್ತಿಕೊಂಡ ಒಂದು ಉದಾಹರಣೆ ಮಾತ್ರ. ಇಂಥದ್ದು ಅನೇಕ ಉದಾಹರಣೆಗಳು ಸಿಗ್ತವೆ. ಅಶೋಕ್ ಭಟ್ರು ಈಗಾಗಲೇ ಹೇಳಿದ್ರು ಅನೇಕವರು. ಅವರ ಭಾಷೆ ಒಂದು ವಿಶಿಷ್ಟ ಪಾಕ. ಹಳಗನ್ನಡದ್ದಲ್ಲ, ತೀರ ನಡುಗನ್ನಡವಲ್ಲ, ಹೊಸಗನ್ನಡ ಅಲ್ವೇ. ಹಳಗನ್ನಡ ಮತ್ತು ನಡುಗನ್ನಡದ ನಡುವೆ ಓಲಾಡುವ ಒಂದು ವಿಶಿಷ್ಟ ಗ್ರಾಂಥಿಕವಾದ ಶೈಲಿ. ಅದನ್ನು ನಾವು ಅನುಕರಣೆಗೆ ಒಂದು 4 ವಾಕ್ಯ ಮಾತಾಡಬಹುದು. ಆದರೆ ವಿಭಕ್ತಿ ಪ್ರತ್ಯಯಗಳ ವಿಷಯದಲ್ಲಿ ಬಹಳ ಎಚ್ಚರಿಕೆ ಬೇಕಾಗ್ತದೆ. ಯಕ್ಷಗಾನದಲ್ಲಿ ಅರ್ಥ ಹೇಳುವಾಗ ಮಾತಾಡಬಹುದು. ಗೋವಿಂದ ಭಟ್ರು ಬಹಳ ಸ್ಫುಟವಾಗಿ ಕಾದುಕೊಂಡಿದ್ದಾರೆ. ಎಲ್ಲವೋ ನಿನ್ನನ್ನು ಎದುರಿಸಿ ನಿಲ್ಲುವ ಯೋಗ್ಯತೆ ನನಗಿದೆ. ಪಕ್ಕನೆ ಮಾತಾಡೋಗೆ ಅಲ್ಲ, ನಿನ್ನನ್ನು ಎದುರಿಸಿ ನಿಲ್ಲುವ ಯೋಗ್ಯತೆ ನನಗಿದೆ ಅಂತ ಹೇಳಿ ಹೋಗ್ತದೆ. ಆದರೆ ಎಲ್ಲಿಯೂ ಗೋವಿಂದ ಭಟ್ರ ಅರ್ಥಗಾರಿಕೆಯಲ್ಲಿ ಆ ಸ್ಖಾಲಿತ್ಯವಾಗಲಿ, ಆ ಸಂಕ್ಷಿಪ್ತತೆ ಆಗಲಿ ಇಲ್ಲ. ಸ್ಫುಟವಾಗಿ ಎಲ್ಲವೋ ನಿನ್ನನ್ನು ಎದುರಿಸಿ ನಿಲ್ಲವಲ್ಲ ಯೋಗ್ಯತೆ ನನಗಿದೆ. ಹೀಗೆ ಎತ್ತರಿಸಿದ ಕಂಠದಿಂದ ಅವರು ಹೇಳುವಾಗ ಆ ಭಾಷೆಯ ಘನತೆ ಕೂಡ ಎತ್ತರ ಕೊಡುತ್ತದೆ. ಇದು ಅವರ ಶೈಲಿ, ಅವರ ಭಾಷೆಯ ವೈಶಿಷ್ಟ್ಯ. ಇದನ್ನು ನಾವು ನಡುಗನ್ನಡ ಅಂತ ಹೇಳುವ ಹಾಗೂ ಇಲ್ಲ. ನಡುಗನ್ನಡದಲ್ಲಿ ತುಂಬ ಜನ ನಾವು ಅರ್ಥಧಾರಿಗಳು ಮಾತಾಡ್ತೇವೆ. ಆದರೆ ಅವ್ರದ್ದು ಹಳೆಗನ್ನಡ ಅಂದ್ರೆ ತೀರ ಹಳೆಗನ್ನಡವಲ್ಲ. ಆದ ಕಾರಣ ಅವರು ಪಂಪನನ್ನು, ರನ್ನನನ್ನು ಸುಲಭವಾಗಿ ಉದ್ಗರಿಸಲಿಕ್ಕೆ ಆಗ್ತದೆ. ಉದ್ಧತ ಭಾಗಗಳನ್ನು ಅವ್ರು ಹೇಳುವಾಗಲೂ ಅವ್ರ ಭಾಷೆಯ ಸೀಮೆಯನ್ನು ದಾಟಿದ ಹಾಗೆ ನಮಗೆ ಕಾಣುವುದಿಲ್ಲ. ಪಿಡಿಯಂ ಚಕ್ರಮನೆಂಬ ಚಕ್ರಿ ನೆಳವ ಚಕ್ರಂ ಭಯಂಗೊಳ್ಳಿ ನಮ್ಮ ಪಿಡಿಯಿಪ್ಪೆಂ ಅಂತ ಗೋವಿಂದ ಭಟ್ರು ಹೇಳಿದ್ರೆ ಸರಿ ಕಾಣ್ತದೆ. ನಾನು ಅಶೋಕ ಭಟ್ರು ಹೇಳಿದ್ರೆ ಎಂಬುದು ಹೋಗುದು. ಆಗ ನಾವು ಬೇಕಾದ್ರೆ ಕುಮಾರವ್ಯಾಸನ ಆ ಕಾಲದ ಕವಿಗಳನ್ನೇ ಉಲ್ಲೇಖಿಸಬೇಕಾಗ್ತದೆ, ಉದ್ಧರಿಸಬೇಕಾಗ್ತದೆ. ಇದು ಅವರ ಆ ಭಾಷೆಯ ವಿಶಿಷ್ಟವಾದ ಒಂದು ಶೈಲಿ. ಆದರೆ ಒಂದು ಸಣ್ಣ ಸಮಸ್ಯೆ ಕೂಡ ಇದರಲ್ಲಿ ಕಾಣ್ತದೆ. ಗೋವಿಂದ ಭಟ್ರಿಗೆ ಎಲ್ಲಿಯೋ ಒಂದೆರಡು ಕಡೆಯಲ್ಲಿ ತುಸು ಹಾಸ್ಯ ಬೆರೆಸಬೇಕು ಅಂತ ಕಾಣುತ್ತದೆ. ಲೋಕಧರ್ಮಿಯಾದ ಒಂದು ಅಭಿಪ್ರಾಯ ಹೇಳಬೇಕು ಅಂತ ಕಾಣುತ್ತದೆ.
ಆಗ ಏನೇನು ಆ ಭಾಷೆಗೆ ಒಗ್ಗದ ರೀತಿಯಲ್ಲಿ ಅವರ ಅರ್ಥಗಾರಿಕೆ ಬಂದ್ಬಿಡ್ತಾರೆ. ಇದು ತುಂಬ ಎತ್ತರದಲ್ಲಿ ಸಂಚರಿಸುವಾಗ ಸ್ವಲ್ಪ ಪತನ ಹೊಂದಿದಾಗೆ ಕಾಣ್ತದೆ. ಆದರೆ ಇದು ಯಾವತ್ತೂ ಸಂಭವಿಸುವುದಲ್ಲ. ಬಹಳ ವಿರಳವಾದ ಸನ್ನಿವೇಶಗಳಲ್ಲಿ ಎದುರು ಪಾತ್ರಧಾರಿ ಏನೇನೋ ಮಾತಾಡುವ ಹೊತ್ತಿಗೆ ಅವರು ಪಕ್ಕನೆ ಪ್ರಭಾವಿತರಾಗಿ ಅಥವಾ ನಿಯಂತ್ರಿಸಲಿಕ್ಕೆ ಆ ಶೈಲಿಯಲ್ಲಿ ಉದ್ಗರಿಸಿ ಬಿಡ್ತಾರೆ, ಮಾತಾಡಿಬಿಡ್ತಾರೆ. ಆಗ ಅದೆಲ್ಲಿ ನಮಗೆ ಅಷ್ಟು ಎತ್ತರದಿಂದ ಕೆಳಗೆ ನಿಂತ ಹಾಗೆ ಕಂಡು ಹೋಗ್ತದೆ. ಪತನ ಅಂತ ನನಗೆ ಕಾಣ್ತದೆ, ಯಾವತ್ತೂ ಆಗ್ತದೆ ಅಂತಲ್ಲ, ಒಮ್ಮೆ ಆಗುವುದುಂಟು. ಅಂದ್ರೆ ಅವರ ಭಾಷೆಯಲ್ಲಿ ವರ್ತಮಾನದ ಪ್ರಭಾವ ಬಂದಾಗ, ನಾನು ಹೇಳಿದ ಆ ಹಳೆಗನ್ನಡ ನಡುಗನ್ನಡ ಮಧ್ಯ ಶೈಲಿಯನ್ನು ಮೀರಿದ ವಿಭಕ್ತಿ ಪ್ರತ್ಯಯಗಳ ಪ್ರಯೋಗವನ್ನು ಅವ್ರು ಮಾಡಿದಾಗ ಎಲ್ಲಿಯೋ ಆ ಭಾಷೆಯಲ್ಲಿ ಆ ಪಾತ್ರದ ಅಭಿವ್ಯಕ್ತಿಯಲ್ಲಿ ಸಣ್ಣ ಒಂದು ಜಾರುವಿಕೆ ಉಂಟಾದ ನಮ್ಮ ಗಮನಕ್ಕೆ ಬರ್ತದೆ. ಬೇಕು ಅಂತ ಮಾಡ್ತಾರೆ ಅಂತಲ್ಲ, ಅದು ಆಗಿ ಹೋಗ್ತದೆ. ಎಷ್ಟೋ ಪ್ರತಿಭಾವಂತರಲ್ಲಿ ಇಂಥದ್ದುಂಟು. ಇನ್ನೊಂದು ವಿಶಿಷ್ಟವಾಗಿ ಗಮನಿಸಬೇಕಾದ ಅವ್ರು ಮಾತಾಡುವ ಲಯ ತೀರ ವಿಳಂಬಿತ ಲಯವೂ ಅಲ್ಲ, ತುಂಬ ವೇಗದ ಲಯವೂ ಅಲ್ಲ, ಒಂದು ಹದವಾದ. ಅಂದ್ರೆ ಅವರು ಹೇಳಿದ ಶಬ್ದವು ಕೇಳುಗನ ಕಿವಿಗೆ ಬಿದ್ದು ಎದೆಗೆ ಮುಟ್ಟುವಷ್ಟು ವಿರಾಮ ಕೊಡುವ ಒಂದು ಶೈಲಿಯನ್ನು. ಅಲ್ಲೇ ಬಾಕಿ ಆಯ್ತು ಅಂತ ಆದರೆ ಎಲ್ಲಿಯಾದ್ರೂ ನಿಮಗೆ ಅರ್ಥ ಆಗದೆ ಬಾಕಿ ಆಗುವುದಿದ್ರೆ ಕ್ಲಿಷ್ಟವಾದ ಪದದ ಅರ್ಥ ಗೊತ್ತಿಲ್ಲದಾಗಬೇಕೇ ಹೊರತು ಕೇಳ್ಮೆಯಲ್ಲಿ ಸಮಸ್ಯೆ ಬರುವುದಿಲ್ಲ. ಅಂತಹ ಒಂದು ಹದವಾದ ಲಯ ಅವರ ಭಾಷೆ. ಹಾಗೆ ಅಂತ ಅವರು ಎಷ್ಟೋ ಸಲ ವೇಗವಾಗಿ ಮಾತಾಡಲಿಕ್ಕೆ ಒಗ್ಗುವ ಪಾತ್ರಗಳನ್ನು ಆರಿಸಿಕೊಂಡಾಗಲೂ ಅಲ್ಲಿ ಈ ಲಯದ ಸ್ವಲ್ಪ ಸಮಸ್ಯೆ ಆಗ್ತದೆ. ಸುಧರ್ಮನ ಅರ್ಥವನ್ನು, ಬಬ್ರುವಾನ ಅರ್ಥವನ್ನು, ಅಥವಾ ಆ ವೇಗದ ಲಯವುಳ್ಳ ಅಭಿಮನ್ಯುವಿನ ಅರ್ಥವನ್ನು ಹೇಳಬೇಕಾಗಿ ಬಂದರೆ ಆಗ ಆ ಪಾತ್ರಗಳಿಗೂ ಕೂಡ ಒಂದು ಸುಮಾರು 50-60 ದಾಟಿದ ಅನುಭವ ಆಗ್ತದೆ ನಮಗಮ್ಮ. ಯಾಕಂದ್ರೆ ಅವರು ಆಟದಲ್ಲಿ, ಬಯಲಾಟದಲ್ಲಿ ತಾಮ್ರಧ್ವಜವನ್ನು ಎಷ್ಟು ಯಶಸ್ವಿಯಾಗಿ ಮಾಡಿದ್ರ ತಾಳಮದ್ಲೆಯಲ್ಲಿ ಅವರಿಗೆ ಅಷ್ಟು ಯಶಸ್ವಿಯಾಗಿ ಅದನ್ನು ಮಾಡ್ಲಿಕ್ಕೆ ಆಗುದು. ಯಾಕಂದ್ರೆ ವೇಗವಾದ ಲಯ ಅಷ್ಟು ಸುಲಭದಲ್ಲಿ ಅವರಿಗೆ ಒಗ್ಗುವುದಿಲ್ಲ, ಅಥವಾ ಅವರು ಅದನ್ನು ಒಗ್ಗಿಸಿಕೊಳ್ಳಿಕ್ಕೆ ಹೋಗಲೂ ಇಲ್ಲ. ಆ ಹದವಾದ ವಿಳಂಬಿತ ಲಯದಲ್ಲಿ ಅವರು ಮಾತಾಡುವುದರಿಂದ ಕೆಲವು ಪಾತ್ರಗಳಿಗೆ ಅದು ಅಷ್ಟಾಗಿ ಹೊಂದಿಕಾಗದೇ ಇರುವುದು ಇದೆ. ಇನ್ನೊಂದು ಶ್ರುತಿಬದ್ಧತೆ ಅವರ ಬಹಳ ವಿಶಿಷ್ಟವಾದ ಒಂದು ಯೋಗ್ಯತೆ. ಎತ್ತರಿಸಿದ ತಾರಸ್ಥಾಯಿ ಮತ್ತು ಸ್ವಲ್ಪ ಮಂದ್ರದಲ್ಲಿ ಸಂಚರಿಸ್ತಾ ಇರ್ತದೆ. ಷಡ್ಜಕ್ಕೆ ಬರುವುದಿಲ್ಲ. ಅದನ್ನು ದೋಷ ಅಂತ ಹೇಳ್ಬೋದ, ಮಿತಿ ಅಂತ ಹೇಳ್ಬೋದ ಗೊತ್ತಿಲ್ಲ. ಅವ್ರು ತೀರ ಕೆಳಗಿನ, ನಾವು ಬೇಸ್ ವಾಯ್ಸ್ ಅಂತ ಹೇಳ್ತೇವಲ್ಲ ಹಾಗೆ ಗೋವಿಂದ ಭಟ್ರು ಮಾತಾಡ್ಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ಮಾತಾಡ್ಲಿಕ್ಕೆ ಹೊರಟ್ರೆ ನಾನು ಆಗ ಹೇಳಿದ ಆ ಪತನ ಸಂಭವಿಸ್ತದೆ ಅರ್ಥಗಾರಿಕೆಯಲ್ಲಿ. ನಾನು ಈಗ ಉಲ್ಲೇಖಿಸಿದ ಹಾಗೆ ಮತ್ತು ಅವರ ಹಾಗೆ ಹೆಚ್ಚು ಹೊತ್ತು ಮಾತಾಡ್ಲಿಕ್ಕೆ ಬೇಡಿ, ಒಂದು ವಾಕ್ಯ ಹೇಳಲಿಕ್ಕೆ ನಮ್ಗೆ ಕಷ್ಟ ಆಗ್ತದೆ. ಆ ಎತ್ತರಿಸಿದ ಕಂಠದ ಶ್ರುತಿಗೂಡುವಿಕೆ ಒಂದು ನಿರ್ದಿಷ್ಟ ಪರಿಣಾಮವನ್ನು ಮಾಡುವಲ್ಲಿ ತುಂಬಾ ಯಶಸ್ವಿಯಾದದ್ದು. ಗೋವಿಂದ ಭಟ್ರನ್ನು ನೋಡಿದರೆ ಅಥವಾ ಅವರ ವೇಷವನ್ನು, ಅರ್ಥಗಾರಿಕೆಯನ್ನು ಗಮನಿಸಿದರೆ ಇವರಲ್ಲಿ ಹಾಸ್ಯ ಪ್ರಜ್ಞೆ ಇಲ್ಲವೇನೋ, ಬಹಳ ಸೀರಿಯಸ್ ಆಗಿದ್ದಾರೆ ಅಂತ ಕಾಣ್ತದೆ. ಆದರೆ ಅದೊಂದು ಜಾಗೃತವಾದ ಪ್ರಜ್ಞೆಯಾಗಿ ಅವರಲ್ಲಿ ಇದೆ. ಒಂದು ಉದಾಹರಣೆ ಕೊಡಬಹುದಾದರೆ, ಕಾಯಕಲ್ಪ ಪ್ರಸಂಗದಲ್ಲಿ ಅವರ ಮದಿರಾಕ್ಷ ಬಹುಪ್ರಸಿದ್ಧರು. ಬಂದು ಸುಕನ್ಯೆಯನ್ನು ನೋಡಿ ಮೋಹಿಸುವ ಸಂದರ್ಭದಲ್ಲಿ ಅದು ನನ್ನ ನೆನಪು. ಒಂದು ವೇಳೆ ಅದಲ್ಲದೆ ಇದ್ರೆ ನೀವು ಹೇಳಬೇಕು. ಅವಳ ಚೆಲುವಿಕೆಯನ್ನು ನೋಡಿ ಮೋಹಗೊಂಡಿದ್ದಾನೆ. ಮದಿರಾಕ್ಷ ಹೇಳಿಕೊಳ್ಳೋದು, ಏನು ಅದ್ಭುತವಾದ ಚೆಲುವೆ ಇವಳು, ಇವಳೇ ಇಷ್ಟು ಸುಂದರಿಯ ಆದರೆ ಇವಳ ತಾಯಿ ಇನ್ನೆಷ್ಟು ಸುಂದರಿಯ, ಅವಳ ತಾಯಿ ಇನ್ನೆಷ್ಟು ಸುಂದರಿಯ. ಪಕ್ಕನ ಅರ್ಥ ಆಗೋದಿಲ್ಲ, ನೀವು ಬುದ್ಧಿವಂತರು, ನಿಮ್ಗೆ ಗೊತ್ತಾಯ್ತು. ಅವಳು ವಯಸ್ಸಿನಲ್ಲಿ ಎಳೆಯವಳು ಚಂದ ಕಾಣ್ತಾಳೆ, ಅವಳ ತಾಯಿ ಮುದುಕಿಯಾಗುವ ಹತ್ತಿರದ ವಯಸ್ಸಿನವಳು ಇರಬೇಕು. ಅವಳು ಎಷ್ಟು ಸುಂದರಿಯಾಗಿದ್ದೀಯನು, ಅಲ್ಲ ಅವಳಿಗಿಂತ ತಾಯಿಯಾದವಳು ಅಂದ್ರೆ ಅಜ್ಜಿ, ಅವಳು ಎಷ್ಟು ಸುಂದರಿಯೋ. ಇವ ಕನಸುವಾಗ ಹೌದೇನೋ ಅಂತ ನಮ್ಗೆ ಕಂಡು ಹೋಗ್ತದೆ. ನಿಜವಾಗಿ ಅದು ಹೇಳುವಾಗ ಇದಕ್ಕಿಂತ ಅದಕ್ಕಿಂತ ಹೆಚ್ಚಿನದ್ದು ಎನ್ನುವ ಡಿಗ್ರಿಗಳ ಲೆಕ್ಕದಲ್ಲಿ ಅಧಿಕ ಅಂತಲ್ಲ. ಅಂದ್ರೆ ಆ ಒಳಗೆ ಎಲ್ಲಿಯೋ ಒಂದು ಹಾಸ್ಯ ಪ್ರಜ್ಞೆ ದುಡಿಯುವುದರಿಂದ ಇಂತಹ ಮಾತುಗಳು ಅವರಲ್ಲಿ ಕಾಣಿಸಿಕೊಳ್ತವೆ. ಇನ್ನೊಂದು, ಅವರು ಇತ್ತೀಚೆಗೆ ತಾಳಮದ್ದೆಯಲ್ಲಿ ಅರ್ಥ ಹೇಳುವಾಗ ನಾನು ಗಮನಿಸಿದ್ದೆ, ಪಂಚವಟಿಯ ಶೂರ್ಪನಖಿಯಾಗಿ ಅರ್ಥ ಹೇಳ್ತಾ ಇದ್ದಾರೆ. ಅವ್ರ ಜೊತೆಗೆ ನಾನು ರಾಮನಾಗಿದ್ದೆ. ರಾಮನಿಂದ ಬೀಳ್ಕೊಂಡು ಲಕ್ಷ್ಮಣನಿಗೆ ಹೊರಟಿದ್ದಾಳೆ ಎಂದು ಅಂತದ್ದು ಕನ್ನಡಿಗನು ನೋಡುತ್ತಾ ತನ್ನ ಚೆಲುವು ಎಂತ ಬಹಳ ಹೆಚ್ಚಿದೆ ಅಂತ ನಗಾಡುತ್ತಾ ಹೋಗೋಳು. ಆಗ ಅವರು ಸಭೆಯನ್ನು ನೋಡಿಕೊಂಡು ಹೇಳೋನು, ನಾನೆಷ್ಟು ಸುಂದರಿ ಅನ್ನುವಾಗ ಅವರ ಮುಖ ವಿಕಾರ ಮಾಡಿ ಹೇಳ್ತಾರೆ. ಅವರು ಚಂದ ಇದ್ದಾರೆ,
80ರಲ್ಲಿ ಎಷ್ಟು ಚಂದ ಮನುಷ್ಯ ಇರಬಹುದು ಅಷ್ಟು ಚಂದ ಇದ್ದಾರೆ ಅವರು. ಆದರೆ ಅವರು ಅದನ್ನು ಆ ಚೆಲುವಿಕೆಯನ್ನು ಕಾರಣ ಹೇಳುವುದಲ್ಲ, ಅದನ್ನು ವಿಕಾರಗೊಳಿಸಿ ಹೇಳುದು. ಅವರು ನಿಮ್ಗೆ ಗೊತ್ತು, ವೀಳ್ಯ ತಿಂದು ಸ್ವಲ್ಪ ಕಪ್ಪು ಕಪ್ಪಾದ ಹಲ್ಲೆಲ್ಲ ಉಂಟು ಅವ್ರಿಗೆ, ಅದನ್ನೆಲ್ಲ ತೋರಿಸಿ ಹೇಳುದು ಅವರು, ಆಹಾ ನಾನು ಎಷ್ಟು ಸುಂದರಿ ಅಂತ. ನೋಡುವವನಿಗೆ ಆ ವಿಪರ್ಯಾಸ ಕಾಣ್ತದೆ. ಇದು ಅವರ ಒಳಗಿರುವ ಆಳವಾದ ಹಾಸ್ಯ ಪ್ರಜ್ಞೆಯ ಪರಿಣಾಮವಾಗಿ ಬರುವುದು. ಯಾಕಂದ್ರೆ ಅವಳಿಗೆ ಮುಂದೆ ಉಂಟಾಗುವ ದುಸ್ಥಿತಿಯು ಕತೆ ಗೊತ್ತಿರುವ ಕೇಳುಗನಿಗೆ ಅರಿವಿನಲ್ಲಿ ಇರುವುದರಿಂದ ಈ ಸೌಂದರ್ಯವನ್ನು ಅವರು ಹೇಳಿಕೊಳ್ಳುವಾಗ ಆ ಶೂರ್ಪನಕ್ಕೆ ವಿಕಾರವಾದ ಮುಖ ನೆನಪಿಗೆ ಬಂದರೆ ಆಶ್ಚರ್ಯ ಏನಿಲ್ಲ. ಹಾಗೆ ಅವರೊಂದು 2-3 ವಿಶಿಷ್ಟ ಪಾತ್ರಗಳು. ಒಂದು ಈಗಾಗಲೇ ಹೇಳಿದ ಕಾಯಕಪ್ಪನ ಮದಿರಾಕ್ಷ, ಒಂದು ಹುಚ್ಚು ಕಾಮದ ಪಾತ್ರ. ಇನ್ನೊಂದು ಅಮರವಾಹಿನಿಯ ಅಸಮಂಜಸ. ಅವನು ಸ್ವಲ್ಪ ದುಷ್ಟನಾಗಿ, ಪ್ರಜಾಪೀಡಕನಾಗಿ, ದುರಹಂಕಾರಿಯಾಗಿರ್ತಾನೆ. ಅವನು ಸಗರ ಮತ್ತೆ ಹೊರ ಕಳಿಸ್ತಾನೆ. ಆ ಪಾತ್ರ ಬಹುಶಃ ಅವರದ್ದೇ ಒಂದು ವಿಶಿಷ್ಟವಾದ ಸೃಷ್ಟಿಯೋ ಎನ್ನುವ ಹಾಗಿದೆ. ಪಾತ್ರ ತಂದೆಯ ಬಳಿಗೆ ಪ್ರವೇಶ ಮಾಡಿ ಬರ್ತದೆ, ಬಂದು ನಿಲ್ತದೆ. ನಿಂತು ಅವರೊಂದು ಸ್ವಲ್ಪ ಅವರದ್ದೇ ಒಂದು ಶೈಲಿಯಲ್ಲಿ ಹೀಗೆ ನಿಂತು ನಮಸ್ಕಾರ, ಅಪ್ಪನಿಗೆ ಮಗ ಹೇಳುವುದು. ಹೇಳುವಾಗಲೇ ಆ ಪಾತ್ರದ ಇಡೀ ಸ್ವರೂಪ ನಮಗೆ ಗಮನಕ್ಕೆ ಬರುವ ಹಾಗೆ. ನಮಸ್ಕಾರ ಅಂತ ಹೇಳುವ ನಮಸ್ಕಾರದ ಒಂದು ತಿರಸ್ಕಾರ ಬಹಳ ಬೇಗ ನಮಗೆ ಗ್ರಾಹ್ಯವಾಗುವ ಹಾಗೆ ಒಂದು ಪರಿಣಾಮ ಇದೆ. ಪೂರ್ವ ಮಾದರಿಗಳಿಲ್ಲದ ಒಂದು ಅವರದ್ದೇ ಆದ ಸ್ವಂತಿಕೆಯ ಒಂದು ಸೃಷ್ಟಿಗಳಲ್ಲಿ ಬಹುಶಃ ಅಸಮಂಜಸ ಒಂದು ಅಂತ ನನಗೆ ನೆನಪು. ಗೋವಿಂದ ಭಟ್ರು ತರ್ಕ ಅಥವಾ ವಾದ ಮಾಡುವವರಲ್ಲ. ಸಾಮಾನ್ಯವಾಗಿ ಅರ್ಥಗಾರಿಕೆಯಲ್ಲಿ ಇಂತಹ ಎಲ್ಲ ಸಾಧ್ಯತೆಗಳನ್ನು ಶೋಧಿಸಿ ಅದರ ಪರಿಣಾಮವನ್ನು ಅನುಭವಿಸಿದ ಅರ್ಥಧಾರಿಗಳ ಜತೆಯಲ್ಲಿದ್ದರೂ ಪಟ್ಟು ಹಿಡಿದು ವಾದ ಮಾಡುವ, ತರ್ಕದ ಬಲೆಯಲ್ಲಿ ಸಿಕ್ಕಿಸುವ ಸ್ವಭಾವದ ಅರ್ಥಗಾರಿಕೆ ಅಲ್ಲ. ಆದರೆ ಅಲ್ವೇ ಅಲ್ಲ ಅಂತ ಹೇಳಿ ಮೈ ಮರೆಯುವ ಹಾಗೆ ಇಲ್ಲ. ಯಾವ ಗಳಿಗೆಯಲ್ಲಿ ಇದು ಈ ಇಲಿಯನ್ನು ಹಿಡ್ಕೊಳ್ಳೋ ಒಂದು ಕತ್ತರಿ ಇದೆ, ಹಾಗೆ ಹಿಡ್ಕೊಳ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಮತ್ತರಿಂದ ಪಾಲಾಗುವ ಸ್ವಲ್ಪ ಕಷ್ಟ. ಯಾಕಂದ್ರೆ ಒಂದು ಸಲ ನಮ್ಮ ಸ್ನೇಹಿತರು ಒಬ್ಬರು ಲಕ್ಷ್ಮಣ ಹೇಳಿದ್ರು, ಇವರು ದುರ್ವಾಸ ಹೇಳಿದ್ರು, ರಾಮನಿಗೆ ಹಣ ಪಾತ್ರ ಬಿಡ ತಕ್ಕದು ಅಂತ. ಇಲ್ಲ, ಅವನೀಗ ಶ್ರೀರಾಮನೀಗ ಕಾಣಿಸನು ಸನ್ನುತಾನೆ ಕಾರಣವ ಪೇಳಬಹುದು ಎನ್ನೋಡ. ಲಕ್ಷ್ಮಣ ಪಾಪ ಸತ್ಯ ಪದ್ಯದ ಅರ್ಥ ಹೇಳಿದ್ದು, ಆ ಕಾರಣವನ್ನು ನನ್ನಲ್ಲಿ ಹೇಳಬಹುದಲ್ಲ. ನಾನು ಹೌದಾ, ರಾಮನಲ್ಲಿ ಹೇಳಬೇಕಾದ್ದನ್ನು ನಿನ್ನಲ್ಲಿ ಹೇಳಬೇಕಾ? ಹೌದು. ಈಗ ಆಮೇಲಿದ್ದಾನೆ, ಅವ ಒಳಗಿದ್ದಾನೆ. ಏನು ಮಾಡ್ತಾ ಇದ್ದಾನೆ? ಬಂದವರ ಜೊತೆಯಲ್ಲಿ ಮಾತಾಡ್ತಾ ಇದ್ದಾನೆ. ಆಗ ಬಂದವನ ಹತ್ರ ನೀನು ಇದನ್ನೇ ಹೇಳಿದ್ದೀಯಾ ಅಂತ ಕೇಳಿದ. ರಾಮನನ್ನು ಭೇಟಿಯಾಗುವುದಕ್ಕಾಗ ಒಬ್ಬ ಬಂದಲ್ಲ ನನ್ನ ಹಾಗೆ, ಅವನ ಹತ್ರ ಕಾರಣವನ್ನು ನನ್ನನ್ನು ಹೇಳು ಅಂತ ಹೇಳಿದ್ಯಾ ಅಂತ ಕೇಳಿದರು. ಲಕ್ಷ್ಮಣ ಅಷ್ಟು ಪಕ್ಕನ ಉತ್ತರ ಸಿದ್ಧಪಡಿಸಿ ಕೊಡುವುದಾದ್ರೂ ಹೇಗೆ ಅಂದ್ರೆ ಅವರ ಪಕ್ಷುಗಳು ಕೆಲವು ಹಾಗಿರ್ತವೆ. ಅವತ್ತು ನಿಜವಾಗಿ ಪಾಪ ಲಕ್ಷ್ಮಣ ಇವರಿಗೊಂದು ಜನ ಆಗಿರ್ಲಿಲ್ಲ ಎದುರಿಸಲಿಕ್ಕೆ, ಆದ್ರೂ ಯಾಕೋ ಹಾಗೆ ಮಾಡಿ. ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಗೌರವಪೂರ್ವಕವಾಗಿ ವಂದಿಸುತ್ತಾ ಹಾಗೂ ಸಹೃದಯಿ ಪ್ರೇಕ್ಷಕರಿಗೂ ಕೂಡ ನಮಸ್ಕರಿಸುತ್ತಾ ಎರಡನೇ ಗೋಷ್ಠಿಯನ್ನು ಪ್ರಾರಂಭಿಸಲು ತಮ್ಮ ಅನುಮತಿಯನ್ನು ಬೇಡುತ್ತಿದ್ದೇನೆ. ಮೇರು ಪರ್ವತ ಕಿಹವು 108 ಶಿಖರಗಳು, ದಾರಿ ನೂರಿರಬಹುದು ನಿಲ್ಲುವ ಕಡೆ 100. ಸಾರುನಿ ಯಾತ್ರಿಕರಿಗೆಲ್ಲ ಕೆಳೆಯಾಗಿರುತ್ತೆ, ಮೇರು ಸಂಸ್ಕೃತಿಯೇ ಬಲ ಮಂಕುತಿಮ್ಮ ಅಂತ ಕಗ್ಗದ ಕವಿ ಹೇಳ್ತಾರೆ. ಶ್ರೀಯುತ ಗೋವಿಂದ ಭಟ್ಟರು ತೆಂಕುತಿಟ್ಟು ಯಕ್ಷಗಾನದ ಮೇರು ಪರ್ವತ ಇದ್ದ ಹಾಗೆ. ಇನ್ನೂ ಕೆಲವು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು. ಒಬ್ಬರು ಶ್ರೀ ರಾಮಕುಂಜೇಶ್ವರ ಪ್ರೌಢಶಾಲೆಯ ಕನ್ನಡ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಶ್ರೀಯುತ ಗಣರಾಜ ಕುಂಬ್ಳೆಯವರು ಹಾಗೂ ಮಂಗಳೂರಿನ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿರುವಂತಹ ಪುರುಷೋತ್ತಮ ಭಟ್ರವರು. ಇಬ್ಬರು ಗಣ್ಯರು ಕೂಡ ವೇದಿಕೆಯ ಮೇಲಿರುವ ಆಸನವನ್ನು ಸ್ವೀಕರಿಸಬೇಕಾಗಿ ಹೇಳ್ಕೊಳ್ತೇನೆ. ಸಾಹಿತ್ಯ ಪ್ರಕಾರಗಳಲ್ಲಿ ಇವರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಇವರ ಪ್ರಕಟಿತ ಕೃತಿಗಳ ಪಟ್ಟಿ ಹೀಗಿದೆ: ಬಿರಿಯುವ ಮೊಗ್ಗು, ಅರಳು ಕವನ ಸಂಕಲನಗಳು, ಪುಣ್ಯಕೋಟಿ ಸಾಮಾಜಿಕ ನಾಟಕ, ಚಂದ್ರಹಾಸ ಪೌರಾಣಿಕ ನಾಟಕ, ಹಾಡುಗಳ ಮಣಿಸರ ಜಾನಪದ ಹಾಡುಗಳ ಸಂಗ್ರಹ, ಮಿಂಚು ಮಾತಿನ ಯಕ್ಷ ಕುಂಬ್ಳೆ ಸುಂದರರಾವ್ ಹಾಗೂ ಕಿರಿಕಾಡು ವಿಷ್ಣು ಮಾಸ್ತರ್ ಅಂತ ಹೇಳಿ ಜೀವನ ಚರಿತ್ರೆಗಳು, ಯಕ್ಷಗಾನ ವಿಮರ್ಶಾ ಪರಂಪರೆ ಅಂತ ಹೇಳಿ ಯಕ್ಷಗಾನ ಲೇಖನ ಪರಿಚಯ,
ನಮ್ಮ ಇಂದಿನ 200 ಅತಿಥಿಗಳು ಶ್ರೀಯುತ ಪುರುಷೋತ್ತಮ್ ಭಟ್ರವರು. ಇವರು ಮೂಲತಃ ಕಾಸರಗೋಡು ಜಿಲ್ಲೆಯ ಬಾಯಾರ್ನವರು. ಇವರು ತಮ್ಮ ವಿದ್ಯಾಭ್ಯಾಸವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ MA ಎಕನಾಮಿಕ್ಸ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೀತಾರೆ. ಬಹುಶಃ ನನ್ನ ಅರಿವಿದ್ದ ಹಾಗೆ ಅವರು ಚಿನ್ನದ ಪದಕದೊಂದಿಗೆ MA ಪದವಿಯನ್ನು ಪೂರ್ಣಗೊಳಿಸ್ತಾರೆ. ಯಾಕೆಂದರೆ ನಾನು ಉಜಿರೆಯಲ್ಲಿದ್ದಾಗ ಇವರು ನಮ್ಮ ಲೆಕ್ಚರರ್ ಆಗಿದ್ದರು. ಕಲೋಪಾಸಕ ತನ್ನ ನೆಚ್ಚಿನ ಕಲಾವಿದನನ್ನ ಬಹಳ ವಿಶಿಷ್ಟವಾದ ಒಂದು ಸಂಬಂಧದಿಂದ ನೋಡ್ತಾನೆ. ಕಲೋಪಾಸಕರ ದೃಷ್ಟಿಯಲ್ಲಿ ಗೋವಿಂದ ಭಟ್ರು ಅಂತ ಹೇಳುವ ವಿಷಯದ ಬಗ್ಗೆ ಈಗ ಶ್ರೀಯುತ ಗಂಡರಾಜ್ ಕುಂಬ್ಳೆ ಅವರು ತಮ್ಮ ವಿಚಾರಗಳನ್ನು ತಮ್ಮ ಮುಂದೆ ಮಂಡಿಸ್ತಾರೆ. ಅರ್ಧ ಗಂಟೆ ಅಂತ ಹೇಳಿದ್ದಾರೆ. ಕಲೋಪಾಸಕರ ದೃಷ್ಟಿಯಲ್ಲಿ ಗೋವಿಂದ ಭಟ್ರ ಸ್ಥಾನ ಏನು ಅಂತ ಇದು ತುಂಬ ಕಷ್ಟದ ಪ್ರಶ್ನೆ. ಯಾಕಂದರೆ ಲೋಕದಲ್ಲಿ ಬೇರೆ ಬೇರೆ ಅಭಿರುಚಿಯ ಜನಗಳಿರ್ತಾರೆ. ಅದರಲ್ಲಿ ಕೂಡ ಈ ನಾಟ್ಯ ಪ್ರಕಾರಗಳನ್ನು ನೋಡುವವರಲ್ಲಿ ಬೇರೆ ಬೇರೆ ಬಗೆಯ ದೃಷ್ಟಿಕೋನವುಳ್ಳವರು ಅಥವಾ ರಸವುಳ್ಳವರು, ಒಂದೇ ಒಳ್ಳೆಯ ಶಬ್ದ ಹೇಳುವುದಾದರೆ ರುಚಿ ಉಳ್ಳವರು ಇರ್ತಾರೆ. ಆದ್ದರಿಂದ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ಥರ ಕಾಣ್ಬೋದು, ಅಥವಾ ಒಂದು ಗುಂಪೇ ಇರ್ಬೋದು. ಒಬ್ಬ ಕಲಾವಿದನನ್ನು ಮೆಚ್ಚಿಕೊಳ್ಳುವ ಹಚ್ಚಿಕೊಳ್ಳುವ ಒಂದು ಗುಂಪನ್ನೇ ನಾವು ಕಾಣ್ಬೋದು. ಆದ್ದರಿಂದ ಈ ನಾಟ್ಯ ಪ್ರಕಾರ, ಈಗ ಉದಾಹರಣೆಗೆ ಹೇಳುವುದಾದ್ರೆ, ಒಂದು ಮೇಳದಲ್ಲಿ ಒಬ್ಬ ಕಲಾವಿದನನ್ನೇ ಅನುಸರಿಸುವವರು ತುಂಬ ಜನ ಇರ್ತಾರೆ. ಯಾಕೆಂದರೆ ಅವನು ಒಳ್ಳೆ ಮಾತುಗಾರ, ಅದು ಕಾರಣ. ಇನ್ನೊಂದು ಕೆಲವು ಮೇಳಗಳಲ್ಲಿ ಬರೀ ಹಾಸ್ಯಗಾರರನ್ನೇ ಮೆಚ್ಚಿಕೊಂಡವರು ಇರ್ತಾರೆ. ಹಾಸ್ಯಗಾರರು ಪ್ರವೇಶ ಮಾಡುವಾಗ ಇರ್ತಾರೆ, ಆಮೇಲೆ ಹೊರಟೋಗ್ತಾರೆ. ಮೊದಲು ಶೇಣಿಯವರು ಇದ್ದ ಕಾಲದಲ್ಲಿ ಶೇಣಿಯವರ ಪ್ರವೇಶ ಎಷ್ಟೊತ್ತಿಗೆ ಅಂತ ನೋಡಿಕೊಂಡು ಬರುವುದು, ಶೇಣಿಯವರ ಅರ್ಥ ಮುಗಿದ ಕೂಡಲೇ ಟೆಂಟ್ ಬಿಟ್ಟು ಹೋಗುದು. ಸ್ತ್ರೀ ವೇಷದವನ್ನು ಮೆಚ್ಚುವವರು ಕೂಡ ಇತ್ತೀಚೆಗೆ ತುಂಬ ಆಗಿದ್ದಾರೆ. ಸ್ತ್ರೀ ವೇಷದವರ ನೃತ್ಯ ವೈಭವ ಎಲ್ಲ ಆಗುವಲ್ಲಿವರೆಗೆ ಕಾಯುವುದು, ಅದು ಮುಗಿದ ಕೂಡಲೇ ಎದ್ದು ಹೋಗುದು. ಆಮೇಲೆ ಭಾಗವತರು ಕ್ಷಮಿಸಬೇಕು, ಭಾಗವತರು ಪ್ರವೇಶ ಆದ ತಕ್ಷಣ ಬರುವುದು, ಅವರು ಹಾಡಿದ ಹಾಡುಗಳಿಗೆಲ್ಲ ಸಿಳ್ಳೆ ಹೊಡೆಯುವುದು, ಚಪ್ಪಾಳೆ ತಟ್ಟುವುದು, ಕೂಗಾಡುವುದು, ಅದಾದ ಮೇಲೆ ಎದ್ದು ಹೋಗುವುದು. ಆದರೆ ಉಳಿದ ಭಾಗವತರಿಗೆ ಅವರ ಮೆಚ್ಚುಗೆ ಇಲ್ಲ. ಅಂದರೆ ಅವರೆಲ್ಲರೂ ಕಲೋಪಾಸಕರೇ, ಅವರು ಯಾರು ಕಲೋಪಾಸಕರಲ್ಲ ಅಂತ ನನ್ನದೇನು ತೀರ್ಪಲ್ಲ. ಆದರೆ ಕಲೋಪಾಸಕರ ದೃಷ್ಟಿಯಲ್ಲಿ ಏನೇನೋ ಒಂದೊಂದು ಅಂಶ ಇರ್ತದೆ ಅಂತ ನಾವು ಗಮನಿಸ್ಬೋದು. ಆದ ಕಾರಣ ಬಹಳ ಹಳೆ ಕಾಲದ ಭರತ ಮುನಿ ಹೇಳಿಬಿಟ್ಟಿದ್ದಾರೆ, ನಾಟ್ಯಂ ಭಿನ್ನ ವಿಜಯ ಜನಸ್ಯ ಬಹುಧಾ ಏಕತ್ರ ಸಮಾರಾಧನೆ. ಇದು ಏಕಂ ಸಮಾರಾಧನೆ, ಏಕತ್ರವೇ ಸಮಾರಾಧನೆ ಆಗಿಬಿಡ್ತದೆ. ಹಾಗಂತ ಜನ ಯಾವುದನ್ನು ಎಷ್ಟು ಪ್ರಮಾಣದಲ್ಲಿ ಇಷ್ಟಪಡ್ತಾರೆ ಎನ್ನುವುದು ಬಹಳ ಮುಖ್ಯ. ಈಗ ಊಟದ ಎಲೆಯಲ್ಲಿ ಕೆಲವು ಉಪ್ಪಿನಕಾಯಿಯನ್ನು ಪುನಃ ಹಾಕಿ ಅಂತ ಪಲ್ಯದಷ್ಟು ಉಪ್ಪಿನಕಾಯಿ ಹಾಕಿಕೊಳ್ಳೋರು ಇದ್ದಾರೆ. ಕೆಲವೊಮ್ಮೆ ಹಾಗಾಗುವುದು ಉಂಟು ಯಕ್ಷಗಾನದಲ್ಲಿ. ಈಗ ಅವುಗಳನ್ನು ಹೊರತುಪಡಿಸಿ ಈಗ ನನ್ನ ದೃಷ್ಟಿಯಲ್ಲಿ ಅಂತ ನಾನು ಒಂದು ಆರಂಭಿಸ್ತಾ ಇದ್ದೇನೆ. ನಾನು ಬಹಳ ಎಳೆಯ ವಯಸ್ಸಿನಿಂದಲೇ ಆಟಗಳನ್ನು ನೋಡುತ್ತಾ ಬಂದವ, ವೀಕ್ಷಿಸುತ್ತಾ ಬಂದವ, ಅಧ್ಯಯನ ಮಾಡ್ತಾ ಬಂದವಲ್ಲ. 5 ದಿನದ ಆಟಗಳನ್ನು ಕೂಡ ನೋಡಿದ್ದೇನೆ. 5 ದಿನ ನಿರಂತರ ದೇವಿ ಮಹಾತ್ಮೆ ಅಂತ ಕೊರಕ್ಕೋಡು ಅಂತ ನಮ್ಮ ಕಾಸರಗೋಡಿನ ಹತ್ರ ಒಂದು ದೇವಿ ಕ್ಷೇತ್ರ ಇದೆ. ಅಲ್ಲ, 5 ದಿನ ನಿರಂತರ ದೇವಿ ಮಹಾತ್ಮೆ, 5 ದಿನ ಆಡುವಷ್ಟು ಪ್ರಸಂಗ ಬರೆದಿದ್ದಾರೆ ಅದಕ್ಕೆ. 5 ದಿನ ಹೋಗಿದ್ದೇನೆ ನಾನು. ತಂದೆಯವರು ಹೇಳಿದ್ರು ಕೂಡ ಕೇಳದೆ, ಯಾಕೆಂದ್ರೆ ತಂದೆಯವರೇ ನನ್ನಲ್ಲಿ ಹೇಳಿದ್ರು, ನಾನು 7 ದಿನದ ಆಟ ನೋಡಿದ್ದೇನೆ ಅಂತ. ಅಶೋಕ್ ಭಟ್ ದಾಟಿ ಹೇಳಿದ್ರೆ ನಾನು ಅವ್ರ ಮಗ ಅಲ್ಲ, 5 ದಿನ ಆದ್ರೂ ನೋಡ್ಬೇಡುವ. ಹಾಗಾಗಿ 5 ದಿನದ ಆಟಕ್ಕೆ ಹೋಗ್ತೇನೆ. ನನಗೆ ಆಗ ಏನು ಕಾಣ್ತಿತ್ತು, ಕಲೋಪಾಸಕ ದೃಷ್ಟಿಯಲ್ಲಿ ಹೇಳಿದ ನನಗೆ ಆಗ ಈ ಜುಟ್ಟು ಕಟ್ಟಿದ ಗಂಡಸರನ್ನು ನೋಡುವುದೇ ಒಂದು ಆಸಕ್ತಿ. ಆಟದವರು ಅಂದ್ರೆ ಹೇಗಿರ್ತಾರೆ ಅಂತ. ನಮ್ಮ ಮನೆ ಹತ್ತಿರ ಕುಂಬಳೆ ಸುಂದರಾಯರ ತಮ್ಮನ ಮನೆ ಅಥವಾ ಕುಂಬಳೆ ಸುಂದರಾಯರ ಮನೆ ಅಂತಲೇ ಹೇಳುವ. ಕುಂಬಳೆ ಸುಂದರಾಯರಿಗೆ ಜುಟ್ಟಿಲ್ಲ ನಾನು ನೋಡಿದ ಕಾಲಕ್ಕೆ. ಅವರು ಮೊದಲು ಜುಟ್ಟಿಟ್ಟುಕೊಂಡಿದ್ದಾರೆ ಗೊತ್ತಿಲ್ಲ, ನಾನು ನೋಡಲಿಲ್ಲ. ಅವರು ಬರುವಾಗ ಜುಟ್ಟಿಲ್ಲ. ಗೋವಿಂದ ಭಟ್ರನ್ನು ನೋಡುವಾಗ ಜುಟ್ಟುಂಟು, ಮತ್ತೆ ಗೋವಿಂದ ಭಟ್ರು ಅಂತ ದೊಡ್ಡವರು ತೋರಿಸುವುದು ಕಾಣ್ತದೆ. ಕುಂಬಳೆ ಶ್ರೀಧರರಾವ್ ಅಂತಿದ್ದಾರೆ, ಅವರು ಜುಟ್ಟುಂಟು. ಆಮೇಲೆ ಆಟದವರಿಗೆಲ್ಲ ಒಂದು ಜುಟ್ಟುಂಟು. ನಮಗೆ ಚಿಕ್ಕ ವಯಸ್ಸಿನಲ್ಲಿ ಈ ಜುಟ್ಟಿರುವವರನ್ನು ನೋಡಿದ ಕೂಡಲೇ ಒಂದು ಭಾರಿ ಒಂದು ಆಕರ್ಷಣೆ. ಅವರು ಹೋದಲ್ಲಿ ಹಿಂದೆ ಮುಂದೆ ನಾವು ಆಟ ನೋಡಿದ್ದಕ್ಕಿಂತ ಹೆಚ್ಚು ಚೌಕಿ ನೋಡಿದ್ದಿರ್ಬೋದು, ಕಲೀಲಿಕ್ಕಲ್ಲ ನೋಡಿದ್ದು. ಈ ಚೌಕಿಯಲ್ಲಿ ಏನಾಗ್ತದೆ ಅಂತ, ಅವ್ರು ಹೇಗೆ ವೇಷ ತಯಾರು ಮಾಡಿಕೊಳ್ತಾರೆ, ಅವರೊಬ್ಬ ಮನುಷ್ಯರಾಗಿದ್ದವರು ಮನುಷ್ಯರಲ್ಲದ ಹಾಗೆ ಮಾಡ್ತಾರಲ್ಲ ಅಂತ. ಅವರ ರಕ್ಕಸರನ್ನು ನೋಡಿದೆ, ನಮಗೆ ಅವರು ವೇಷ ಹಾಕುವ ಮೊದಲು ಮನುಷ್ಯರಾಗಿ ಕಂಡು ವೇಷ ಹಾಕಿ ಬರುವಾಗ ನಾವು ದೂರ ಓಡುವುದೇ. ಯಾಕಂದ್ರೆ ನಮ್ಮ ಚಿಕ್ಕಪ್ಪ ಒಬ್ಬರು ಮಹಿಷಾಸುರ ಮಾಡೋರು ಇದ್ರು, ಅವರು ಮಹಿಷಾಸುರ ಅಜ್ಜ ಅಂತ ನಮ್ಮ ಕುಟುಂಬದವರೆಲ್ಲ ಕರೆಯುವುದು, ಅಡ್ಕ ಗೋಪಾಲಕೃಷ್ಣ ಭಟ್ರು ಅಂತ.
ಅವರು ಈ ಮಹಿಷಾಸುರ ಮಾಡಿದವರು ಏನು ಮಾಡೋದು ಅದು ಸುಮ್ಮನೆ ತುಂಟಾಟಿಕೆ ಮಾಡೋದು. ಅವರೊಬ್ಬ ಹತ್ತಿರ ಇದ್ದು ಕುರ್ಚಿಯಲ್ಲಿ ಕೂತವ್ರನ್ನೆಲ್ಲ ಎಬ್ಬಿಸು, ನೆಲದಲ್ಲಿ ಕೂತವರೆಲ್ಲ ಫರ್ಲಾಂಗ್ ಉದ್ದಕ್ಕೆ ಓಡ್ಬೇಕು. ಮತ್ತೆ ಆ ಥರ ಮಾಡೋದು. ನಿಜವಾಗಿ ಮನುಷ್ಯರೇ, ವೇಷ ಹಾಕಿಕೊಳ್ಳುವ ಮೊದಲು ಮನುಷ್ಯರು. ಆದರೆ ಆ ವೇಷಕ್ಕೋಸ್ಕರ ನಾವು ಕಾಯ್ತಾ ಇರ್ತೇವೆ. ಆ ವೇಷ ತಯಾರಾಗಿ ಅದು ರಂಗಸ್ಥಳಕ್ಕೆ ಬರಲಿಕ್ಕೆ ಕಾಯ್ತಾ ಇರ್ತೇವೆ. ಅದರಲ್ಲಿಯೂ ಕೂಡ ನನ್ನ ದೃಷ್ಟಿಯಲ್ಲಿ ವೀರರಸ ಎನ್ನುವುದು ಯಕ್ಷಗಾನದಲ್ಲಿ ಬಹಳ ಮುಖ್ಯವಾದಂಥ ಒಂದು ರಸ. ಕೆಲವರು ಶೃಂಗಾರ ಅಂತ ಹೇಳಲಿಕ್ಕೂ ಸಾಕು, ಭಿನ್ನ ರುಚಿ ಇರ್ತದೆ ಅಂತ ನಾನು ಮೊದಲೇ ಒಂದು ಹೇಳಿಬಿಟ್ಟಿದ್ದೇನೆ. ಯಕ್ಷಗಾನ ಎನ್ನುವುದು ಒಂದು ವೀರರಸವನ್ನು ಮುಖ್ಯವಾಗಿ ಪ್ರತಿಪಾದನೆ ಮಾಡುವಂತಹ ಒಂದು ಕಲೆ ಅಂತ ನನಗೆ ಅನ್ನಿಸಿದೆ. ಹಾಗಾಗಿ ಅದರಲ್ಲಿ ನೀವು ನೋಡಿ ಬೇಕಾದ್ರೆ ಮನಸ್ಸಲ್ಲಿ ಸಾಮಾನ್ಯ ಒಂದು ಯುವಕರ ವಯಸ್ಸಿನವರೆಗೆ, ಒಂದು ಯೌವನದ ಹಂತದವರೆಗೆ ನಮಗೆ ಯಾರು ಸ್ವಲ್ಪ ಡ್ಯಾಶಿಂಗ್ ಮತ್ತು ಸ್ವಲ್ಪ ರ್ಯಾಶ್ ಅಂಥವ್ರು ನೋಡಿ ಸ್ವಲ್ಪ ಖುಷಿಯಾಗುತ್ತೆ. ಅದಕ್ಕೆ ಹೀರೋ ವರ್ಷಿಪ್ ಅಂತ ಒಂದು ಶಬ್ದ ಇದೆ ಬೇರೆ, ಅದು ಸಿನಿಮಾದ ಹೀರೋ ಅಂತಲ್ಲ, ಅವನು ಹೀರೋ ಆಗಬೇಕಾದ್ರೆ ವೀರನಾಗಬೇಕು. ಇಂಗ್ಲೀಷ್ನಲ್ಲಿ ಹೀರೋ ಅಂತ ಹೇಳಿದ್ರೆ ವೀರ. ಆದ್ದರಿಂದ ನಮಗೆ ನಾನು ಗೋವಿಂದ ಭಟ್ರ ವೇಷಗಳನ್ನೆಲ್ಲ ನೋಡುವ ಹೊತ್ತಿನಲ್ಲಿ ಅವರು ಕಿರೀಟ ವೇಷ, ಪಗಡಿ ವೇಷಗಳನ್ನೆಲ್ಲ ಮಾಡ್ತಿದ್ದೆ. ಅವರ ಸ್ತ್ರೀವೇಷ ನಾನು ಬಹಳ ಕಡಿಮೆ ನೋಡಿ, 2-3 ನೋಡಿರ್ಬೋದಷ್ಟೇ ವೇಷದ ರೂಪದಲ್ಲಿ. ಹೆಚ್ಚು ನಾನು ನೋಡಿದ ಆಟಗಳಲ್ಲೆಲ್ಲ ಅವರು ಕಿರೀಟ ವೇಷಧಾರಿ ಮತ್ತು ಪಗಡಿ ಕಿರೀಟದ ವೇಷಧಾರಿ. ಆ ಪಾತ್ರಗಳು ಸಾಮಾನ್ಯವಾಗಿ ಬರ್ತಾ ಇದ್ದದ್ದು ಒಂದು 2 ಗಂಟೆ ಮೇಲೆ ಅಥವಾ 12 ಗಂಟೆ ಮೇಲೆ ಅಂತ ಇಟ್ಕೊಳ್ಳುವ. 12 ಗಂಟೆಯಿಂದ ಮತ್ತೆ ಬೆಳಗಿನವರೆಗಿನ ಆ ಒಂದು ಅವಧಿಯಲ್ಲಿ ಅವರ ಪಾತ್ರ ಬರ್ತಿದ್ದದ್ದು. ಯಕ್ಷಗಾನದಲ್ಲಿ ಕಾಲಗಳನ್ನು 4 ವಿಭಾಗ ಮಾಡ್ತಾರೆ. 1ನೇ ಕಾಲ, 2ನೇ ಕಾಲ, 3ನೇ ಕಾಲ, 4ನೇ ಕಾಲ. ಅಂದರೆ 3ನೇ ಕಾಲ, 4ನೇ ಕಾಲದ ವೇಷ ಅಂತ ಹೇಳಿದ್ರೆ ನಮ್ಗೆ ಸ್ವಲ್ಪ ಉತ್ಸಾಹ ಜಾಸ್ತಿ. ಸುರುವಿಗೆ ಸ್ವಲ್ಪ ಚರಮುರಿ ತಿಂದೋ ಅಥವಾ ಇನ್ನೇನಾದರೂ ಆಟ ಆಡಿಯೋ ಚೌಕಿಗೆ 4 ಸಲ ಓಡಿ ಬಂದರೂ ಆಮೇಲಿನ ಆಟವನ್ನು ತಪ್ಪಿಸಿಕೊಳ್ಳಿಕ್ಕಿಲ್ಲ. ಈಗ ಬಣ್ಣದ ವೇಷ ಬತ್ತು ಅಂತ ಹೇಳಿಯೇ ನಮಗೆ ಕಲಿಸಿತ್ತು ಆಟ ನೋಡು. ಈಗ ರಾಕ್ಷಸ ಬತ್ತ, ಈಗ ರಾಕ್ಷಸ ಬತ್ತ ಅಂತ ಹೇಳಿಯೇ ನಮ್ಮನ್ನು ಆಟ ನೋಡಿಸಿದ್ದು ದೊಡ್ಡವರು. ಹೊರಗಡೆ ಅಂತ ಇಲ್ಲಿ 12 ಗಂಟೆ ಆಗುವ ನಿದ್ದೆ ತೂಗುವ ಸಮಯ, ಈಗ ಹೊರಗಡೆ ಅದ ಈಗ ರಾಕ್ಷಸ ಬಂದ ಅಂತ ಬಂದಿರುವುದಿಲ್ಲ, ಆದರೆ ಬರುವುದಕ್ಕೋಸ್ಕರ ಕಾಯುವಂತೆ ನಮಗೆ ಹೇಳಿಕೊಟ್ಟಿದ್ದಾರೆ. ಆ ವೀರರಸದ ಪಾತ್ರಗಳು ಬರುವಾಗ ಅಥವಾ ರಾಕ್ಷಸ ಪಾತ್ರಗಳು ಬರುವಾಗ ಒಂದು ರೀತಿಯ ಉಮೇದು. ಆದ್ದರಿಂದ ಈ 3ನೇ ಮತ್ತು 4ನೇ ಕಾಲದ ವೇಷಗಳ ಆ ಒಂದು ಅವಧಿಯಲ್ಲಿ ಗೋವಿಂದ ಭಟ್ರ ಪಾತ್ರಗಳು ಬರ್ತಿದ್ದ ಹಾಗೆ ನನಗೆ ನೆನಪು. ಆಗ ಒಂದು ಪ್ರಸಂಗವನ್ನು ಇಡೀ ರಾತ್ರಿ ಆಡ್ತಿದ್ರು. ತುಂಡು ತುಂಡು ಪ್ರಸಂಗ ಅಲ್ಲ, ನಾನು ಎಳೆಯ ವಯಸ್ಸಿನಲ್ಲಿ ಆಟಗಳನ್ನು ನೋಡುವಾಗ ಇಡೀ ಪ್ರಸಂಗ. ಆಮೇಲೆ ಪ್ರಸಂಗಗಳು ತುಂಡು ತುಂಡಾದವು. ಒಂದು ಅದು ಕೆಲವೊಮ್ಮೆ ಕಥೆಯನ್ನು ಕೂಡ ಹಿಂದೆ ಮುಂದೆ ಮಾಡಿ, ಮೊದಲು ಮಹಾಭಾರತ ಮತ್ತೆ ರಾಮಾಯಣ ಆಡಿದ್ದು ಎಲ್ಲ ಉಂಟು ಬಿಡಿ, ಅದೆಲ್ಲ ದೊಡ್ಡ ವಿಷಯ ಅಲ್ಲ. ಅವರ ಪಾತ್ರ ಯಾಕೆ ನಮಗೆ ಅತ್ಯಂತ ಆತ್ಮೀಯವಾಯಿತು ಎನ್ನುವುದಕ್ಕೆ ಬೇಕಾಗಿ ನಾನು ಈ ಒಂದು ಅಂಶವನ್ನು ಹೇಳಿ, ನಮಗೆ 3ನೇ ಕಾಲ ಮತ್ತು 4ನೇ ಕಾಲದ ಪಾತ್ರಗಳು ತುಂಬಾ ಮನಸ್ಸಿಗೆ ಹತ್ತಿರ ಬರ್ತಿದ್ವು. ಆಮೇಲೆ ನೋಡ್ತಾ ಹೋಗುವಾಗ ಗೋವಿಂದ ಭಟ್ಟರಲ್ಲಿ ಅತ್ಯಂತ ಒಂದು ವಿಶಿಷ್ಟವಾದಂತಹ ಒಂದು ಕ್ರಮ ನನ್ನ ಕಡೆದ ಅವರ ಹಾಸು ಬೀಸುಗಳು, ಒಂದು ರಂಗಸ್ಥಳವನ್ನು ಆವರಿಸಿಕೊಳ್ಳುವ ಕ್ರಮ. ನಮಗೆ ಒಂದು ಪಾತ್ರ ರಂಗಸ್ಥಳದ ಯಾವುದೋ ಒಂದು ಬದಿಯಲ್ಲಿ ನಿಂತು ಅಥವಾ ಯಾವ ಬದಿಯಲ್ಲಿ ನಿಂತುಕೊಳ್ಬೇಕು ಅಂತಲೂ ಗೊತ್ತಿಲ್ಲದೆ ಕೆಲವೊಮ್ಮೆ ನಿಂತು ಅದಕ್ಕೊಂದು ಮಹತ್ವ ಏನು ಅಂತಲೂ ಗೊತ್ತಾಗದೆ ಹೋಗುವ ಕೆಲವು ಅಸಂಬದ್ಧಗಳಿಗಿಂತ ಒಂದು ರಂಗಸ್ಥಳದಲ್ಲಿ ಒಂದು ಪಾತ್ರ ಎಷ್ಟು ಪ್ರಮಾಣವನ್ನು ಆವರಿಸಿಕೊಳ್ಬೇಕು, ಒಂದು ವೇಷ ಎನ್ನುವ ಒಂದು ಸಂಗತಿ ಬಹಳ ಇಷ್ಟವಾಗ್ತದೆ. ನಾನು ಒಂದು ಕೆಲವು ಆಟಗಳನ್ನು ನೋಡಿದ್ದೇನೆ. ಆ ಆಟಗಳಲ್ಲಿ ಅದು ಒಂದು ಉದಾಹರಣೆ ಹೇಳುವ, ದೇವಿ ಮಹಾತ್ಮೆಯಲ್ಲಿ ಶುಂಭ ಮತ್ತು ಸುಗ್ರೀವ. ಏನಾಗ್ತದೆ ಅಂತ ಹೇಳಿದ್ರೆ, ಸುಗ್ರೀವ ಮಾತನಾಡುವವರು ಬಹಳ ದೊಡ್ಡ ಅರ್ಥಧಾರಿಗಳಂತ ಇಟ್ಕೊಳ್ಳುವ. ಸುಗ್ರೀವ ಮಾತನಾಡುವವರು ಎಲ್ಲಿ ನಿಲ್ಬೇಕು ಅಲ್ಲ, ಅವರಿಗೆ ಗೊತ್ತಿರ್ಬೇಕು ಅದು ಪಾತ್ರಧಾರಿಗೆ. ಶುಂಭ ಎಲ್ಲಿ ನಿಲ್ಬೇಕು ಅಥವಾ ಎಲ್ಲಿ ಕೂತ್ಕೊಳ್ಬೇಕು ಅಂತ ಗೊತ್ತಿರ್ಬೇಕು. ಅದು ಗೊತ್ತಿಲ್ಲದಿದ್ದರೆ ಏನಾಗ್ತದೆ ಅಂದ್ರೆ, ಈ ಸುಗ್ರೀವ ಮತ್ತು ಅದರಲ್ಲಿ ಹೆಚ್ಚು ಸಂಭಾಷಣೆ ಇಲ್ಲ, ಹೆಚ್ಚು ಮಾತಾಡಿದ್ರೆ ಸಂಭಾಷಣೆಗೆ ಅವಕಾಶವೂ ಇಲ್ಲ. ಆದರೂ ಒಂದು ಇಂತಹ ಕೆಲವು ಆಟಗಳನ್ನು ನೋಡಿದೆ. ಆ ಆಟಗಳಲ್ಲಿ ಸುಗ್ರೀವನ ಪಾತ್ರಧಾರಿ ಪ್ರಧಾನವಾಗಿ ರಂಗವನ್ನು ಆವರಿಸಿ ಶುಂಭನ ಪಾತ್ರದಲ್ಲಿ ಬದಿಯಲ್ಲಿದ್ದ. ಇದು ಒಂದು ರಂಗಸ್ಥಳವನ್ನು ಆವರಿಸಿಕೊಂಡು. ಇನ್ನೊಂದು ಹೇಗಂದ್ರೆ, ತಾನು ಕಟ್ಟಿಕೊಂಡಂತಹ ವೇಷದ ಒಂದು ಆಳ ಅಗಲ, ಉದ್ದ ಅಗಲ ಅಥವಾ ಅದಕ್ಕೆ ಹರಡಿಕೊಳ್ಳುವ ಒಂದು ಗುಣ ಅದು ಎಷ್ಟು ಬೇಕು ಎಂದು ಗೊತ್ತಬೇಕು. ನಮ್ಮ ತೆಂಕುತಿಟ್ಟಿನ ವೇಷಗಳಲ್ಲೆಲ್ಲ ಈ ಬಾಲ್ಮುಂಡು ಅಂತ ಒಂದು ಕಟ್ತಾರೆ, ಅದಕ್ಕೆ ನಿರಿಗೆಗಳಿವೆ, ಅದಕ್ಕೆ ಹರಡಿಕೊಳ್ಳುವ ಗುಣ ಇದೆ. ನಮ್ಮ ಈ ಬೀಸು ಹೆಜ್ಜೆಗಳಿಂದಾಗಿ ಅದು ಆ ಬಾಲ್ಮುಂಡು ಹರಡಿಕೊಳ್ತದೆ. ಹರಡಿಕೊಂಡ ತಕ್ಷಣ ಈ ಸೊಂಟದಿಂದ ಕೆಳಗಿನ ಭಾಗ ತುಂಬಾ ಅಗಲವಾಗ್ತದೆ. ಅದರ ಜೊತೆಗೆ ಈ ಕಿರೀಟ ವೇಷಗಳಿಗೆಲ್ಲ ಒಂದು ಸೋಗಲೆ ಅಂತ, ಸೋಗೆವಲ್ಲಿ ಅಂತ ಕೆಲವರು ಹೇಳ್ತಾರೆ, ಒಂದು ಸೋಗಲೆ ಅಂತ ಕಟ್ತಾರೆ. ಆ ಸೋಗಲೆ ಎನ್ನುವುದು ಕೂಡ ಅದು ಕೆಳಗೆ ಹೋಗ್ತಾ ಅಗಲವಾಗ್ತದೆ.
ಈ ಅಗಲವಾಗುವ ಪ್ರಕ್ರಿಯೆಯಲ್ಲಿ ಕೆಲವರು ಅದನ್ನು ಸ್ವಲ್ಪ ಹೀಗೆ ಬಳಸಿಕೊಳ್ತಾರೆ ವಿಸ್ತಾರವಾಗಿ. ಇದನ್ನು ನಾಟ್ಯದೊಂದಿಗೆ ಬಳಸಿಕೊಳ್ಳುವ, ಅದರ ಜೊತೆಗೆ ಹೊರಗಿನಿಂದ ಕೈಯನ್ನು ಕೂಡ ಬಳಸಿಕೊಳ್ಳುವ, ಈ ಇಷ್ಟೂ ವಿಧಾನಗಳಲ್ಲಿ ಗೋವಿಂದ ಭಟ್ರು ನಮಗೆ ಬಹಳ ಆಕರ್ಷಕವಾಗಿ ಕಾಣ್ತಾರೆ. ಅವರೊಂದು ಪ್ರವೇಶ ಮಾಡಿ ಒಂದು ಪದ್ಯಕ್ಕೆ ನಿಲ್ಲುವ ರೀತಿ ಅದರಲ್ಲಿ ಕೂಡ ಒಬ್ಬರು ಮಹನೀಯರು ಹೇಳಿದ್ರು, ಗೋವಿಂದ ಭಟ್ರು ಒಂದು ಪ್ರವೇಶ ಮಾಡಿದರೆ ಪ್ರವೇಶಿನಲ್ಲಿರ್ತದೆ, ಮತ್ತೆ ಅವರು ನಿಂತುಕೊಳ್ಳುವಾಗಲಿ ಕೂತುಕೊಳ್ಳುವಾಗಲಿ ಆ ತಾನು ಧರಿಸಿಕೊಂಡ ವೇಷಭೂಷಣಗಳ ಬಗ್ಗೆ ಒಳ್ಳೆಯ ಒಂದು ದಿವ್ಯವಾದ ಪ್ರಜ್ಞೆ ಹೊಂದಿದ ಹಾಗೆ ಕಾಣುತ್ತೆ. ಆದ್ದರಿಂದ ಅದು ಎಲ್ಲಿಯೂ ವಿಕಾರ ಆಗುವುದಿಲ್ಲ ಮತ್ತು ಆ ರಂಗಸ್ಥಳವನ್ನು ಆವರಿಸಿಕೊಳ್ಳಿಕ್ಕೆ ಅವರಿಗೆ ಅದು ತೊಡಕಾಗುವುದಿಲ್ಲ. ಇದು ನಮಗೆ ಕೆಳಗೆ ಕೂತು ನೋಡುವವರಿಗೆ ಇದು ಬಹಳ ಚೆನ್ನಾಗಿ ಕಾಣ್ತದೆ. ಅಲ್ಲದಿದ್ದರೆ ಒಂದು ಸಲ ಹೀಗೆ ಕೆಳಗೆ ಕೂತವರಿಗೆ ಈ ಸೋಗಲೆ ಮೇಲೆ ಕೆಳಗೆ ಆದರೂ ಕೂಡ ಅದು ವಿಕಾರವಾಗಿ ಕಾಣ್ತದೆ. ಈಗ ಒಳಗೆ ಹೊರಗೆ ಆಗೋದು ಮಾತ್ರ ಅಲ್ಲ, ಮೇಲೆ ಕೆಳಗೆ ಆದರೂ ಕೂಡ ವಿಕಾರವಾಗಿ ಕಾಣ್ತದೆ. ಆಮೇಲೆ ಆಗಲೇ ನಮ್ಮ ಸ್ನೇಹಿತರೆಲ್ಲ ಪ್ರಸ್ತಾಪ ಮಾಡಿದ ಹಾಗೆ ಈ ವೇಷಭೂಷಣಗಳಲ್ಲಿ ಎಲ್ಲೆಲ್ಲಿ ಯಾವುದನ್ನು ಕಟ್ಟಬೇಕು ಅಂತ, ಮತ್ತೆ ಅಂಡು ಎಷ್ಟು ಹಾಕಬೇಕು ಅಂತ, ಒಂದು ವೇಷದ ಪ್ರಮಾಣ ಅಂತ ಉಂಟಲ್ಲ, ಅದರ ಆಳ ಅಗಲಗಳನ್ನು ನಿಜವಾಗಿ ತಿಳಿದವರು ಗೋವಿಂದ ಭಟ್ರು ಅಂತ ನನಗೆ ಕಾಣು. ನಾನೊಂದು ಪ್ರಸಂಗ ಪುಸ್ತಕವನ್ನು ತುಂಬ ಹಿಂದಿನದನ್ನು ನೆನಪಿಸ್ತೇನೆ. ಕೃಷ್ಣ ಸಂಧಾನ ಮತ್ತು ಕೆಳಗೆ ಚಿಕ್ಕದಾಗಿ ಭೀಷ್ಮ ಪರ್ವ ಅಂತ ಒಂದು ಪ್ರಸಂಗ ಪುಸ್ತಕ ಮುದ್ರಿತ ಆಗಿತ್ತು. ನಾನು ಚಿಕ್ಕಂದಿನಲ್ಲಿ ನೋಡಿದ್ದೆ ಆ ಪುಸ್ತಕ. ಅದರಲ್ಲಿ ಕುಂಬಳೆ ಸುಂದರರಾಯರ ಕೃಷ್ಣ, ಗೋವಿಂದ ಭಟ್ರ ಅರ್ಜುನನ ಚಿತ್ರ. ಅರ್ಜುನನ ಚಿತ್ರ ಇರ್ಬೋದು, ಅಂದರೆ ಅದು ಆ ಉದ್ದೇಶದಿಂದ ಅವರು ಚಿತ್ರ ಮಾಡಿದ್ದಾರೆ. ವೆಂಕಟರಾಯರು ಪ್ರಕಟ ಮಾಡಿದ ಪುಸ್ತಕ, ಮಂಗಳೂರಿನವರು. ಅದರಲ್ಲಿ ಅವರ ಅರ್ಜುನನ ಚಿತ್ರ, ಅದು ಉಲ್ಲನ ಮೀಸೆಯದ್ದು, ಈಗಿನ ಇದಲ್ಲ, ಕ್ರೇಪೇರ್ ಮೀಸೆಯದ್ದಲ್ಲ. ಆ ಚಿತ್ರ ಅದು ನಮ್ಮನ್ನೆಲ್ಲ ಯಕ್ಷಗಾನದ ಕಡೆಗೆ ಎಳೆದಿರ್ಬೋದು ಅಂತ ನನಗೆ ಅನ್ನಿಸುವುದು. ಯಾಕಂದ್ರೆ ಅಷ್ಟು ಚಂದ, ಅಷ್ಟು ಅಚ್ಚುಕಟ್ಟು, ಯಾವ ಕಟ್ಟು ಕೂಡ ಸಡಿಲಾಗ್ಲಿಕ್ಕಿಲ್ಲ, ಯಾವ ಹಗ್ಗದ ಕಟ್ಟು ಕೂಡ ಒಂದು ಹಗ್ಗ ಹೆಚ್ಚಿಗೆ ಹೊರಗೆ ಕಾಣಲಿಕ್ಕಿಲ್ಲ. ಇಲ್ಲದ್ರೆ ಈ ಕಟ್ಟುವ ಈ ಹಗ್ಗಗಳನ್ನೆಲ್ಲ ಈಗ ಸೊಂಟದ ಡಾಬುಗಳಿರ್ಬೋದು, ಅಥವಾ ಕೈ ತೋಳು ಕಟ್ಟು ಇತ್ಯಾದಿಗಳಿರ್ಬೋದು, ಅಥವಾ ಭುಜಕೀರ್ತಿಯದ್ದಿರ್ಬೋದು, ಅಥವಾ ಎದೆ ಪದಕ ಇರ್ಬೋದು, ಇತ್ಯಾದಿಗಳ ಹಗ್ಗಗಳೆಲ್ಲ ಕೆಲವೊಮ್ಮೆ ವೇಷಧಾರಿಗಳು ನಿಂತಾಗ ತಿರುಗಿದಾಗೆಲ್ಲ ವಿಕಾರವಾಗಿ ಹೀಗೆ ನೇತಾಡ್ತಾ ಇರ್ತವೆ. ಅದು ನಮಗೊಂಥರ ರಸಭಂಗವನ್ನು ಕೂಡ ಉಂಟು ಮಾಡ್ತೇವೆ. ಪದೇ ಪದೇ ಅದು ಕಂಡ್ರಂತೂ ಅಸಹ್ಯ ಹುಟ್ಟಿಸುವಷ್ಟು ಕೂಡ ಆಗ್ತದೆ. ಒಂದು ಮಾತನ್ನು ಹೇಳ್ತಾರೆ, ಗೋವಿಂದ ಭಟ್ರ ಆರೋಗ್ಯದ ರಹಸ್ಯ ಏನು ಅಲ್ಲ, ಅವರಲ್ಲಿ ಕೇಳ್ಬೋದು. ಆದರೆ ನಾವು ತಿಳಿದಂತೆ ನಾವು ನೇರವಾಗಿ ಕಲಾವಿದನಲ್ಲಿ ನೀನು ಯಾಕೆ ಆರೋಗ್ಯವಾಗಿದ್ದೆ ಅಂತ ಕೇಳುವುದಿಲ್ಲ. ಅದರ ಬದಲಾಗಿ ಗೋವಿಂದ ಭಟ್ರು ಹೇಗೆ ಅಂತ ಕೇಳ್ತಾರೆ. ನಮಗೆ ಅನೇಕ ಕಲಾವಿದರು ಹೇಗೆ ಅಂತ ಗೊತ್ತುಂಟು. ಸ್ವಲ್ಪ ಕಲಾವಿದರೊಟ್ಟಿಗೆ ಒಡನಾಟ ಇರುವ ಕಾರಣ ಅವರು ತಮ್ಮ ಉಳಿದ ಸಮಯದಲ್ಲಿ ಏನು ಮಾಡ್ತಾರೆ, ಏನು ವ್ಯವಹಾರ ಮಾಡ್ತಾರೆ, ಅವರ ಆಹಾರ ವಿಹಾರಗಳೇನು, ನಮಗೆ ಸ್ವಲ್ಪ ಕುತೂಹಲ ಹೆಚ್ಚಿರುವುದರಿಂದ ಅದರ ಬಗ್ಗೆ ಹೆಚ್ಚು ತಿಳ್ಕೊಂಡಿರ್ತೇವೆ. ಕಲಾವಿದರ ಬಗ್ಗೆ ರಂಗದ ಮೇಲೆ ಹೇಗೆ, ರಂಗದ ಹೊರಗೆ ಹೇಗೆ ಅಂತ. ಗೋವಿಂದ ಭಟ್ರು, ನಾನು ನಮ್ಮ ಮನೆ ಹತ್ತಿರ, ನಮ್ಮ ಮನೆಗೆ ಬಹಳ ಹತ್ತಿರ, ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಅವರ ಜಾಗ ಅಂದರೆ ಅವರ ಮಾವನ ಜಾಗ ಅಂತ ಕಾಣ್ತದೆ. ಸನ್ಯಾಸಿ ಮೂಲೆ ಎಂಬ ಒಂದು ಜಾಗದಲ್ಲಿ ಅವರು ಇದ್ದರು ಅಂದರೆ ಅವರು ಅಲ್ಲಿದ್ದಾಗ ನಾನು ಅಲ್ಲಿರಲಿಲ್ಲ, ಆದರೆ ಆ ಜಾಗ ನನಗೆ ಗೊತ್ತು. ಆ ಮನೆ ಈಗಲೂ ಕೂಡ ಉಂಟು, ಸನ್ಯಾಸಿ ಮೂಲೆ ಅಂತ. ಅಲ್ಲಿ ನಂತರ ಅವರು ಮತ್ತೆ ಸೂರಿಕುಮೇರಿಗೆಲ್ಲ ಹೋದದ್ದು. ಅವರು ಕೃಷಿಕರು, ಒಳ್ಳೆಯ ಹೈನುಗಾರಿಕೆ ಗೊತ್ತಿದ್ದವರು. ನಮಗೆ ಕಲಾವಿದರ ಬದುಕಿನ ಇತರ ಮುಖಗಳ ಬಗ್ಗೆ ಬಹಳ ಕುತೂಹಲ ಇರ್ತದೆ ಕೆಲವೊಮ್ಮೆ. ನನಗಂತೂ ಇದೆ ಕಲಾವಿದರ ಇತರ ಮುಖಗಳ ಬಗ್ಗೆ. ಒಳ್ಳೆಯದಿದ್ದರೆ ನಾವು ಅದನ್ನು ಬಹಳ ಕುತೂಹಲದಿಂದ ಕೇಳ್ತೇವೆ. ಆಮೇಲೆ ಇನ್ನೊಂದು ಅನುಷ್ಠಾನ ಅಂತ ಹೇಳ್ತಾರೆ. ಈಗ ಒಬ್ಬ ಉಪನೀತ ವಟು ಆದರೆ ಜಪ ಎಲ್ಲ ಮಾಡೋದು, ಸಂಧ್ಯಾ ವಂದನೆ ಮಾಡೋದು, ಆಮೇಲೆ ಗೃಹಸ್ಥ ಆದರೆ ಏನೋ ಒಂದು ನಿತ್ಯಾನುಷ್ಠಾನ ಅಂತ ಇರುವುದನ್ನು ಮಾಡುವುದು, ಇತ್ಯಾದಿಗಳ ಬಗ್ಗೆ ಬಹಳಷ್ಟು ಒಂದು ಕಾಳಜಿ ಎಚ್ಚರ ಇರುವವರು ಗೋವಿಂದ ಭಟ್ರು. ಆಮೇಲೆ ಆಹಾರದಲ್ಲಿ ಇತ್ಯಾದಿಗಳಲ್ಲೆಲ್ಲ ತುಂಬ ಅಪಥ್ಯ ಮಾಡಿಕೊಂಡು ಏನೇನೋ ಮಾಡಿಕೊಂಡು ಆರೋಗ್ಯವನ್ನು ತೀರಾ ಕೆಡಿಸಿಕೊಳ್ಳುವ ಒಬ್ಬ ಕಲಾವಿದನಲ್ಲ. ಆದ್ದರಿಂದ ಅವರು ಏನಾದರೂ ಮೇಳಕ್ಕೆ ಬರಲಿಲ್ಲ ಅಂದರೆ ಯಜಮಾನರೇ ಕೇಳಿ ಬನ್ನಿ ಅಂತ ಹೇಳ್ತಾರೆ ಹೊರತು ಇವರು ನಾನು ಹೀಗಿದ್ದ ಕಾರಣ ನಾನು ಹೋಗ್ತೇನೆ ಅಂತ ಹೇಳೋ ಪರಿಸ್ಥಿತಿ ಬರುವುದಿಲ್ಲ. ಗೋವಿಂದ ಭಟ್ರ ಬಗ್ಗೆ ವೀರೇಂದ್ರ ಹೆಗ್ಡೆಯವರು, ಪೂಜ್ಯ ಖಾವಂದರ ಒಂದು ಹೇಳಿದ ಮಾತೇ ಉಂಟು. ಅವರೊಂದು ಮಾತು ಹೇಳಿದ್ರಂತೆ, ನೀವು ಮೇಳದಲ್ಲಿ ಇರಿ, ಚೌಕಿಯಲ್ಲಿರಿ, ವೇಷ ಮಾಡದಿದ್ರು ತೊಂದರೆ ಇಲ್ಲ ಅಂತ. ಯಾಕಂದ್ರೆ ಅಂತಹ ಒಬ್ಬ ವ್ಯಕ್ತಿ ಅಲ್ಲಿ ಇದ್ದ ತಕ್ಷಣ, ವೀರೇಂದ್ರ ಹೆಗ್ಡೆ ಅವರು ಬಹಳ ದೊಡ್ಡ ಕಲೋಪಾಸಕರು. ಯಾಕಂದ್ರೆ ಅವ್ರು ಆಟ ನೋಡ್ತಾರೆ. ಈಗ ಕೆಲವು ಮಂದಿ ಯಜಮಾನರುಗಳು ಆಟ ನೋಡೋದಿಲ್ಲ, ಅವರು ಅದರ ಹಿಂದೆ ಇರ್ತಾರೆ. ಹೌದೌದು, ಹಿಂದೆ ಇರ್ತಾರೆ ಮತ್ತು ಇನ್ನೆಲ್ಲೋ ಇರ್ತಾರೆ. ಆದರೆ ವೀರೇಂದ್ರ ಹೆಗ್ಡೆ ಅವರು ಆಟವನ್ನು ಕೂಡ ಗಮನಿಸ್ತಾರೆ. ಅವರ ಕ್ಷೇತ್ರದಲ್ಲಿ ಆಗುವ ಆಟಗಳು ಮಾತ್ರ ಅಲ್ಲ, ಕೆಲವೊಮ್ಮೆ ಅವರು ಯಾವಾಗ ಆಟಕ್ಕೆ ಬರ್ತಾರೆ ಅಂತ ಗೊತ್ತಾಗದಾಗೆ ಬರ್ತಿದ್ರು. ಹಿಂದೆ ಒಂದು ಅಂಬಾಸೆಡರ್ ಕಾರ್ ಬರುದು, ಮೇಳದ ಟೈಟಿನ ಹೊರಗೆ ನಿಲ್ಲುವುದು, ಅಷ್ಟಾಗುವಾಗ ಎಲ್ಲ ಕಡೆ ಒಂದು ವೈಬ್ರೇಷನ್ ಉಂಟಾಗುದು.
ಎಲ್ಲ ನಾವು ಅದನ್ನು ಗಮನಿಸಿದ್ವಿ. ಸುಮ್ಮನೆ ನಮಗೊಂದು ಕೆಟ್ಟ ಕುತೂಹಲ. ಚೌಕಿಯಲ್ಲಿ ಬತ್ತೇರು ಅಂತ ಹೇಳುದು, ಅಲ್ಲಿ ಹರ್ಷೇಂದ್ರ ಕುಮಾರ್ ಅಂತ ಅವರ ಸಹೋದರ ಇದ್ದಾರೆ, ಕೆಲವೊಮ್ಮೆ ಅವರು ಬರುದು. ಇಲ್ಲಿದ್ದರೆ ಅಲ್ಲಿ ಧರ್ಮಸ್ಥಳದಿಂದ ಒಂದು ಕಾರ್ ಬರುದು. ಆಮೇಲೆ ಸ್ವತಃ ಗೋವಿಂದ ಭಟ್ಟರ ಬಗ್ಗೆ ಬಹಳ ಅಭಿಮಾನ ಉಳ್ಳವರು ಎನ್ನುವುದು ನಮಗೆ ಮತ್ತೆ ಗೊತ್ತಾದದ್ದು. ಅವರೊಮ್ಮೆ ಮೇಳ ಬಿಡ್ತೇನೆ ಅಂತ ಹೇಳಿದಾಗ ನಮಗೆಲ್ಲ ಆತಂಕ ಆಯಿತು. ಗೋವಿಂದ ಭಟ್ರು ಧರ್ಮಸ್ಥಳ ಮೇಳವನ್ನು ಬಿಟ್ಟು ಮತ್ತು ಧರ್ಮಸ್ಥಳ ಮೇಳದಲ್ಲಿ ಇಂಥದ್ದುಂಟು ಅಂತ. ಬೇರೆ ಬೇರೆ ಬಗೆಯ ವೇಷಗಳುಂಟು, ಅದು ಬೇರೆ ಬಿಡಿ. ಈಗ ನಾರಾಯಣ ಹೆಗ್ಡೆಯವರ ವೇಷವನ್ನು ಮೆಚ್ಚಿಕೊಳ್ಳೋದು ಬೇರೆ ಒಂದು ಕಾರಣಕ್ಕೆ, ಕುಂಬಳೆ ಸುಂದರರಾಯರ ವೇಷವನ್ನು ಮೆಚ್ಚಿಕೊಳ್ಳೋದು ಇನ್ನೊಂದು ಕಾರಣಕ್ಕೆ, ಅಥವಾ ಗೋಪಾಲಕೃಷ್ಣ ಜೋಶಿಯವರ ಹಾಸ್ಯವನ್ನು ಅಥವಾ ನಯನಕುಮಾರರ ಹಾಸ್ಯವನ್ನು ಮೆಚ್ಚಿಕೊಳ್ಳೋದ್ರೆ ಇನ್ನೊಂದು ವಿಚಾರಕ್ಕೆ, ಶ್ರೀಧರ ಭಂಡಾರಿಯವರ ವೇಷವನ್ನು ಮೆಚ್ಚಿಕೊಳ್ಳೋದು ಮತ್ತೆ ಯಾವುದಕ್ಕೂ, ಕುಂಬಳೆ ಶ್ರೀಧರರಾಯರ ವೇಷವನ್ನು ಅಥವಾ ಹಿಂದೆ ಪಾತಾಳದವರ ವೇಷವನ್ನು ಮೆಚ್ಚಿಕೊಳ್ಳೋದು ಬೇರೆ ಕಾರಣಕ್ಕೆ. ಗೋವಿಂದ ಭಟ್ಟರ ಕಾರಣಕ್ಕೆ ನಾವು ಮೆಚ್ಚಿಕೊಳ್ಳೋದು.